So yes all students, very good afternoon to you all present here and welcome to Enlightened Educator. So ನಾನು ಇವತ್ತು ಮಾಡೆಲ್ ನಂಬರ್ 2 ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಹೇಳೋದಕ್ಕೆ ಬಂದಿದ್ದೀನಿ DST ಯೂಸಿಂಗ್ ವೆರಿ ಲಾಗ್ದು. ಸೊ ನೀವೆಲ್ಲರೂ ಯೋಚನೆ ಮಾಡ್ತಿರ್ಬೋದು ಏನು ಮ್ಯಾಮ್ ಹತ್ರ ಕ್ವೆಶ್ಚನ್ ಪೇಪರ್ಸ್ ಇದೆಯಲ್ಲ ಅಂತ. ಎಸ್, ನಾನು ಕ್ವೆಶ್ಚನ್ ಪೇಪರ್ಸ್ ಮುಖಾಂತರನೇ ನಿಮಗೆ ಇಂಪಾರ್ಟೆಂಟ್ನ ತಿಳಿಸ್ಕೊಡೋಣ ಅಂತ ಹೇಳಿ ಬಂದಿದ್ದೀನಿ. ಸೊ ಏನಂತ ಹೇಳಿದ್ರೆ, ಸೊ ಎವ್ರಿಬಡಿ ವಿಲ್ ಬಿ ಹ್ಯಾವಿಂಗ್ ವಾಟ್ ಐ ಕ್ಯಾನ್ ಸೇ ಥಿಂಕಿಂಗ್ ದಟ್ ಯಾರೋ ನಿಮ್ಗೆ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಕೊಡ್ತಾರೆ, ಅದಷ್ಟು ಓದ್ಕೊಂಡ್ರೆ ನಾವು ಪಾಸ್ ಆಗ್ಬೋದು ಅಂತ ಹೇಳಿ ಇರುತ್ತೆ. ಸೊ ಇವಾಗ ಆ ಥರದ್ದು ಒಂದು ಪ್ಲಾಟ್ಫಾರ್ಮ್ ಆಲ್ರೆಡಿ ಇದೆ. ಐ ಡೋಂಟ್ ವಾಂಟ್ ಟು ನೇಮ್ ಇಟ್, ಬಟ್ ಇದೆ ದೇ ಆರ್ ಪ್ರೊವೈಡಿಂಗ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅಂಡ್ ಆಲ್. ಸೊ ಬಟ್ ಏನ್ ಮ್ಯಾಟರ್ ಅಂತ ಹೇಳಿದ್ರೆ ಯು ಕ್ಯಾನ್ ಓನ್ಲಿ ಆಸ್ ಐ ಟೋಲ್ಡ್ ಯು ಬಿಫೋರ್, ನಾನು ಈ ಹಿಂದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನಲ್ಲಿ ಹೇಳಿದ್ದೆ ದಟ್ ಯು ಕ್ಯಾನ್ ಓನ್ಲಿ ಫೈಂಡ್ ಔಟ್ ಯರ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್. ಆಯ್ತಾ, ನೀವೇ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಫೈಂಡ್ ಔಟ್ ಮಾಡ್ಕೋಬಹುದು. ಹೇಗೆ ಫೈಂಡ್ ಔಟ್ ಮಾಡ್ಕೋತಾರೆ ಯೂಸಿಂಗ್ ಯರ್ ಕ್ವೆಶ್ಚನ್ ಪೇಪರ್. ದ ಮೋರ್ ರಿಪೀಟೆಡ್ ಫಸ್ಟ್ ಸ್ಟೆಪ್ ಅಂಡ್ foremost step is that the repeated questions, ಏನ್ questions ನಿಮಗೆ ರಿಪೀಟ್ ಆಗಿದೆ, those questions are said to be super important questions. Repeated questions are said to be what? Repeated questions are said to be what? Repeated questions are said to be ಸೂಪರ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ನಾನು ಹೇಳ್ತೀನಿ. ಆಯ್ತಾ, ಸೊ ಯಾಕೆ ನಾನು ಇದನ್ನ ತುಂಬಾ ಸ್ಟ್ರೆಸ್ ಮಾಡ್ತೀನಿ ಅಂದ್ರೆ, ಐ ಆಮ್ ನಾಟ್ ವಾಟ್ ಐ ಕ್ಯಾನ್ ಸೇ ಟೆಲಿಂಗ್ ಎನಿ ಬ್ಯಾಡ್ ಥಿಂಗ್ಸ್ ಅಬೌಟ್ ದ ಒನ್ ಹೂಸ್ ಪ್ರೊವೈಡಿಂಗ್ ಇಂಪಾರ್ಟೆಂಟ್ ಕ್ವಶನ್ಸ್. ಅವ್ರ ಬಗ್ಗೆ ನಾನು ಯಾವುದೇ ರೀತಿಯಾಗಿ ಮಾತಾಡೋಕೆ ಐ ಡೋಂಟ್ ಹ್ಯಾವ್ ಎನಿ ರೈಟ್ಸ್. ಬಟ್ ದ ಫಸ್ಟ್ ಥಿಂಗ್ ಟು ಬಿ ಫ್ರಾಂಕ್ ಇಸ್ ದಟ್, ಸೊ ನೀವೇ ಇಂಪಾರ್ಟೆಂಟ್ ಕ್ವಶನ್ಸ್ ನ ಗುರುತು ಮಾಡ್ಕೋಬಹುದು. ಸೊ ಐ ಆಮ್ ಟೆಲಿಂಗ್ ಯು ಟು ಎಲಿಮಿನೇಟ್ ಡಿಪೆಂಡೆನ್ಸಿ. ಸೊ ಎಲಿಮಿನೇಟ್ ಡಿಪೆಂಡೆನ್ಸಿ, ತುಂಬಾ ಜನ ಡಿಪೆಂಡೆನ್ಸಿಗೆ ಹೋಗ್ಬಿಟ್ಟಿರ್ತೀರಾ. ಸೊ ಯಾವ ಮಟ್ಟ ಡಿಪೆಂಡೆನ್ಸಿ ಅಂದ್ರೆ, ಸೊ ಇವ್ರು ಕ್ವಶನ್ಸ್ ಕೊಡ್ತಾರೆ, ಸೊ ನಾನು ಇದನ್ನ ಓದ್ಕೊಂಡು ನಾನು ಪಾಸ್ ಆಗ್ತೀನಿ, ಸೊ ಅಟ್ ದ ಎಂಡ್ ಅವ್ರದ್ದು ಕ್ವಶನ್ ಸಿಗುತ್ತೆ, ಅದನ್ನ ನೋಡಿದ ತಕ್ಷಣನೇ ನಾವು ಪಾಸ್ ಆಗ್ಬಿಡ್ತೀವಿ ಅಂತ ನೀವು ಅನ್ಕೊಳ್ಬಹುದು. ಬಟ್ ಅಲ್ಲ, ನೀವೇ ಹುಡ್ಕೊಂಡು ನೀವೇ ತಯಾರು ಮಾಡ್ಬೇಕು ಇಂಪಾರ್ಟೆಂಟ್ ಕ್ವಶನ್ಸ್ ನ. ಯು ಶುಡ್ ಬಿ ಏಬಲ್ ಟು ಡೂ ಇಟ್ ಬೈ ಯೋರ್ ಓನ್. ಹೌದಾ, ನಿಮ್ಗೆ ಕ್ಲಾಸಲ್ಲೇ ನಿಮ್ಗೆ ಆಲ್ಮೋಸ್ಟ್ ವೈಲ್ ದೇ ಆರ್ what I can say teaching, they'll just tell you what are all the important questions that comes for exam. ಅಲ್ಲೇ ಗುರ್ತು ಹಾಕಿರ್ತಾರಲ್ವಾ ಕ್ಲಾಸಸ್ ಅಲ್ಲಿ. This is applicable for all the branches of students who are studying in engineering, right? ಎಲ್ಲ ಬ್ರಾಂಚ್ ಸ್ಟೂಡೆಂಟ್ಸ್ ಯಾರ್ಯಾರಿದ್ದೀರಾ ಇಂಜಿನಿಯರಿಂಗ್ ಅಲ್ಲಿ, ಅವ್ರಿಗೂ ನಾನು ಸೇರ್ಸೇ ಹೇಳ್ತಾ ಇದ್ದೀನಿ. ಸೊ ನಿಮ್ಗೆ ಏನು ಕ್ಲಾಸ್ ಅಲ್ಲಿ ಇಂಪಾರ್ಟೆಂಟ್ ಅಂತ ಗುರ್ತು ಹಾಕ್ಸಿರ್ತಾರೆ, ಸೊ ನೀವು ಅದನ್ನೇ ಸ್ಟ್ಯಾಂಡ್ ಮಾರ್ಕ್ ಹಾಕೊಂಡಿರ್ತೀರಾ, ಅವೆಲ್ಲ ಇಂಪಾರ್ಟೆಂಟ್ ಅಲ್ವಾ. So those are all important and you're going to work on those questions. You'll easily pass your exam. ನಿಮ್ಮ ಇಂಪಾರ್ಟೆಂಟ್ ನಿಮಗೆ ಪ್ರತಿದಿನ ಗೊತ್ತಾಗ್ತಾ ಹೋಗ್ತಿರುತ್ತೆ, ಬಟ್ ಯು ವಿಲ್ ನಾಟ್ ಬಿ ಅಬ್ಸರ್ವಿಂಗ್ ಇಟ್ ಪ್ರಾಪರ್ಲಿ ಅಷ್ಟೇ, ಬೇರೆ ಏನೂ ಇಲ್ಲ. ಆಯ್ತಾ, ಸೊ ಇಂಟರ್ನಲ್ ಕ್ವಶನ್ ಪೇಪರ್, ವಾಟ್ ಎವರ್ ದ ಟಾಪಿಕ್ಸ್ ದಟ್ ಕ್ವಶನ್ಸ್ ದಟ್ ಆರ್ ಸಾಲ್ವ್ಡ್ ಇನ್ ಕ್ಲಾಸ್, ಆರ್ ವಾಟ್ ಐ ಕ್ಯಾನ್ ಸೇ ವಾಟ್ ಎವರ್ ದ ಯೂನಿಟ್ ಟೆಸ್ಟ್ ಏನಾದ್ರು ಕೊಡ್ತಾ ಇದ್ರೆ ನಿಮ್ಮ ಟೀಚರು ಸ್ಪೆಷಲ್ ಆಗಿ ಎಕ್ಸ್ಟ್ರಾ ಕೇರ್ ತಗೊಂಡು ಯೂನಿಟ್ ಟೆಸ್ಟ್ ಕೊಡ್ತಾ ಇದ್ರೆ, ಇಂಟರ್ನಲ್ಸ್ ಪೇಪರ್ಗಳಾಗಿರ್ಬೋದು, ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರ್ಬೋದು, ನಿಮ್ಮ ಕ್ಲಾಸ್ ನೋಟ್ಸ್ ಅಲ್ಲಿ ಗುರ್ತು ಹಾಕ್ಸಿರೋಂಥ ಇಂಪಾರ್ಟೆಂಟ್ ಆಗಿರ್ಬೋದು, ಇವೆಲ್ಲಾನು ಸೇರಿಸಿ ನೀವು ಓದ್ತೀರಾ ಅಂದ್ರೆ ಖಂಡಿತ ಪಾಸ್ ಆಗ್ತೀರಾ ಗೈಸ್. ಬೇರೆ ಏನು ಬೇಡ ನಿಮ್ಗೆ. ಆಯ್ತಾ, ಸೊ ಬೇರೆ ಏನು ಬೇಡ ನಿಮ್ಗೆ. ಅಂಡ್ ನಿಮ್ಗೆ ಯಾವುದೇ ಇಂಪಾರ್ಟೆಂಟ್ ಕ್ವಶನ್ಸ್ ನ ಅಗತ್ಯತೆನೂ ಬರೋಲ್ಲ. ಫಸ್ಟ್ ಥಿಂಗ್, ಹೌದಾ, ಅಂದ್ರೆ ಅಗತ್ಯತೆ ಇನ್ ದ ಸೆನ್ಸ್ ಲೈಕ್ ನಿಮ್ಗೆ ಯಾರೋ ಇಂಪಾರ್ಟೆಂಟ್ ಕೊಡ್ತಾರೆ, ಸೊ ನೀವು ಅದಕ್ಕೆ ವೇಟ್ ಮಾಡ್ತಾ ಕೂತ್ಕೊಳ್ತೀರಾ. ಅಂಡ್ ಆಫ್ಟರ್ ಯು ವೇಟ್ ಫಾರ್ ದಟ್, ಸೊ ಅದು ಬರುತ್ತೆ, ಅದು ಬಂದಿದ ತಕ್ಷಣ ನೀವು ಅದನ್ನ ಓದ್ಕೊಂಡು ಪಾಸ್ ಮಾಡ್ಕೊಳ್ತೀರಾ. ಅಂಡ್ ವಿಲ್ ಸೇ ದಟ್ ಐ ಪಾಸ್ ಬಿಕಾಸ್ ಆಫ್ ಇಟ್ ಇಂಪಾರ್ಟೆಂಟ್ ಅಂತ. ಬಟ್ ಅದು ಬೇಕಾಗಿರಲ್ಲ ನಿಮ್ಗೆ, ಅಷ್ಟು ಪ್ರೋಸೆಸ್ ಬೇಕಾಗಿರಲ್ಲ, ನೀವೇ ಮಾಡ್ಕೊಳ್ಬಹುದು, ನಿಮ್ಮ ಕೈಯಲ್ಲೇ ಶಕ್ತಿ ಇದೆ. ನಾನು ಐ ಆಮ್ ಟ್ರೈಂಗ್ ಟು ಎಲಿಮಿನೇಟ್ ಡಿಪೆಂಡೆನ್ಸಿ ಫ್ರಮ್ ಯು ಪೀಪಲ್. ಹೌದಾ, ಡಿಪೆಂಡೆನ್ಸಿ ಅಂದ್ರೆ ಯಾವುದೋ ಒಂದಕ್ಕೆ ವೇಟ್ ಮಾಡೋದಕ್ಕಿಂತನೂ ನೀವೇ ಪ್ರಯತ್ನ ಮಾಡಿ ನೀವೇ ಇಂಪಾರ್ಟೆಂಟ್ ನ ಹುಡ್ಕೊಳ್ಳೋಷ್ಟು ಶಕ್ತಿ ನಿಮ್ಮಲ್ಲಿ ಇರಬೇಕು. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಇವತ್ತಿನ ಕ್ಲಾಸ್ ಅಲ್ಲಿ ಅಂದ್ರೆ, ನಾನು ನೆನ್ನೆ ಕ್ವಶನ್ ಪೇಪರ್ ಇಂದಾನೆ ಕ್ವಶನ್ಸ್ ಅನ್ನ ಪಿಕ್ ಮಾಡಿ ನಾನು ನಿಮ್ಗೆ ಬರೆದು ನೀಟಾಗಿ ಏನೇನ್ ಮಾಡ್ಬೇಕು ಅಂತ ಹೇಳಿದೀನಿ. ಹೌದಾ, ಇವತ್ತು ನಾನು ಆ ಕೆಲಸ ಮಾಡ್ತಿಲ್ಲ. ಇವತ್ತು ನಾನೇನ್ ಮಾಡ್ತಾ ಇದ್ದೀನಿ, ಕ್ವಶನ್ ಪೇಪರ್ ಇರುವಂತ ಕ್ವಶನ್ಸ್ ನಲ್ಲಿ ಯಾವ್ಯಾವ್ದು ತುಂಬಾ ಇಂಪಾರ್ಟೆಂಟ್ ಮತ್ತೆ ಯಾವ್ದು ನೀವು ಹೆಚ್ಚಾಗಿ ಕಾನ್ಸಂಟ್ರೇಟ್ ಮಾಡ್ಬೇಕು ಅಂತ ಮಾತ್ರ ಹೇಳ್ತೀನಿ. ಆ ಕ್ವಶನ್ಸ್ಗೆ ಏನೇನ್ ಮಾಡ್ಬೇಕು ಅಂತ ನಾನು ಹೇಳೋದಿಲ್ಲ, ಅದನ್ನೆಲ್ಲಾನು ನಾನು ಆಲ್ರೆಡಿ ಮಾಡ್ಬಿಡಿದೀನಿ ಒಂದ್ಸಲಿ. ಆಯ್ತಾ, ಇದೆಲ್ಲ ನಾನು ಆಲ್ರೆಡಿ ಮಾಡಿದೀನಿ. ನಿಮ್ಗೆ ಏನ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ DST ಯೂಸಿಂಗ್ ವೆರಿ ಲಾಗ್ ಪ್ಲೇ ಲಿಸ್ಟ್ ಅನ್ನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಪ್ಲೇ ಲಿಸ್ಟ್ ಅನ್ನ ನಾನು ಲಿಂಕ್ ಅನ್ನ ಅಪ್ಲೋಡ್ ಮಾಡಿದ ತಕ್ಷಣ ನೀವೇನ್ ಮಾಡ್ತೀರಾ, ಅಲ್ಲಿ ಹೋಗ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡ್ತೀರಾ. ಚೆಕ್ ಮಾಡಿದ ತಕ್ಷಣ ನಿಮ್ಗೆ ಎಲ್ಲಾ ಸಿಗುತ್ತೆ ಸೆಕೆಂಡ್ ಮಾಡೆಲ್ ಸಂಬಂಧಪಟ್ಟಂತೆ. ಅದಷ್ಟು ನೋಡಿ ಸಾಕು, ನಿಮ್ಗೆ ಇನ್ನೇನು ಬೇಡ. ಆಯ್ತಾ,
ಸೊ ಆಮೇಲೆ ನೀವು ಇದನ್ನ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಇಂಪಾರ್ಟೆಂಟ್ ಎಲ್ಲ ಫೈಂಡ್ ಔಟ್ ಮಾಡ್ಕೊಳ್ಬೇಕು ಇನ್ ಫ್ಯೂಚರ್ ಅಂತ. ಇವಾಗ ನಿಮ್ಗೆ ಆಲ್ರೆಡಿ ಟೈಮ್ ಶಾರ್ಟೇಜ್, ಸೊ ನಾವೇ ಮಾಡ್ತಾ ಇದೀವಿ. ಇನ್ ಫ್ಯೂಚರ್ ನೀವು ಇದೇ ತರ ಇಂಪಾರ್ಟೆಂಟ್ ಕ್ವಶನ್ಸ್ ಹುಡ್ಕೊಳ್ಳಿ, ಬಟ್ ಮಾಡೋದು ನಮ್ ಧರ್ಮ, ಯಾಕೆಂದ್ರೆ ಬಹಳಷ್ಟು ಜನಕ್ಕೆ ಇನ್ನೂ ಗೊತ್ತಾಗಿರಲ್ಲ ಅಲ್ವಾ. ಸೊ ಹಾಗಾಗಿ ನಾವು ಮಾಡ್ತಾನೆ ಇರ್ತೀವಿ. ಬಟ್ ಅಂದ್ರೆ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ನೀವೇ ಇಂಪಾರ್ಟೆಂಟ್ ಕ್ವಶನ್ ಹುಡ್ಕೊಳ್ಳೋ ಅಷ್ಟು ನಿಮ್ ಹತ್ರ ಶಕ್ತಿ ಇದೆ. ಸೊ ನೀವು ಅದನ್ನ ಮಾಡ್ಕೊಳ್ಳಿ, ಆಯ್ತಾ. ಡೋಂಟ್ ಗೆಟ್ ಇಂಟು ಡಿಪೆಂಡೆನ್ಸಿ, ಆಯ್ತಾ. ಹೌದಾ, ಓಕೆ. ಸೊ ಇದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಯಾರ ಬಗ್ಗೆನೂ ಐ ಆಮ್ ನಾಟ್ ಸ್ಪೀಕಿಂಗ್ ಇಟ್ ನೆಗೆಟಿವ್, ಬಿಕಾಸ್ ಅದು ಹೇಗೆ ಅಂತಂದ್ರೆ ಐ ಆಲ್ಸೋ ಜಸ್ಟ್ ಅನಲೈಸ್ಡ್ ವಿತ್ ದಟ್. ಆ ಕ್ವಶನ್ಸು ಹೇಗೆ ಬರುತ್ತೆ, ಆ ಇಂಪಾರ್ಟೆಂಟ್ ಕ್ವಶನ್ಸು ಏನ್ ನಿಮ್ಗೆ ಸಿಗ್ತಾ ಇದೆ ಇವಾಗ ಒಂದು ಪರ್ಟಿಕ್ಯುಲರ್ ಒಂದು ಪ್ಲಾಟ್ಫಾರ್ಮ್ ನಿಂದ. ಸೊ ನಾನು ಅದನ್ನು ಚೆಕ್ ಮಾಡುವಾಗ ವಾಟ್ ಡಿಡ್ ಐ ಫೀಲ್ ಇಸ್ ದಟ್ ಒಂದಷ್ಟು ಕ್ವಶನ್ ಪೇಪರ್ ಎಲ್ಲಾನು ರೆಫರ್ ಮಾಡಿ ಏನ್ ಮಾಡ್ತಾರೆ, ದೇ ವಿಲ್ ಆಲ್ಸೋ ಮೇಕ್ ಅ ಲಿಸ್ಟ್ ಆಫ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿಚ್ ದೇ ಫೀಲ್ ದಟ್ ಹಸ್ ಬೀನ್ ಗಿವನ್ ಟು ಯು ಫಾರ್ ಎಕ್ಸಾಮ್ಸ್. ಅಂದ್ರೆ ನಿಮ್ಮ ಎಕ್ಸಾಮಿಗೆ ಅದನ್ನ ಕೊಡ್ತಾರೆ ಅಂತ ಅವ್ರಿಗೆ ಅನ್ಸಿದ್ರೆ ಅದನ್ನ ಲಿಸ್ಟ್ ಮಾಡಿ ಕೊಡ್ತಾರೆ. ಅವರು ಒಂದಿಷ್ಟು ಕ್ವಶನ್ ಪೇಪರ್ಸ್ ಆಗ್ಲಿ, ನಿಮ್ಮ ಒಂದು ಕಾಲೇಜ್ ನಲ್ಲಿ ಇಂಟರ್ನಲ್ಸ್ಗೆ ಏನೇನ್ ಕ್ವಶನ್ ಪೇಪರ್ಸ್ ಕೊಟ್ಟಿರ್ತಾರೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಮಾಡಿರ್ತಾರೆ. ಸೊ ಬಟ್ ಅಂದ್ರೂ ಅದನ್ನೆಲ್ಲ ಮಾಡಿ ಅವರು ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ ಕೊಡುವಂಥದ್ದು. ಬಟ್ ನಾನೇನ್ ಹೇಳ್ತೀನಿ ಅಂದ್ರೆ ಅವನ್ನೆಲ್ಲ ನೀವೇ ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಇದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಹೌದಾ, ಯು ಕ್ಯಾನ್ ಜಸ್ಟ್ ಚೆಕ್ ವಿತ್ ದಟ್ ಪ್ರೋಸೆಸ್, ಹೌ ದೇ ಡೂ ಇಟ್, ಹೌ ದೇ ಕಲೆಕ್ಟ್ ದ ಕ್ವಶನ್ಸ್ ಅಂಡ್ ಬೇರೆ ಬೇರೆ ಕಾಲೇಜ್ ಇಂಟರ್ನಲ್ ಕ್ವಶನ್ ಪೇಪರ್ಸ್ ಪ್ಲಸ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಎಲ್ಲ ಕಲೆಕ್ಟ್ ಮಾಡಿ ರಿವ್ಯೂ ಎಲ್ಲರೂ ಕ್ಲೀನ್ ಆಗಿ ರಿವ್ಯೂ ಮಾಡಿಬಿಟ್ಟು ರಿವ್ಯೂ ಟೀಮ್ ಇಂದ, ಅಂಡ್ ದೆನ್ ದೇ ಪ್ರೊವೈಡ್ ದ ಇಂಪಾರ್ಟೆಂಟ್ ಕ್ವಶನ್ಸ್ ವಿಚ್ ಯು ಕ್ಯಾನ್ ಡೂ ಇಟ್ ಆನ್ ಯುವರ್ ಓನ್. ಹೌದಾ, ಸೊ ಹಾಗಾಗಿ ನಾನು ಅದನ್ನ ಹೇಳ್ತಾ ಇದ್ದೀನಿ, ಓಕೆನಾ. ಸೊ ಇದನ್ನ ನಾನು ಹೇಳಲೇಬೇಕಾಗಿತ್ತು, ಯಾಕೆ ಅಂತಂದ್ರೆ ನಿಮ್ಮಲ್ಲಿ ಡಿಪೆಂಡೆನ್ಸಿಯನ್ನ ತರಲಿಕ್ಕೆ. ಸೊ ನೀವು ಇಂಡಿಪೆಂಡೆನ್ಸಿಯನ್ನ ತರಲಿಕ್ಕೆ, ಐ ಆಮ್ ವೆರಿ ಸಾರಿ. ಸೊ ನೀವು ಸ್ವಲ್ಪ ಏನಂತ ಹೇಳ್ತಾರೆ, ಒಂದು ವಾಟ್ ಐ ಕ್ಯಾನ್ ಸೇ, ಒಬ್ರ ಮೇಲೆ ಡಿಪೆಂಡೆಂಟ್ ಆಗೋಕ್ಕಿಂತನೂ ನೀವೇ ಸ್ವಂತ ಪ್ರಯತ್ನ ಮಾಡಿ, ನೀವೇ ಎಲ್ಲ ತರ ಲೀಸ್ಟ್ ಮಾಡ್ಕೊಂಡು ಕ್ವಶನ್ಸ್ನ ನೀವೇ ಓದ್ಕೊಂಡು ನೀವೇ ಮಾಡ್ಕೊಳ್ಳೋಂಥ ಒಂದು ಇಂಡಿಪೆಂಡೆನ್ಸಿಯನ್ನ ನಾನು ಹುಟ್ಟಾಕ್ತಾ ಇದ್ದೀನಿ. ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಫಸ್ಟ್ ಕ್ವಶನ್ ಪೇಪರ್ ಬಂದು ಮಾಡೆಲ್ ನಂಬರ್ 2ಗೆ ನಾನು ತಗೊಳ್ತಾ ಇರೋಂಥ ವೆರಿ ಫಸ್ಟ್ ಕ್ವಶನ್ ಪೇಪರ್ ಜನವರಿ ಫೆಬ್ರವರಿ 2023 21 EC 32 ಒಂದೇ ಕ್ವಶನ್ ಪೇಪರ್ ನಿಮ್ಮ ಸಬ್ಜೆಕ್ಟ್ಗೆ ಇರುವಂತದ್ದು. DST ಯೂಸಿಂಗ್ ವೆರಿ ಲಾಗ್, ಇನ್ನೆಲ್ಲ ಡಿಜಿಟಲ್ ಸಿಸ್ಟಮ್ ಡಿಸೈನ್ ಮತ್ತೆ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಇರುವಂತದ್ದು. ಹೌದಾ, ಓಕೆ. ಸೊ ಇವಾಗ ಒಂದು ಕ್ವಶನ್ ಪೇಪರ್ ನಲ್ಲಿ ನೀವು ಹೇಗೆ ಇಂಪಾರ್ಟೆಂಟ್ ನ ಗುರ್ತಿಟ್ಕೊಳ್ಬೇಕು, ಯಾವ ರೀತಿ ಇಂಪಾರ್ಟೆಂಟ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಇಫ್ ಯು ಆರ್ ಟ್ರೈಂಗ್ ಟು ಸೆಲೆಕ್ಟ್ ಇಂಪಾರ್ಟೆಂಟ್, ಇಫ್ ಯು ಆರ್ ಟ್ರೈಂಗ್ ಟು ಲರ್ನ್ ಇಟ್ ಆನ್ ಯುವರ್ ಓನ್, what you have to do, the first thing you have to do is you need to see with the questions. If the questions are repeated, you need to write it as super important questions ke list ಮಾಡ್ಕೊಳ್ಳಿ. super important questions are the one which comes what I can say repeated ಆಗಿ ಬರುವಂತ ಕ್ವಶನ್ super important ಅಂತ ಹೇಳ್ತೀವಿ, ಆಯ್ತಾ. ಇನ್ ಮಿಕ್ಕಿದೆಲ್ಲ ಇಂಪಾರ್ಟೆಂಟ್ ಗೆ ಬರುತ್ತೆ, ಅದನ್ನ ಲಿಸ್ಟ್ ಮಾಡ್ಕೊಳ್ಳಿ. ಹೇಗೆ ಇಂಪಾರ್ಟೆಂಟ್ ಲಿಸ್ಟ್ ಮಾಡ್ಕೊಳ್ತೀರಾ ಅಂದ್ರೆ, ಟಾಪಿಕ್ ವೈಸ್ ಯು ನೀಡ್ ಟು ವಾಟ್ ಐ ಕ್ಯಾನ್ ಸೇ ಮೇಕ್ ಅ ಲಿಸ್ಟ್ ಆಫ್ ಕ್ವಶನ್ಸ್. ಸೊ ಒಂದು ಟಾಪಿಕ್ ಬರೀಬೇಕು, ಆ ಟಾಪಿಕ್ ಕೆಳಗಡೆ ಏನೇನ್ ಕ್ವಶನ್ಸ್ ಕೊಟ್ಟಿದ್ದಾರೆ ಕ್ವಶನ್ ಪೇಪರ್ಲಿ ಅವೆಲ್ಲಾನು ಇಂಪಾರ್ಟೆಂಟ್. ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಕ್ವಶನ್ ಪೇಪರ್ ಅಲ್ಲಿ ಕೊಟ್ಟಿರುವಂತ ಕ್ವಶನ್ಸ್ ಗಳೇ ಇಂಪಾರ್ಟೆಂಟ್. ಅದನ್ನ ಲಿಸ್ಟ್ ಮಾಡ್ಕೊಂಡು ನೀವು ಇಟ್ಕೊಂಡು ಅದನ್ನೇ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತೀರಾ ಇನ್ ಸಚ್ ಎ ವೇ ದಟ್ ಇಫ್ ದ ನಂಬರ್ಸ್ ಆರ್ ಚೇಂಜ್ ಯು ಆರ್ ಗೋಯಿಂಗ್ ಟು ಡೂ ದ ಪ್ರಾಬ್ಲಮ್. ಸೇ ಫಾರ್ ಎಕ್ಸಾಂಪಲ್, consider this question, realize the boolean expression using 3 to 8 decoder and 2 OR gates ಅಂತ ಈ ಒಂದು ಕ್ವಶನ್ ಅನ್ನ ಏನ್ ಮಾಡಿದ್ದಾರೆ ಕೊಟ್ಟಿದ್ದಾರೆ. ಸೊ ಈ ನಂಬರ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ನೀವು ಈ ಒಂದು ಕ್ವಶನ್ ಪ್ರಾಕ್ಟೀಸ್ ಮಾಡ್ತು ಅಂದ್ರೆ ಈ ಜಾಗದಲ್ಲಿ ಈ 1 2 4 5 ಜಾಗದಲ್ಲಿ ನಿಮ್ಗೆ 1 2 3 4 ಕೊಟ್ಟಿದ್ರು, ಮತ್ತೆ ನಿಮ್ಮ ಈ 1 5 7 ನಲ್ಲಿ ನಿಮ್ಗೆ 2 5 6 ಕೊಟ್ಟಿದ್ರು ನೀವು ವರ್ಕ್ ಮಾಡೋಷ್ಟು ಇರಬೇಕು. ಸೊ ಆ ತರ ಪ್ರಿಪೇರ್ ಮಾಡ್ಕೊಳ್ಳಿ. ಅಂಡ್ ಒನ್ ಮೋರ್ ಥಿಂಗ್, ಬಿಫೋರ್ ಜಡ್ಜಿಂಗ್ ಅನ್ ಇಂಪಾರ್ಟೆಂಟ್ ಕ್ವಶನ್ ಏನ್ ಮಾಡ್ಬೇಕು ಅಂದ್ರೆ ಕ್ವಶನ್ ಪೇಪರ್ ಫಸ್ಟ್ ಇಟ್ಕೋಬೇಕು. ನೀವ್ ಯಾವತ್ತು ಏನ್ ಮಾಡ್ಬೇಕು, ಕ್ವಶನ್ ಪೇಪರ್ ಫಸ್ಟ್ ಇಟ್ಕೋಬೇಕು. ಕ್ವಶನ್ ಪೇಪರ್ ನ ಇಟ್ಕೊಳ್ಳೋ ಅಂತದನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ. ಅಂಡ್ ನೀವು ಕ್ವಶನ್ ಪೇಪರ್ ಇಟ್ಕೊಂಡು ಅದರಲ್ಲಿ ಇರುವಂತ ಕ್ವಶನ್ಸ್ ಎಲ್ಲ ನೋಡ್ಕೊಳ್ಳಿ. ಆಮೇಲೆ ನೀವು ಟೆಕ್ಸ್ಟ್ ಬುಕ್ಗೆ ಬರಬೇಕು. Don't come directly to the textbook. Don't take directly the textbook and don't start solving the question directly from the textbook. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿರೋ ಕ್ವಶನ್ ಅನ್ನ ನೀವು ಯಾವುದೇ ಒಂದು ಕ್ವಶನ್ ಆಗಲಿ ಡೈರೆಕ್ಟ್ ಆಗಿ ಇಂಪಾರ್ಟೆಂಟ್ ಅಂತ ನೀವು ಜಡ್ಜ್ಮೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹೌದಾ, ಡೈರೆಕ್ಟ್ ಆಗಿ ಇಂಪಾರ್ಟೆಂಟ್ ಅಂತ ಜಡ್ಜ್ಮೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ಹೇಗೆ ಜಡ್ಜ್ ಮಾಡ್ತೀರಾ ಕ್ವಶನ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಮ ಕ್ವಶನ್ ಪೇಪರ್ ಮುಖಾಂತರನೇ ಮಾತ್ರ. ಕ್ವಶನ್ ಪೇಪರ್ನ ಫಸ್ಟ್ ನೋಡಿದಾಗ ನಿಮ್ಗೆ ಈ ತರ ಒಂದು ಕ್ವಶನ್ ಕೊಟ್ಟಿದ್ರೆ, ಇವಾಗ ಈ ಒಂದು ಕ್ವಶನ್ ಕೊಟ್ಟಿದ್ದಾರೆ ಕ್ವಶನ್ ಪೇಪರ್, ಈ ಒಂದು ಕ್ವಶನ್ ಅನ್ನ ನೀವು ನೋಡಿದ್ಮೇಲೆ ಈ ಒಂದು ಕ್ವಶನ್ ಇಂಪಾರ್ಟೆಂಟು, ಈ ತರ ಒಂದು ಕ್ವಶನ್ ಎಕ್ಸಾಮ್ ಅಲ್ಲಿ ಕೊಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಾಗಿದೆ. ಈ ಕ್ವಶನ್ ಏನು 3:8 ಡಿಕೋಡರ್ ಇಟ್ಕೊಂಡು ಸಾಲ್ವ್ ಮಾಡಿ ಅಂತ ಕೊಟ್ಟಿದ್ದಾರೆ. ಪ್ಲಸ್ ಇನ್ನೊಂದು ಏನ್ ಕೊಟ್ಟಿದ್ದಾರೆ, ನೀವು 3:8 ಡಿಕೋಡರ್ ಅಲ್ಲಿ ಸಾಲ್ವ್ ಮಾಡಿದ್ಮೇಲೆ ನೀವೇನ್ ಮಾಡ್ಬೇಕು, ಯು ಆರ್ ಗೋಯಿಂಗ್ ಟು ಕನೆಕ್ಟ್ ಇಟ್ ಟು ದ ಗೇಟ್ಸ್ ಅಲ್ವಾ. ಸೊ ನಿಮ್ಗೆ ಯಾವ್ದು ಬೇಕಾದ್ರೂ ಗೇಟ್ಸ್ ಗೆ ಕನೆಕ್ಟ್ ಮಾಡ್ಬೋದು. ಬಟ್ ಇಲ್ಲಿ ಏನ್ ಹೇಳಿದಾರೆ ಅವರು, ಸ್ಪೆಸಿಫೈಡ್ ಗೇಟ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಗೇಟ್ ಗೆ ನೀವು ಕನೆಕ್ಷನ್ ಅನ್ನ ಮಾಡ್ಬೇಕಾಗತ್ತೆ. ಹೌದಾ. ಸೊ ಈ ತರ ಒಂದು ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಅವಾಗ ಏನಾಗುತ್ತೆ, ಇದು ನಿಮ್ಗೆ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಆಮೇಲೆ ಏನ್ ಮಾಡ್ಬೇಕು, ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಇದೇ ತರ ಕ್ವಶನ್ ಅನ್ನ ನೀವು ಫೈಂಡ್ ಔಟ್ ಮಾಡಿದಾಗ ಯು ಹ್ಯಾವ್ ಟು ಟೆಲ್ ದಟ್ ಕ್ವಶನ್ ಇಸ್ ಇಂಪಾರ್ಟೆಂಟ್. ಆಯ್ತಾ. ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲೇ ಫಸ್ಟ್ ಈ ತರ ಕ್ವಶನ್ ಸಿಕ್ಕಿದ್ರು ಕೂಡ ಯು ಕಾಂಟ್ ಟೆಲ್ ದಟ್ ಇಟ್ ಇಸ್ ಇಂಪಾರ್ಟೆಂಟ್. ಬಿಕಾಸ್ ನಿಮ್ಮ ಕ್ವಶನ್ ಪೇಪರು ನಿಮ್ಮ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸೈಡ್ ಮಾಡುತ್ತೆ. ನಿಮ್ಮ ಕ್ವಶನ್ ಪೇಪರ್ ಏನ್ ಮಾಡುತ್ತೆ, ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಡಿಸೈಡ್ ಮಾಡುತ್ತೆ. ನಿಮ್ಮ ಕ್ವಶನ್ ಪೇಪರ್ ಮುಖಾಂತರ ನೀವು ಇಂಪಾರ್ಟೆಂಟ್ ಕ್ವಶನ್ಸ್ ತಿಳ್ಕೊಳ್ತೀರಾ. ಅದೇ ತರದ್ದು ಹಲವಾರು ಕ್ವಶನ್ಸ್ ಗಳು, ತರತರವರಿ ಕ್ವಶನ್ಸ್ ಗಳು ಸಿಗೋದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ. ಸೊ ಆಮೇಲೆ ನೀವು ಟೆಕ್ಸ್ಟ್ ಬುಕ್ ತಗೊಂಡು ಅದ್ರ ಬೇಸಿಸ್ ಮೇಲೆ ಡಿಫ್ರೆಂಟ್ ವ್ಯಾಲ್ಯೂಸ್, ಸೇಮ್ ಕ್ವಶನ್ ಬಟ್ ಡಿಫ್ರೆಂಟ್ ವ್ಯಾಲ್ಯೂಸ್ ಇರುವಂತಹ ಒಂದು ಕ್ವಶನ್ ಅನ್ನ ವರ್ಕೌಟ್ ಮಾಡ್ಬೇಕಾಗತ್ತೆ. ಇದಿಷ್ಟನ್ನು ನೀವು ಮಾಡ್ಕೋಬೇಕು. ಆಯ್ತಾ. ಇನ್ ಫ್ಯೂಚರ್ ನೀವು ಇದನ್ನೇ ಫಾಲೋ ಮಾಡ್ಬೇಕು. ಏನ್ ಮಾಡ್ಬೇಕು, ಇನ್ ಫ್ಯೂಚರ್ ನೀವು ಇದನ್ನೇ ಫಾಲೋ ಮಾಡ್ಬೇಕು. ಆಯ್ತಾ. ಇವಾಗ ನಿಮ್ಗೆ ಅದಕ್ಕೆ ಟೈಮ್ ಇಲ್ಲ, ಕಮ್ಮಿ ಇದೆ. ಬಟ್ ಅನ್ನು ನೀವು ಇವಾಗ್ಲೂ ಮಾಡ್ತೀನಿ ಅಂದ್ರೆ ಪರವಾಗಿಲ್ಲ. ಇವಾಗ್ಲೂ ನೀವೇನ್ ಮಾಡ್ಬೋದು ಅಂದ್ರೆ, ಹ್ಯಾವ್ ಅ ಕ್ವಶನ್ ಪೇಪರ್ ವಿತ್ ಯು. ನಿಮ್ಮ ಕ್ವಶನ್ ಪೇಪರ್ ಅನ್ನ ಇಟ್ಕೊಳ್ಳಿ. ಕ್ವಶನ್ ಪೇಪರ್ ಅನ್ನ ಇಟ್ಕೊಂಡು ನೀವು ಎಲ್ಲಾ ಕ್ವಶನ್ಸ್ ಸೆಗ್ರಿಗೇಟ್ ಮಾಡ್ಕೊಳ್ಳಿ. ಪ್ರತಿಯೊಂದು ಟಾಪಿಕ್ ಅನ್ನ ಬರೆದು ಆ ಟಾಪಿಕ್ ಗೆ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ ಏನ್ ಕೊಟ್ಟಿದ್ದಾರೆ ಅದನ್ನ ನೀಟಾಗಿ ಮಾಡ್ಕೊಳ್ಳಿ. ನೀಟಾಗಿ ಮಾಡ್ಕೊಂಡು ಅದಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾವ ತರ ಪ್ರಾಕ್ಟೀಸ್ ಮಾಡ್ತೀರಾ ಅಂದ್ರೆ, ನಿಮ್ಮ ನ್ಯೂಮರಿಕಲ್ ಚೇಂಜ್ ಆಗಿದ್ರು ಕೂಡ ನೀವು ಯಾವ್ದೇ ಲೆಕ್ಕ ಕೊಟ್ರು, ಆ ಬೇಸಿಸ್ ಮೇಲೆ ಯಾವ್ದೇ ನಂಬರ್ ಇರುವಂತ ಲೆಕ್ಕ ಕೊಟ್ರು ನೀವು ಮಾಡಕ್ ರೆಡಿ ಇರ್ಬೇಕು. ಸೊ ಆ ತರ ಯು ನೀಡ್ ಟು ಬಿ ಪ್ರಿಪೇರ್. ಹೌದಾ. ಆ ತರ ನೀವು ಪ್ರಿಪೇರ್ ಅನ್ನ ಆಗ್ಬೇಕಾಗತ್ತೆ. ಆಗ್ತೀರಾ ಅಲ್ವಾ. ಎಸ್, ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಲೈಕ್ ದಟ್. ಓಕೆ. ಸೊ ಇವಾಗ ದಟ್ ಇಸ್ ವಾಟ್ ಯು ಪ್ರಿಪೇರ್ ಲೈಕ್ ಎ ಪ್ರೋ ಅಂತಾನೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಯ್ತಾ. ಓಕೆ, ದಿಸ್ ಇಸ್ ವಾಟ್ ಇಸ್ ಐ ಸಪೋಸ್ ಟು ಡೂ. ಅಂಡ್ ನಾನು ಇವಾಗ ಈ ಕ್ವಶನ್ ಪೇಪರ್ ಬಗ್ಗೆ ಬರ್ತೀನಿ. ಈ ಕ್ವಶನ್ ಪೇಪರ್ ಗೆ ನಾನು ಬರೋದಕ್ಕೂ ಮುಂಚೆ, ಯು ನೋ ವಾಟ್ ಆರ್ ಆಲ್ ದ ಕಂಟೆಂಟ್ಸ್ ದಟ್ ಯು ಹ್ಯಾವ್ ಇನ್ ಮಾಡ್ಯೂಲ್ ನಂಬರ್ 2 ಅಂಡ್ ವಾಟ್ ಆರ್ ಆಲ್ ದ ಸಿಲೆಬಸ್ ದಟ್ ಯು ಹ್ಯಾವ್ ಇನ್ ಮಾಡ್ಯೂಲ್ ನಂಬರ್ 2. ನಿಮ್ಗೆ ಇರುವಂತ ಸಿಲೆಬಸ್ ಯಾವುದು? ದ ವೆರಿ ಫಸ್ಟ್ ಥಿಂಗ್ ಇಸ್ ನಥಿಂಗ್ ಬಟ್ ಯುವರ್ ಆಡರ್, ಸಬ್ಟ್ರಾಕ್ಟರ್, ಲುಕ್ ಅಹೆಡ್, ಕ್ಯಾರಿ ಆಡರ್, ಡೆಸಿಮಲ್ ಆಡರ್ ಅಂಡ್ ಬೈನರಿ BCD ಆಡರ್ ಅಂತ ಹೇಳ್ತೀನಿ. ಸೊ ಏನು ನಿಮ್ಗೆ ಇದರಿಂದ ಏನ್ ಕ್ವಶನ್ಸ್ ಬರುತ್ತೆ? You will get a question on, say, that is discuss adder with a block diagram, or explain the half adder or full adder with a neat label block diagram ಅಂತ. adder ಅಂದ್ರೆ half adder, full adder ಇದೆ. ಸಬ್ಟ್ರಾಕ್ಟರ್ ಅಂದ್ರೆ half subtractor, full subtractor ಇದೆ. ಮತ್ತೆ ತಿರ್ಗಾ look ahead, carry adder ಇದೆ. ಮತ್ತೆ ತಿರ್ಗಾ BCD adder ಇದೆ. ಮತ್ತೆ parallel ಇದು ಬೈನರಿ, ಡೆಸಿಮಲ್ ಆಡರ್ ಇದೆ. ಡೆಸಿಮಲ್ ಆಡರ್ ಇದೆ. ಸೊ ಈ ಇಷ್ಟು ಕ್ವಶನ್ಸ್ಗೂ ಥಿಯರಿನಲ್ಲಿ ಕೇಳ್ತಾರೆ. ಏನ್ ಕೇಳ್ತಾರೆ? ಎಕ್ಸ್ಪ್ಲೈನ್ ದ ಹಾಫ್ ಆಡರ್ ಆರ್ ಫುಲ್ ಆಡರ್ ವಿತ್ ಅ ನೀಟ್ ಲೇಬಲ್ ಡಯಾಗ್ರಾಮ್ ಅಂಡ್ ದ ಎಕ್ಸ್ಪ್ರೆಷನ್. ಹಾಫ್ ಆಡರ್ ಕೇಳ್ಬೋದು, ಇಲ್ಲ ಫುಲ್ ಆಡರ್ ಕೇಳ್ಬೋದು. full subtractor ಅಲ್ಲಿ define or explain the full subtractor or half subtractor with a neat label diagram ಅಂತ ಕೇಳ್ತಾರೆ. ಸೊ ಇದನ್ನ ತುಂಬಾ ಸತಿ ಕೇಳಿಲ್ಲ, ರೇರ್ ಆಗಿ ಕೇಳಿರುವಂತದ್ದು. ಸೊ ಯಾವ್ಯಾವ ಕ್ವಶನ್ ಪೇಪರ್ ಇದೆ ಅಂತ ನಾವು ನೋಡೋಣಂತೆ. ಫಸ್ಟ್ ಥಿಂಗ್ ನಾವು ಹಾಫ್ ಆಡರ್ ಮತ್ತೆ ಫುಲ್ ಆಡರ್ ಮತ್ತೆ ಫುಲ್ ಸಬ್ಟ್ರಾಕ್ಟರ್ ಮತ್ತೆ ಹಾಫ್ ಸಬ್ಟ್ರಾಕ್ಟರ್ ಮಾತ್ರ ನೋಡೋಣ. ನೋಡಿ, ಇಲ್ಲಿ ಕೇಳಿರುವಂತದ್ದು ಡಿಕೋಡರ್ ಅಲ್ಲಿ ಮಾಡ್ಲಿಕ್ಕೆ. ಸೊ ಇದು ನಮ್ಗೆ ನಾರ್ಮಲ್ ಕ್ವಶನ್ ಗೆ ಬರೋದಿಲ್ಲ. ಸೊ ನಾನು ತೋರಿಸ್ತೀನಿ ಎಲ್ಲೆಲ್ಲಿದೆ ಅಂತ. ಆಯ್ತಾ. ಓಕೆ, just a minute. ಇಲ್ಲೂ ಇಲ್ಲ ಗೈಸ್. ಓಕೆ ಓಕೆ, ಸಿ, ಇಲ್ಲೊಂದು ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಡಿಸೈನ್ ಅ ಫುಲ್ ಸಬ್ಟ್ರಾಕ್ಟರ್ ಅಂಡ್ ಇಂಪ್ಲಿಮೆಂಟ್ ಯೂಸಿಂಗ್ ಲಾಜಿಕ್ ಗೇಟ್ಸ್ ಅಂತ. ಅದಕ್ಕೆ ರೇರ್ ಆಗಿ ಕೇಳಿದ್ದಾರೆ. ಸೊ ಎಲ್ಲೆಲ್ಲಿ ಕೇಳಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಆಯ್ತಾ. ಓಕೆ, ಐ ಆಮ್ ಸಾರಿ, ಒಂದು ಮಿಸ್ ಆಯ್ತು. Just a minute. I'm very sorry for the distraction, guys. Just a minute. Okay, this one. Okay. So ಇವಾಗ ಇಲ್ಲಿ ನೋಡಿ, ಇಲ್ಲೂ ಕೇಳಿಲ್ಲ ಗೈಸ್. ಸೊ ಇಲ್ಲೂ ಕೇಳಿಲ್ಲ. Okay, and here let's see whether they have asked here. No. Here no guys, ಇಲ್ಲ. So ಇಲ್ಲೂ ಇಲ್ಲ. Okay.
ಸೊ ಇಲ್ಲಿ ನಿಮ್ಗೆ ಕೇಳಿಲ್ಲ, ಎಲ್ಲೋ ಒಂದ್ಸತಿ ಕೇಳಿದ್ದಾರೆ ಆಯ್ತಾ. ಆಕ್ಚುಲಿ ನೀವು 17 ಪೇಪರ್ಸ್ ಇನ್ನೂ ತುಂಬಾ ಇದೆ, ನೀವು ಅದರಲ್ಲಿ ಚೆಕ್ ಮಾಡ್ತೀನಿ ಅಂತ ಅನ್ನೋದಾದ್ರೆ ಅದರಲ್ಲೂ ಕೂಡ ಕೆಲವೊಂದ್ಸಲಿ ಮಾತ್ರ ನಿಮ್ಗೆ ಫುಲ್ ಆಡರ್ ಮತ್ತೆ ಫುಲ್ ಸಬ್ಟ್ರಾಕ್ಟರ್ ಬಗ್ಗೆ ಕೇಳಿದ್ದಾರೆ. ನಿಮ್ಗೆ ಹಾಫ್ ಆಡರ್ ಮತ್ತೆ ಹಾಫ್ ಸಬ್ಟ್ರಾಕ್ಟರ್ ಕೇಳುವಂತ ತುಂಬಾ ಕಡಿಮೆ. ಚಾನ್ಸಸ್ ಆರ್ ರೇರ್ ದಟ್ ಯು ಗೆಟ್ ಹಾಫ್ ಆಡರ್ ಅಂಡ್ ಹಾಫ್ ಸಬ್ಟ್ರಾಕ್ಟರ್. ಬಟ್ ಏನಾಗ್ತಿದೆ, ನಿಮ್ಗೆ ಫುಲ್ ಆಡರ್ ಮತ್ತೆ ಫುಲ್ ಸಬ್ಟ್ರಾಕ್ಟರ್ ನ ಏನ್ ಮಾಡ್ತಾರೆ, ತುಂಬಾ ಸತಿ ಕೇಳ್ತಾರೆ. ಅಂದ್ರೆ ತುಂಬಾ ಸತಿ ಅಂದ್ರೆ ನಾಟ್ ದಟ್ ಮಚ್, ವೆರಿ ರೇರ್ಲಿ ನಿಮ್ಗೆ ಫುಲ್ ಆಡರ್ ಮತ್ತೆ ಫುಲ್ ಸಬ್ಟ್ರಾಕ್ಟರ್ ಅನ್ನ ಕೇಳ್ತಾರೆ. ಸೊ ಹಾಗಾಗಿ ಅದನ್ನು ಕಲ್ತ್ಕೊಳ್ಳಿ ಆಯ್ತಾ. ದಟ್ ಇಸ್ ದ ವೆರಿ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ದಟ್ ಯು ಹ್ಯಾವ್ ಟು ಸಿ. ಬಟ್ ಇಂಪಾರ್ಟೆಂಟ್ ಅಂದ್ರೆ ಇಟ್ ಇಸ್ ಕ್ವೈಟ್ ಲೆಸ್ ಇಂಪಾರ್ಟೆಂಟ್, ನಾಟ್ ಮೋರ್ ಆರ್ ನಾಟ್ ಮಚ್, ಒಂಥರ ಮಧ್ಯದಲ್ಲಿದೆ ಆಯ್ತಾ. ಅಂಡ್ ದ ನೆಕ್ಸ್ಟ್ ಕ್ವಶನ್ ವಾಟ್ ಯು ಹ್ಯಾವ್ ವಾಸ್ ಲುಕ್ ಅಹೆಡ್ ಕ್ಯಾರಿ ಆರ್ಡರ್. ಲುಕ್ ಅಹೆಡ್ ಕ್ಯಾರಿ ಆರ್ಡರ್ ಅಂತೂ ಯಾವ ಕ್ವಶನ್ ಪೇಪರ್ ಅಲ್ಲೂ ಮಿಸ್ ಮಾಡಲ್ಲ. ಸಿ ದಿಸ್ ಇಸ್ ಒನ್ ಕ್ವಶನ್, ಕ್ಯಾರಿ ಲುಕ್ ಅಹೆಡ್ ಆರ್ಡರ್ ಫಾರ್ 6 marks. ಅಂಡ್ ಇಲ್ಲ ಓಕೆ, here is one question 2 times, and what I can say 3 times, and what I can say not here 4 times, and here it is what I can say the no here here how much it is 5th time. ಸೊ ಇಲ್ಲಿ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಕೇಳಿದ್ದಾರೆ. ಲುಕ್ ಅಹೆಡ್ ಕ್ಯಾರಿ ಆರ್ಡರ್ ಜೊತೆನಲ್ಲಿ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಅನ್ನ ಕೇಳಿದ್ದಾರೆ. ಸೊ ಅದರದ್ದು ಅಡ್ವಾಂಟೇಜ್ ಏನು ಮತ್ತೆ ಡಿಸ್ಅಡ್ವಾಂಟೇಜ್ ಏನು ಅಂತ ನೀವು ಓದ್ಕೋಬೇಕಾಗತ್ತೆ ಆಯ್ತಾ. ಅಂಡ್ ಶ್ಯೂರ್ ಸಿ here this is what is the question for the 6th or 7th time ಕೇಳಿದ್ದಾರೆ. ಸೊ ಇದನ್ನ 7 ಸತಿ ಕೇಳಿದ್ದಾರೆ. and still more times they have asked you if you can check for 15 scheme paper, 15 scheme digital electronics paper ಚೆಕ್ ಮಾಡ್ತೀನಿ ಅಂದ್ರು ಕೂಡ ಅಲ್ಲೂ ನಿಮ್ಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬಾ ಸತಿ ಕೇಳಿದ್ದಾರೆ ಗೈಸ್. ಅಲ್ಲೂ ಏನ್ ಮಾಡಿದ್ದಾರೆ, ತುಂಬಾ ಸತಿ ನಿಮ್ಗೆ ಕೇಳಿರೋ ಅಂತದ್ದು ಹೌದಾ. ಸೊ ನೀವು 15 ಸ್ಕೀಮ್ ಪೇಪರ್ಸ್ ತಗೊಳ್ತೀನಿ ಮ್ಯಾಮ್, ನಾನು 17 ಸ್ಕೀಮ್ ಪೇಪರ್ಸ್ ತಗೊಳ್ತೀನಿ ಮ್ಯಾಮ್, ಇನ್ನು ನಾನು 18 ಸ್ಕೀಮ್ ಪೇಪರ್ಸ್ ಇನ್ನ ತಗೊಳ್ತೀನಿ ಮ್ಯಾಮ್ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಾ ಪೇಪರ್ ನಲ್ಲೂ ಅಟ್ಲೀಸ್ಟ್ ಮಿನಿಮಮ್ ಒಂದು 10 to 12 ಟೈಮ್ಸ್ ಬಂದಿದೆ ಗೈಸ್ ಈ ಕ್ವಶನ್. ಯಾವುದು ಕ್ಯಾರಿ ಲುಕ್ ಅಹೆಡ್ ಆರ್ಡರ್. ಸೊ ಕ್ಯಾರಿ ಲುಕ್ ಅಹೆಡ್ ಆರ್ಡರ್ ಇಸ್ ವೆರಿ 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 ಇಂಪಾರ್ಟೆಂಟ್. ಇನ್ನ ಎಸ್ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಕ್ಯಾರಿ ಲುಕ್ ಅಹೆಡ್ ಆರ್ಡರ್ ಇಸ್ ಸೂಪರ್ ಇಂಪಾರ್ಟೆಂಟ್ ಕ್ವಶನ್. ಇಫ್ ಯು ಮಿಸ್ ದಿಸ್ ಕ್ಯಾರಿ ಲುಕ್ ಅಹೆಡ್ ಆರ್ಡರ್ ಅಂತ ಹೇಳಿದ್ರೆ ಯು ಡೋಂಟ್ ಗೆಟ್ ಯೋರ್ ಮಾರ್ಕ್ಸ್ ರೈಟ್. ಇದಕ್ಕೆ ನಿಮ್ಗೆ ಮಾರ್ಕ್ಸ್ ನ ನೀವು ಗಮನ ಇಟ್ಟು ನೋಡ್ಬೋದು. ಇಲ್ಲೇನಾಗಿದೆ ಅಂತ ಹೇಳಿದ್ರೆ 4 ಕೊಟ್ಟಿದ್ದಾರೆ ಆಯ್ತಾ, ಕೆಲವೊಂದ್ ಕಡೆ 6 ಕೊಟ್ಟಿದ್ದಾರೆ, ಕೆಲವೊಂದ್ ಕಡೆ 8 ಕೊಟ್ಟಿದ್ದಾರೆ, ಕೆಲವೊಂದ್ ಕಡೆ 10 ಕೊಟ್ಟಿದ್ದಾರೆ. ನಮ್ಗೆಲ್ಲ 10 ಕೊಟ್ಟಿದ್ರು ಆಲ್ಮೋಸ್ಟ್. ಸೊ ಹಂಗಾಗಿ ಇಷ್ಟು ಒಳ್ಳೆ ಮಾರ್ಕ್ಸ್ ಇರುವಂತ ಕ್ವಶನ್ ನ ದಯವಿಟ್ಟು ಮಿಸ್ ಮಾಡಬೇಡಿ. ದಿಸ್ ಇಸ್ ಯಾರ್ ವೆರಿ ಫಸ್ಟ್ ಎಸ್ ಇಂಪಾರ್ಟೆಂಟ್ ಕ್ವಶನ್ ದಟ್ ಯು ಸಿ. ಯಾವುದು ವೆರಿ ಫಸ್ಟ್ ಎಸ್ ಇಂಪಾರ್ಟೆಂಟ್ ಕ್ವಶನ್ಸ್ ದಟ್ ಯು ಸಿ ಆಯ್ತಾ. ಸೊ ಈ ತರ ನೀವು ಕ್ವಶನ್ ಪೇಪರ್ ನಲ್ಲಿ ಎಸ್ ಇಂಪಾರ್ಟೆಂಟ್ ಹುಡುಕೋಬೇಕು. ನೀವೇನ್ ಮಾಡ್ಬೇಕು, ಫಸ್ಟ್ ಇಫ್ ಯು ಕನ್ಸಿಡರ್ ಎ ಟಾಪಿಕ್ ಕಾಲ್ಡ್ ಆಸ್ ಆಡರ್ ಅಂತ ಹೇಳಿದ್ರೆ ಆಡರ್ ಅಂತ ಟಾಪಿಕ್ ಬರೆದ್ಬಿಟ್ಟು ಟಾಪಿಕ್ ಯು ಹ್ಯಾವ್ ಟು ರೈಟ್ ಲೈಕ್ ಟಾಪಿಕ್ ನಂಬರ್ 1 ಆಡರ್ ಅಂತ ಬರ್ಕೊಂಡು ನಾನು ಹೇಗೆ ಮಾಡಬೇಕು ನೀವೇ ಕ್ವಶನ್ಸ್ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ನಾನು ಡಿಪೆಂಡೆನ್ಸಿನ ಬಿಟ್ಟು ಹಾಕಿ ನೀವೇ ಸ್ವಂತವಾಗಿ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬಹಳಷ್ಟು ಜನಕ್ಕಿಂತ ಶೇರ್ ಮಾಡಿ. ತುಂಬಾ 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 ಹೆಲ್ಪ್ ಆಗುತ್ತೆ. ಅಂಡ್ ನಾನು ಇಲ್ಲಿ ಯಾರ ಬಗ್ಗೆನೂ ಮಾತಾಡ್ತಾನೂ ಇಲ್ಲ. ಐ ಡೋಂಟ್ ವಾಂಟ್ ಟು ಸ್ಪೀಕ್ ಅಬೌಟ್ ಎನಿಬಡಿ. ಬಟ್ ಏನು ಅಂತ ಹೇಳಿದ್ರೆ ತುಂಬಾ ಜನ ನಾನು ಗಮನಿಸಿದೀನಿ, ನಾನು ಇದನ್ನೆಲ್ಲ ಗಮನಿಸೇ ನಾನು ಒಂದಿಷ್ಟು ವಿಷಯಗಳು ನಂಗೆ ಸರಿ ಕಾಣದಿರೋ ಕಾರಣ ನಾನು ಅದನ್ನೆಲ್ಲ ಸೆಟ್ರೇಟ್ ಮಾಡಕ್ ಬಂದಿರೋಂಥದ್ದು. ಏನು ಅಂತ ಹೇಳಿದ್ರೆ ತುಂಬಾ ಜನ ಡಿಪೆಂಡೆನ್ಸಿಗೆ ಹೋಗ್ಬಿಟ್ಟಿದ್ದೀರಾ. ಅಂಡ್ ಏನು ಅಂತಂದ್ರೆ ಅವ್ರು ಕೊಡೋ ಕ್ವಶನ್ಸ್ ನ ನಾವು ಓದ್ಕೊಂಡ್ರೆ ನಾವು ಪಾಸ್ ಅಂತ ಹೇಳಿ ಓದ್ಕೊಂಡು ಹೋಗ್ತೀರಾ. ಅಂಡ್ ಯು ವಿಲ್ ಆಲ್ಸೋ ಸ್ಟಡಿ ದಟ್ ಯು ವಿಲ್ ಗೆಟ್ ದ ಸೇಮ್ ಕ್ವಶನ್ಸ್ ಇನ್ ದ ಎಕ್ಸಾಮ್ ಅಂಡ್ ಯು ವಿಲ್ ಪಾಸ್ ಇಟ್. ಹೌದಾ, ನೀವು ಪಾಸ್ ಆಗಿ ಹೋಗ್ತೀರಾ ಹೌದಾ. ಅದರಿಂದ ನಿಮ್ಗೆ ಏನು ಅಂತಂದ್ರೆ ಇಟ್ ಇಸ್ ಲೈಕ್ ಏನು ಅಂತ ಹೇಳಿದ್ರೆ ಅಷ್ಟೊಂದು ಯೂಸ್ ಆಗೋದಿಲ್ಲ. ಸೊ ಅದರಿಂದ ಅಷ್ಟೊಂದು ನಿಮ್ಗೆ ಪ್ರಯೋಜನಕ್ಕೆ ಬರೋದಿಲ್ಲ. ಏನೋ ನಿಮ್ಗೆ ಎಲ್ಲಿಂದನೂ ಇಂಪಾರ್ಟೆಂಟ್ ಕ್ವಶನ್ ಸಿಕ್ತು, ನೀವ್ ಅದನ್ನ ಓದ್ಕೊಂಡ್ ಬರೀತೀರಾ, ಬರೆದು ನೀವು ಅದನ್ನ ಪಾಸ್ ಆಗ್ಬಿಡ್ತೀರಾ, ಆಮೇಲೆ ಹೇಳ್ತೀರಾ ನೀವು ಪಾಸ್ ಆದ್ರಿ ಅಂತ. ಅಲ್ಲ, ಯು ನೀಡ್ ಟು ಇವನ್ ಗೇನ್ ನಾಲೆಡ್ಜ್ ಆಲ್ಸೋ.
ಸೊ ನೀವು ನಾಲೆಡ್ಜ್ ಗೇನ್ ಮಾಡಬೇಕು, ಇಂಪಾರ್ಟೆಂಟ್ ಕ್ವಶನ್ಸ್ ನ ಮಾಡ್ಲಿಕ್ಕೆ ನೀವು ಸ್ವಲ್ಪ ಶ್ರಮ ಹಾಕ್ಬೇಕಾಗುತ್ತೆ, ಆವಾಗಲೇ ನಿಮ್ಗೆ ಅದ್ರಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ನೀವೇ ಕ್ವಶನ್ಸ್ ಅನ್ನ, ಇಂಪಾರ್ಟೆಂಟ್ ಕ್ವಶನ್ಸ್ ನ ಹುಡ್ಕೋದಕ್ಕೆ ಟ್ರೈ ಮಾಡಿ. ಅದಕ್ಕೂ ಮೆಥಡಾಲಜಿ ಇಲ್ಲೇ ಮಾಡ್ತಾ ಇದ್ದೀನಿ ನಾನು, ಇವಾಗ ಈಗೇನ್ ಮಾಡ್ತಾ ಇದ್ದೀನಿ ಅದೇ ತರ ನೀವು ಇನ್ ಫ್ಯೂಚರ್ ಎಲ್ಲಾ ಸಬ್ಜೆಕ್ಟ್ಗೂ ಫಾಲೋ ಮಾಡಬೇಕು. ಅಂಡ್ ದಿಸ್ ಹ್ಯಾಪನ್ಸ್ ಟು ವರ್ಕ್ಔಟ್ ಫಾರ್ ಈಚ್ ಅಂಡ್ ಎವರಿ ಸಬ್ಜೆಕ್ಟ್ ಇನ್ ಫ್ಯೂಚರ್. ಸೊ ಇದೊಂದು ವಿಡಿಯೋ ನೋಡ್ತು ಅಂದ್ರೆ ನೀವೇ ನಿಮ್ಮ ಕೈಯಾರೆ ಹೇಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನ ಮಾಡ್ಕೋಬೇಕು, ಹೇಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನ ನೀವೇ ನಿಮ್ಮ ಕೈಯಾರೆ ಸೆಲೆಕ್ಷನ್ಸ್ ಅನ್ನ ಮಾಡಬೇಕು, ಮತ್ತೆ ನೀವೇ ನಿಮ್ಮ ಕೈಯಾರೆ ಹೇಗೆ ಓದ್ಕೊಳ್ಬೇಕು, ನಾನು ಯಾವ ತರ ಒಂದು ಸ್ಟಡಿ ಪ್ಲಾನ್ ಹಾಕೋಬೇಕು, ಎಲ್ಲಾ ತರನು ನಾನು ನಿಮ್ಗೆ ಮೋಟಿವೇಶನ್ ಅನ್ನ ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಮೋಟಿವೇಶನ್ ಅನ್ನ ಉಪಯೋಗಿಸ್ಕೊಂಡು ಇನ್ ಫ್ಯೂಚರ್ ನೀವೇ ಎಲ್ಲಾನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಡೋಂಟ್ ಗೋ ಇಂಟು ಎನಿ ಆಫ್ ದ ಡಿಪೆಂಡೆನ್ಸೀಸ್ ಲೀಡ್ ಟು ಅ ಪ್ರಾಬ್ಲಮ್ ಆಕ್ಚುಲಿ. ಸೊ ಡಿಪೆಂಡೆನ್ಸಿಯಿಂದ ಆಗುವಂತ ಒಂದು ದೊಡ್ಡ ಪ್ರಾಬ್ಲಮ್ ಅನ್ನ ನಾನು ಲೈಫಲ್ಲಿ ನೋಡಿದೀನಿ. ಸೊ ಐ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್. ಓಕೆನಾ? ಎಸ್. ಸೊ ಈಗೇನ್ ಹೇಳ್ತಿದ್ದೆ, ಆರ್ಡರ್. ಸೊ ಆರ್ಡರ್ ಕೆಳಗಡೆ ಏನ್ ಕ್ವಶನ್ಸ್ ಬರುತ್ತೆ ಅದನ್ನೆಲ್ಲ ಲಿಸ್ಟ್ ಮಾಡ್ಕೊಳ್ಳಿ. ಮತ್ತೆ ರೈಟ್ ಸೇ ಟಾಪಿಕ್ 2 ಸಬ್ಟ್ರಾಕ್ಟರ್ ಅಂತ ಬರೋದು, ಸಬ್ಟ್ರಾಕ್ಟರ್ಗೆ ಸಂಬಂಧಪಟ್ಟಂತೆ ಏನು ಕ್ವಶನ್ಸ್ ಇದೆ ಅವನ್ನೆಲ್ಲ ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಸೊ ಯು ಆರ್ ಗೋಯಿಂಗ್ ಟು ಮೇಕ್ ಅ ಲಿಸ್ಟ್ ಆಫ್ ಆಲ್ ದೋಸ್, ರೈಟ್? ಲಿಸ್ಟ್ ಆಫ್ ಆಲ್ ದೋಸ್. ಅದೇ ತರ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ನೀವು ಲಿಸ್ಟ್ ಮಾಡ್ಕೊಂಡು ಅದನ್ನೇ ನೀವು ಓದ್ಕೊಳ್ಬೇಕಾಗತ್ತೆ. ಅಂಡ್ ಇದನ್ನ ನೀವು ಯಾವಾಗ ಮಾಡ್ಬೇಕು ಅಂತ ಹೇಳಿದ್ರೆ, ಟು ಡೂ ಆಫ್ಟರ್ ಈಚ್ ಅಂಡ್ ಎವರಿ ಮಾಡ್ಯೂಲ್ ಇಸ್ ಕಂಪ್ಲೀಟೆಡ್. ನೀವು ಅಟ್ ದ ಎಂಡ್ ತನಕ ಕೂತ್ಕೊಳ್ತೀನಿ ಅಂತ ಹೋಗ್ಬೇಡಿ. ಈಚ್ ಅಂಡ್ ಎವರಿ ಮಾಡ್ಯೂಲ್ ನಿಮ್ಗೆ ಮುಗಿದ ತಕ್ಷಣ, ಯಾವ್ಯಾವ ಮಾಡ್ಯೂಲು ನಿಮಗೆ ಮುಗಿದ ತಕ್ಷಣನೇ ನೀವು ಮಾಡ್ಕೊಳ್ಳಿ, ಅಲ್ಲಲ್ಲೇ ಮಾಡ್ಕೊಳ್ಳಿ, ಅಲ್ಲಲ್ಲೇ ಓದ್ಕೊಳ್ಳಿ, ಅಲ್ಲಲ್ಲೇ ಪ್ರಿಪೇರ್ ಆಗಿ ಎಂಡ್ ತನಕ ವೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಅವಾಗ ನೀವು ಇನ್ನೂ ಫ್ರೀ ಆಗಿರ್ತೀರಾ. ಹೌದಾ? ಓಕೆ. ಸೊ ಇವಾಗ ನೆಕ್ಸ್ಟ್ ನಾವು ಲುಕ್ ಅಹೆಡ್ ಕ್ಯಾರಿ ಆರ್ಡರ್ ಬಗ್ಗೆ ಮಾತಾಡಿದ್ವಿ, ಅದ್ರ ಕತೆ ಆಯ್ತು. ಈಗ ನೆಕ್ಸ್ಟ್ ಯಾವುದು? ಬೈನರಿ ಅಂಡ್ ಡೆಸಿಮಲ್ ಆರ್ಡರ್. ಲುಕ್ ಅಹೆಡ್ ಕ್ಯಾರಿ ಆರ್ಡರ್ ನಲ್ಲಿ ಇನ್ನು ನಿಮ್ಗೆ ಗಮನ ಇಟ್ಟು ನೋಡೋದಾದ್ರೆ, ಇದ್ರಲ್ಲಿ ನೋಡಿ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಆಡ್ ಮಾಡಿದ್ದಾರೆ. ಇನ್ನೊಂದು ಪೇಪರ್ ನಲ್ಲಿ ಏನ್ ಮಾಡಿದ್ದಾರೆ, ಜಸ್ಟ್ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ವಿತ್ ಡಯಾಗ್ರಾಮ್ ಅಂತ. ದೇ ವಾಸ್ ಫಾರ್ 8 ಮಾರ್ಕ್ಸ್. ಇದನ್ನ ನಿಮ್ಗೆ ಈ ಪೇಪರ್ ಅಲ್ಲಿ ಯಾವ್ದೊಂದು ಪೇಪರ್ ಅಲ್ಲಿ 4 ಕೊಟ್ಟಿದ್ದಾರೆ ಗೈಸ್. ಯಾವ್ದು ಇಲ್ಲಿ ಗೊತ್ತಾ? ಇಲ್ಲ ವೇಟ್ ಅ ಮಿನಿಟ್ ಐ ಟೆಲ್ ಯು ವೇರ್ ದೇ ಹ್ಯಾವ್ ಗಿವನ್ ಇಟ್ ಫಾರ್ 4 ಮಾರ್ಕ್ಸ್. ಇದು ನೋಡಿ, ಇಲ್ಲೂ ಏನ್ ಮಾಡಿದ್ದಾರೆ, 5 ಮಾರ್ಕ್ಸ್ ಕೊಟ್ಟಿದ್ದಾರೆ ಗೈಸ್. ಇಲ್ಲೂ ನೋಡ್ಕೊಳ್ಳಿ, 5 ಮಾರ್ಕ್ಸ್ ಕೊಟ್ಟಿದ್ದಾರೆ. 5 ಕೊಟ್ಟಿರುವಂತದ್ದು ಇಟ್ ಇಸ್ ನಾಟ್ ಆಫ್ ಎ ಗುಡ್ ಸೈನ್. ಬಿಕಾಸ್ ನೀವು ಲುಕ್ ಅಹೆಡ್ ಕ್ಯಾರಿ ಆರ್ಡರ್ ಹೇಗಿದೆ ಅಂತ ನಿಮಗೆ ಗೊತ್ತು, ಎಷ್ಟು ದೊಡ್ಡದು ಲುಕ್ ಅಹೆಡ್ ಕ್ಯಾರಿ ಆರ್ಡರ್ ಅಂತ ಗೊತ್ತು. ಲುಕ್ ಅಹೆಡ್ ಕ್ಯಾರಿ ಆರ್ಡರ್ ಬರೆಯೋಕೆ ಮಿನಿಮಮ್ ಯು ರಿಕ್ವೈರ್ 1 page ಅಂಡ್ ಅಲಾಂಗ್ ವಿತ್ ಯುವರ್ ರೈಟಿಂಗ್ ದ ಅಡ್ವಾಂಟೇಜ್ ಅಂಡ್ ಡಿಸ್ಅಡ್ವಾಂಟೇಜ್ ಯು ನೀಡ್ ಹೌ ಮಚ್? ಯು ನೀಡ್ ಇನ್ನೂ ಒಂದು 1/4 page ಬೇಕಾಗುತ್ತೆ. ಸೊ ಇಷ್ಟಕ್ಕೆ 5 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು, ಇಟ್ ಇಸ್ ನಾಟ್ ಆಫ್ ಎ ಗುಡ್ ಸೈನ್. ಬಟ್ ಆಸ್ ಯು ಸ್ಟಡಿಡ್ ಇಟ್ ವೆಲ್, ಯು ಹ್ಯಾವ್ ಟು ರೈಟ್ ಇಟ್ ವಿತ್ ಔಟ್ ಫೇಲ್. ಆಯ್ತಾ? ಅಂತಂದ್ರೆ ನಿಮ್ಗೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಕೊಟ್ಟಿರೋಂತ ಮಾರ್ಕ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ. ಅದೇ ಈ ಕ್ವಶನ್ಗೆ ಇಷ್ಟು ಮಾರ್ಕ್ಸ್ ಕೊಡ್ಲೇಬಾರದು, ಬಟ್ ಆದ್ರೂ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ ತರದೊಂದು ಆಗಿದೆ ಅಲ್ವಾ? ಸೊ ಬಟ್ ಆದ್ರೂ ಆಸ್ ಯು ಸ್ಟಡಿಡ್ ಯು ಹ್ಯಾವ್ ಟು ಡೂ ಇಟ್ ಅಷ್ಟೇ, ರೈಟ್? ಅಂಡ್ ಇಲ್ಲಿ ಇನ್ನೊಂದು ಎಲ್ಲೋ ಒಂದ್ ಕಡೆ 4 ಮಾರ್ಕ್ಸ್ ಕೊಟ್ಟಿದ್ರು ಗೈಸ್. ಯಾವ್ಲಿ ಅಂತ ಹೇಳಿದ್ರೆ, ಸಿ ನೋಡಿಲಿ, ಇದು ನಿಮ್ಮ ಒರಿಜಿನಲ್ ಮಾರ್ಕ್ಸ್. ಸಿ ದಿಸ್ ಇಸ್ ವಾಟ್ ಯುವರ್ ಒರಿಜಿನಲ್ ಮಾರ್ಕ್ಸ್. ನಿಮ್ಗೆ ಯಾವತ್ತು ಕ್ಯಾರಿ ಲುಕ್ ಅಹೆಡ್ ಆರ್ಡರ್ ಬರ್ಬೇಕಾಗಿರುವಂತದ್ದು 10 ಮಾರ್ಕ್ಸ್ಗೆನೆ. ಬಟ್ ಏನಾಗಿದೆ ಅಂತ ಹೇಳಿದ್ರೆ, ನಿಮ್ಗೆ ಅವರು 4 ಮಾರ್ಕ್ಸ್ಗೆ ಕೊಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ 4 ಮಾರ್ಕ್ಸ್ ಕೊಟ್ಟಿದ್ದಾರೆ. ಅದು ಎಲ್ಲಿಂತ ನೋಡ್ತಾ ಇದ್ದೀನಿ ನಾನು. ಸೊ 10 ಮಾರ್ಕ್ಸ್ ಕೊಟ್ರೇನೆ ನಿಮ್ಗೆ ಕ್ಯಾರಿ ಲುಕ್ ಅಹೆಡ್ ಆರ್ಡರ್ಗೆ ಒಂದು ನ್ಯಾಯ ಕೊಟ್ಟಂಗೆ. ಹೌದಾ? ಸಾರಿ, 10 ಮಾರ್ಕ್ಸ್ ಕೊಟ್ರೆ ಕ್ಯಾರಿ ಲುಕ್ ಅಹೆಡ್ ಆರ್ಡರ್ಗೆ ನ್ಯಾಯ ಕೊಟ್ಟಂಗೆ. ಇಲ್ಲ ಅಂತಂದ್ರೆ 4 ಕೊಟ್ರೆ, 5 ಕೊಟ್ರೆ, 8 ಕೊಟ್ರೆ ಪ್ರಯೋಜನ ಇಲ್ಲ. ಇಟ್ ಇಸ್ ವೇಸ್ಟ್ ಗಿವಿಂಗ್ ಫಾರ್ ದಟ್ ಮಾರ್ಕ್ಸ್. ಅಂಡ್ ಎಲ್ಲಿ ಕೊಟ್ಟಿದ್ರು 4ಗೆ ಅಂದ್ರೆ, ಐ ಸಾ ಸಮ್ವೇರ್ ಇಟ್ ಇಸ್ ಬಿಂಗ್ ಗಿವನ್ ಫಾರ್ 4 ಮಾರ್ಕ್ಸ್ ಆಕ್ಚುಲಿ. ವೇರ್ ಡಿಡ್ ಐ ಸಿ? ಲೆಟ್ ಮಿ ಜಸ್ಟ್ ಚೆಕ್ ಇಟ್ ಔಟ್. ನೋಡಿ, ಇದೇ ಪೇಪರ್ ಸಾರಿ. ಸಿ 4 ಕೊಟ್ಟಿದ್ದಾರೆ. 4 ಮಾರ್ಕ್ಸ್ ಕೊಟ್ರೆ ಏನ್ ಪ್ರಯೋಜನ? ಅಷ್ಟೆಲ್ಲ ಕಷ್ಟಪಟ್ಟು ವಿಲ್ ರೈಟ್ ಇಟ್ ಫಾರ್ ದ ಹೋಲ್ 1.25 ಪೇಜ್ ಬರೀತೀರಾ. ಅಂಡ್ ನಿಮ್ಗೆ ಇನ್ನ 4 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂದ್ರೆ ಇಟ್ಸ್ ಎ ವೇಸ್ಟ್ ಗೈಸ್. ಬಟ್ ಆದ್ರೂ ನೆನಪಿನಲ್ಲಿ ಇಟ್ಕೊಳ್ಳಿ, ಎಷ್ಟು ಮಾರ್ಕ್ಸ್ ಕಾರು ಕೊಟ್ಟಿರ್ಲಿ ಪರವಾಗಿಲ್ಲ, ಹ್ಯಾವ್ ಟು ರೈಟ್ ಇಟ್. ಅಂಡ್ ದಿಸ್ ಇಸ್ ಅ ಎಸ್ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಯು ಆಲ್, ರೈಟ್? ಓಕೆ, ಫಸ್ಟ್ ಎಸ್ ಇಂಪಾರ್ಟೆಂಟ್ ಕ್ವಶನ್ಸ್ ದಟ್ ಯು ಸಾ. ಇವಾಗ ಏನ್ ಡಿಸ್ಕಸ್ ಮಾಡಿದ್ವಿ, ಆರ್ಡರ್ ಅಲ್ಲಿ ನಿಮ್ಗೆ ಫುಲ್ ಆರ್ಡರ್ ಮತ್ತೆ ಫುಲ್ ಸಬ್ಟ್ರಾಕ್ಟರ್ ಓದ್ಕೊಳ್ಳಿ. ಫುಲ್ ಆರ್ಡರ್ ಓದ್ಕೊಳ್ಳಿ ಆರ್ಡರ್ ಅಲ್ಲಿ, ಸಬ್ಟ್ರಾಕ್ಟರ್ ಅಲ್ಲಿ ಫುಲ್ ಸಬ್ಟ್ರಾಕ್ಟರ್ ಓದ್ಕೊಳ್ಳಿ. ಅದಷ್ಟನ್ನು ನೀವು ಓದ್ಕೊಂಡು ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಅದಷ್ಟನ್ನು ಓದ್ಕೊಂಡು ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ಯು ನೀಡ್ ಟು ರೈಟ್ ಇಟ್ ಫಾರ್ ಯರ್ ಎಕ್ಸಾಮ್ಸ್. ಕೊಟ್ರೆ ಆಯ್ತಾ, ಕೊಡದಲ್ಲಿ ನೀವು ಅದನ್ನ ಓದ್ಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ, ಫಾರ್ ಸೇಫರ್ ಸೈಡ್. ಕೊಟ್ಟೆ ಇಲ್ಲ ಒಂದ್ಸಲಿ, ನೀವು ಎಲ್ಲೋ ಒಂದೊಂದ್ಸಲಿ ಕೊಟ್ಟಿದ್ದಾರೆ ಅಂತ ನೀವು ಬಿಡ್ತು ಅಂತ ಹೇಳಿದ್ರೆ, ಅಕಸ್ಮಾತ್ ನಿಮ್ಗೆ ಈ ಸಲಿನೇ ಪೇಪರ್ ಅಲ್ಲಿ ಬಂತು ಅಂದಾಗ, ಯು ಶುಡ್ ನಾಟ್ ಫೀಲ್ ವೆರಿ ಬ್ಯಾಡ್ ದಟ್ ಐ ಲೆಫ್ಟ್ ದ ಟಾಪಿಕ್ ಅಂಡ್ ಇಟ್ ಇಸ್ ಬಿಂಗ್ ಗಿವನ್ ಇನ್ ದ ಎಕ್ಸಾಮ್ಸ್ ಅಂತ. ಸೊ ಆರ್ಡರ್ ಅಲ್ಲಿ ಫುಲ್ ಆರ್ಡರ್, ಸಬ್ಟ್ರಾಕ್ಟರ್ ಅಲ್ಲಿ ಫುಲ್ ಸಬ್ಟ್ರಾಕ್ಟರ್ ಓದ್ಕೊಳ್ಳಿ. ಕ್ಯಾರಿ ಲುಕ್ ಅಹೆಡ್ ಆರ್ಡರ್ 100% ಕ್ವಶನ್ ನೀಟಾಗಿ ಓದ್ಕೊಳ್ಳಿ, ಏನು ಬಿಡ್ದಂತೆ ಓದ್ಕೊಳ್ಳಿ ಅದರಲ್ಲಿ. ಆಯ್ತಾ?
ಸೊ ಇವಾಗ ಅದರಲ್ಲಿ ನಿಮ್ಗೆ ಒಂದು ಕ್ವಶನ್ ಅಲ್ಲಿ ಅಡ್ವಾಂಟೇಜ್ ಮತ್ತೆ ಡಿಸ್ಅಡ್ವಾಂಟೇಜ್ ಕೇಳಿದ್ರು, ಹೌದಾ. ಇನ್ನೊಂದು ಯಾವ್ದೋ ಕ್ವಶನ್ ಅಲ್ಲಿ ಇದು 11th ಎಕ್ಸ್ಪ್ರೆಷನ್ ಇದೆ, ಇದು 11th ಎಕ್ಸ್ಪ್ರೆಷನ್ ಇದೆ. ಈ ಕ್ವಶನ್ ಅಲ್ಲಿ ನಿಮ್ಗೆ ಸಿಗ್ಮಾ ಬ್ಲಾಕ್ ಅಂತ ಕೇಳಿದ್ರೆ ಜನರಲ್ ಅಂಡ್ ಸಿಗ್ಮಾ ಬ್ಲಾಕ್ ಒಂದು ಡಯಾಗ್ರಾಮ್ ಇದೆ, ಅದನ್ನ ಓದ್ಕೋಬೇಕಾಗುತ್ತೆ, ಅದೊಂದು ಎಕ್ಸ್ಟ್ರಾ ಆಯ್ತು ಇಲ್ಲಿ, ಹೌದಾ. ಓಕೆ, ಸೊ ನಾವು ನೆಕ್ಸ್ಟ್ ಥಿಂಗ್ ವಾಟ್ ಇಸ್ ದಟ್ ಯು ಸಪೋಸ್ ಟು ಡೂ ಅಸ್ ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಎ ಡೆಸಿಮಲ್ ಆಡರ್ ವಿತ್ ಅ ನೀಟ್ ಬ್ಲಾಕ್ ಡಯಾಗ್ರಾಮ್. ಇದನ್ನು ಕೇಳಿದ್ದಾರೆ ಸ್ಟೂಡೆಂಟ್ಸ್, ಇಲ್ಲಿ 8 ಮಾರ್ಕ್ಸ್ ಕೇಳಿದ್ದಾರೆ. ಇದನ್ನು ಓದ್ಕೊಳ್ಳಿ, ಬಿಡಬೇಡಿ. ನಾನ್ ಇಂಪಾರ್ಟೆಂಟ್ ಅಂದ್ರೆ ಲೆಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬಿಡಕ್ ಹೋಗ್ಬೇಡಿ. ಬಿಕಾಸ್ ಎಷ್ಟೋ ಸಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಲೆಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಏನಾದ್ರು ತುಂಬಾ ಸಲ ಮಿಸ್ ಮಾಡ್ಬಿಟ್ಟಿದ್ರು ಅಂತ ಹೇಳಿದ್ರೆ, ಇವಾಗ ಆರ್ಡರ್ನೇ ತಗೊಳ್ಳೋಣಂತೆ, ಆರ್ಡರ್ ಕ್ವಶನ್ ಅವರು ತುಂಬಾ ಸಲ ಮಿಸ್ ಮಾಡಿದ್ರು ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ಬಿಡ್ತಾರೆ ಗೊತ್ತಾ, ನಾನು 4-5 ವರ್ಷದಿಂದ ಕೇಳಿಲ್ಲ, ಸೊ ಈ ವರ್ಷ ಕೇಳ್ತೀನಿ ಅಂತ ಕೇಳ್ಬಿಡ್ಬೋದು ಲೆಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ. ಸೊ ಹಾಗಾಗಿ ಲೆಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಯಾವ ಕಾರಣಕ್ಕೂ ಬಿಡಬೇಡಿ. ಅವ್ರ ಅಕಸ್ಮಾತ್ ಒಂದ್ 4-5 ವರ್ಷದಿಂದ ರಿಪೀಟೆಡ್ ಆಗಿ ಕ್ವಶನ್ಸ್ ನ ಕೊಟ್ಟಿಲ್ಲ ಅಂತಂದಾಗ ಅವರು ಯಾವ್ಯಾವ್ದು ಬಿಟ್ಟಿದ್ವಿ ನಾವು ಎಕ್ಸಾಮ್ಗೆ ನೋಡ್ಕೊಳ್ತಾರೆ ಫಸ್ಟ್. ಅವರು ನಾವು 4-5 ವರ್ಷದಿಂದ ಏನ್ ಕ್ವಶನ್ ಪೇಪರ್ ಸೆಟ್ ಮಾಡಿದ್ವಿ, ಆವಾಗ ನಾವು ಯಾವ್ಯಾವ ಕ್ವಶನ್ ಬಿಟ್ಬಿಡಿದ್ವಿ, ನಾವು ಯಾವ್ಯಾವ್ದನ್ನ ಕೇಳೇ ಇರ್ಲಿಲ್ಲ ಅಂತ ನೋಡ್ಕೊಳ್ತಾರೆ. ಅದನ್ನ ಅವ್ರು ಏನ್ ಮಾಡ್ತಾರೆ, ಸೇರಿಸಿದ್ರು ಸೇರಿಸ್ಬಿಡ್ತಾರ, ಅವರು ಹೇಳಕ್ಕಾಗಲ್ಲ, ಸೇರಿಸ್ಬಿಡ್ತಾರ ಅವ್ರು. ಅದನ್ನ ಕೇಳೇ ಇಲ್ಲ ಅಲ್ವಾ, ಇದಕ್ ಸೇರ್ಸೋಣ ಅಂತ ಸೇರಿಸ್ತಾರೆ. ಸೊ ಹಾಗಾಗಿ ಅದನ್ನು ಬಿಡ್ಬೇಡಿ, ಓದ್ಕೊಳ್ಳಿ, ಆಯ್ತಾ. ಫಸ್ಟ್ ನೀವು ಇಂಪಾರ್ಟೆನ್ಸ್ ಕೊಡ್ಬೇಕಾಗಿರುವಂತದ್ದು ಎಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲಾನು ಓದ್ಕೊಂಡು ಆಮೇಲೆ ಲೀಸ್ಟ್ ಟೈಮ್ಸ್ ಆಸ್ಕ್ಡ್ ಕ್ವಶನ್ ನ ಲಾಸ್ಟ್ ಅಲ್ಲಿ ಓದ್ಕೋಬೇಕು, ಆಯ್ತಾ. ಅದನ್ನು ಬಿಡ ಹಂಗಿಲ್ಲ. ಅದನ್ನೇ ಬಿಡ್ತು ಅಂತಂದ್ರೆ ಎಷ್ಟೋ ಸತಿ ಅದೇ ನಿಮ್ಗೆ ಒಂದು ಪ್ರಾಬ್ಲಮ್ ತರ ಬಂದ್ಬಿಡುತ್ತೆ. ನೀವು ಬಿಟ್ಬಿಟ್ರೆ ಏನಾಗುತ್ತೆ, ಎಕ್ಸಾಮ್ ಕೇಳ್ತಾರೆ, ನೀವು ಓದಿರಲ್ಲ, ಬಿಟ್ಬಿಟ್ಟಿರ್ತೀರಾ, ನಿಮ್ಗೆ ಏನಾಗುತ್ತೆ ಒಂಥರ ಲೈಕ್ ಯು ವಿಲ್ ಫೀಲ್ ಲೈಕ್, ಓ ಇದು ಕ್ವಶನ್ ಕೇಳ್ಬಿಡಿದಾರಲ್ಲಪ್ಪ, ನಾನು ಇದು ಬರದೇ ಇಲ್ಲ ಅನ್ಕೊಂಡು ನಾನು ಓದ್ಲೇ ಇಲ್ವಲ್ಲಪ್ಪ ಅಂತ ಅಲ್ಲಿ ನೀವು ಕೊರ್ಗಕ್ಕಿಂತ ಲೆಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ಕೊಂಡಿರಿ, ಸೇಫರ್ ಸೈಡ್ಗೆ ನೀಟಾಗಿ ಓದ್ಕೊಂಡಿರಿ, ಕೇಳ್ದಾಗ ಬರೀರಿ, ಸಂತೋಷ, ಆಯ್ತಾ. ಅದು ಹೇಳಕ್ ಬರಲ್ಲ, ಅದಕ್ಕೋಸ್ಕರ. ಸೊ ಚಾನ್ಸ್ ಫ್ಯಾಕ್ಟರ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ, ಚಾನ್ಸ್ ಫ್ಯಾಕ್ಟರ್ ಇಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಓಕೆನಾ. ಓಕೆ, ಸೊ ದ ನೆಕ್ಸ್ಟ್ ಥಿಂಗ್ ಇದು ಇನ್ನೆಲ್ಲಿ ಬಂದಿದೆ ಅಂತ ನೋಡೋಣಂತೆ. ಲೆಟ್ ಅಸ್ ಸಿ. ಅದೊಂದು ಎಲ್ಲಿ ಬಂದಿದೆ ನೋಡೋಣ, ಇನ್ನೆಲ್ಲರೂ ಬಂದಿದ್ಯಾ ಅಂತ. ಸೊ ಇಲ್ಲಿ ನೋಡಿ, ನಿಮ್ಗೆ ಗೊತ್ತಲ್ವಾ ಏನ್ ಕ್ವಶನ್ ಅಂತ. ಇಟ್ ಇಸ್ ಅ ಕ್ವಶನ್ ಆನ್ ಡೆಸಿಮಲ್ ಆರ್ಡರ್, ದಟ್ ಇಸ್ BCD ಆರ್ಡರ್ ಅಷ್ಟೇ. ಸಿ ನೋಡಿ, ಇದೊಂದು ಮಿಸ್ ಮಾಡ್ಬಿಟ್ಟಿದ್ವಿ, ಫುಲ್ ಆರ್ಡರ್ದು ನೋಡಿ, ಇಲ್ಲೊಂದು ಕ್ವಶನ್ ಇದೆ, ವಿ ಜಸ್ಟ್ ಡಿಡ್ ನಾಟ್ ಸಿ ದಿಸ್, ರೈಟ್. ಫುಲ್ ಆರ್ಡರ್ದು ಒಂದು ಕ್ವಶನ್ ಇದೆ ನೋಡಿ, ಇಲ್ಲಿ 8 ಮಾರ್ಕ್ಸ್ ಕೇಳಿದ್ದಾರೆ. ಅದೇ ಹೇಳಿದ್ದು, ಕೇಳಿದ್ರೆ ಫುಲ್ ಆರ್ಡರ್ ಇಲ್ಲ, ಫುಲ್ ಸಬ್ಟ್ರಾಕ್ಟರ್ ಮಾತ್ರ ಕೇಳುವಂಥದ್ದು. ಹಾಫ್ ಆರ್ಡರ್ ಹಾಫ್ ಸಬ್ಟ್ರಾಕ್ಟರ್ ಅಷ್ಟಾಗಿ ಬರೋದಿಲ್ಲ, ಹೌದಾ. ಓಕೆ ನೋಡಿ, ಇದೊಂದು ಥಿಯರಿ ಕ್ವಶನ್ ಕೊಟ್ಟಿದ್ದಾರೆ. ಎಕ್ಸ್ಪ್ಲೈನ್ ದ ಅನಾಲಿಸಿಸ್ ಅಂಡ್ ಡಿಸೈನ್ ಪ್ರೊಸೀಜರ್ ಫಾರ್ ದ ಕಾಂಬಿನೇಷನಲ್ ಸರ್ಕ್ಯೂಟ್ ವಿತ್ ಎಕ್ಸಾಂಪಲ್ ಅಂತ. ಸೊ ಕಾಂಬಿನೇಷನಲ್ ಸರ್ಕ್ಯೂಟ್ ಅನಾಲಿಸಿಸ್ ಮತ್ತೆ ಡಿಸೈನ್ ಪ್ರೊಸೀಜರ್ ಕೇಳಿದ್ದಾರೆ. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಆಮೇಲೆ. ಫಸ್ಟ್ ಅದನ್ನ ಹೋಗೋಣ, ಡೆಸಿಮಲ್ ಆರ್ಡರ್ ಎಲ್ಲರೂ ಬಂದಿದ್ಯಾ ಅಂತ. ಬಂದಿಲ್ಲ, ಹೌದಾ. ನಿಮ್ಮ ಒಂದು ಈ 21 EC 32 ಅಲ್ಲೇ ಬಂದಿರುವಂತದ್ದು. ಸೊ ಇದನ್ನು ಮಿಸ್ ಮಾಡದೆ ಓದ್ಕೊಳ್ಳಿ. ಇವಾಗ ಲೀಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗೆ ಯಾವ್ದು ಸೇರ್ಕೊಂತು, ಡೆಸಿಮಲ್ ಆರ್ಡರ್ ಸೇರ್ಕೊಂತು, BCD ಆರ್ಡರ್ ಸೇರ್ಕೊಂತು, ಮತ್ತೆ ಫುಲ್ ಆರ್ಡರ್ ಫುಲ್ ಆರ್ಡರ್ ಮತ್ತೆ ಫುಲ್ ಸಬ್ಟ್ರಾಕ್ಟರ್ ಸೇರ್ಕೊಂತು, ಆಯ್ತಾ. ನಾವೀಗ ಒಂದು ಲಿಸ್ಟ್ ಅನ್ನ ಮಾಡ್ಬೇಕಾಗುತ್ತೆ. ಎಲ್ಲಿ ಲಿಸ್ಟ್ ಮಾಡೋಣ ಅಂದ್ರೆ ಇಲ್ಲೇ ಮಾಡೋಣ ಅಂತೆ, ಓಕೆನಾ. ವಿಲ್ ಮೇಕ್ ಅ ಲಿಸ್ಟ್ ಆಫ್ ಲೀಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್, LI. ವಿಲ್ ಮೇಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಲಿಸ್ಟ್ ಮಾಡೋಣ, and we'll make a list of super important questions, SI, ಹೌದಾ. LI stands for least important, SI stands for super important, and I stands for important, ಹೌದಾ. ಸೊ ನಾನು ಕ್ವಶನ್ ಪೇಪರ್ ಇಂದಾನೆ ತೋರಿಸ್ತಾ ಇದೀನಿ, ಯಾಕಂದ್ರೆ ನಿಮಗ್ ನಂಬಿಕೆ ಬರ್ಲಿ ಅಂತ. ತುಂಬಾ ಜನ ಏನ್ ಮಾಡ್ತೀರಾ, ಕ್ವಶನ್ ಪೇಪರ್ ಸಹಿತ ಪ್ರಿಂಟ್ ಔಟ್ ತೆಗೆದಿಟ್ಕೊಂಡಿರಲ್ಲ, ಅಥವಾ ಕ್ವಶನ್ ಪೇಪರ್ ಸಹಿತನೂ ನಿಮ್ಮ ಒಂದು ಲ್ಯಾಪ್ಟಾಪ್ ಅಲ್ಲಿ ಇಟ್ಕೊಂಡಿರಲ್ಲ. ಏನ್ ಮಾಡ್ತೀರಾ, ಸುಮ್ನೆ ಬ್ಲೈಂಡ್ ಆಗಿ ನೋಟ್ಸ್ ಓದ್ಕೊಂಡು ಹೋಗ್ತೀರಾ, ಏನ್ ಕೇಳ್ತಾರೋ ಅದನ್ನ ಬರೆದು ಪಾಸ್ ಮಾಡ್ಕೊಳ್ತೀರಾ. ಅದಲ್ಲ. ಸೊ ನೀವು ಇಷ್ಟೆಲ್ಲ ಕಸರತ್ತು ಮಾಡಿದ್ರೇನೆ ನಿಮ್ಗೆ ಎಕ್ಸಾಮ್ ಅಲ್ಲಿ ಪಾಸ್ ಆಗೋದಿಕ್ಕೆ, ಹೌದಾ. ಸೊ ಇಷ್ಟೆಲ್ಲ ಕಸರತ್ನ ನೀವೇ ಮಾಡ್ಕೋಬಹುದು, ಯಾರ ಮೇಲೂ ಡಿಪೆಂಡ್ ಆಗುವಂತ ಅವಶ್ಯಕತೆ ಇಲ್ಲ, ಫಸ್ಟ್ ಆಫ್ ಆಲ್, ಹೌದಾ. ಎಸ್. ಅಂಡ್ ಲೀಸ್ಟ್ ಇಂಪಾರ್ಟೆಂಟ್ ಸೇರ್ಪಡೆ ಆಗಿದೆ ಆರ್ಡರ್ ಟಾಪಿಕ್ ಅಂಡ್ ಸಬ್ಟ್ರಾಕ್ಟರ್ ಟಾಪಿಕ್, ಹೌದಾ. ಜಸ್ಟ್ ಅ ಮಿನಿಟ್ ಗೈಸ್, ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ವ್ಯತ್ಯಯ ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ.
ಓಕೆ, ಲಿಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗೆ ಆಡರ್, ಸಬ್ಟ್ರಾಕ್ಟರ್, ಡೆಸಿಮಲ್ ಆಡರ್. ಆಕ್ಚುಲಿ ಡೆಸಿಮಲ್ ಆಡರ್ ಬಂದು ಏನಾಗಿದೆ ಅಂತ ಹೇಳಿದ್ರೆ ನಿಮಗೆ ನಮ್ಮ ಇದರಲ್ಲಿ ಯಾವತ್ತೂ ಕೇಳಿಲ್ಲ ಅದನ್ನ. ಸೊ ನಿಮಗೆ ಅದನ್ನ ಆಡ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಟು ಬಿ ಫ್ರಾಂಕ್, ನಿಮಗೆ ಅದನ್ನ ಆಡ್ ಮಾಡಿದ್ದಾರೆ. ನಮಗೆ ಡೆಸಿಮಲ್ ಆರ್ಡರ್ ಮತ್ತೆ BCD ಆರ್ಡರ್ ಎಲ್ಲ ಇರ್ಲಿಲ್ಲ, ಅಥವಾ ಇದ್ದು ಕೊಟ್ಟಿಲ್ವೋ ನಂಗೆ ಗೊತ್ತಿಲ್ಲ, ಬಟ್ ನಮಗೆ ಅದು ಬಂದೇ ಇಲ್ಲ. ಸೊ ಹಾಗಾಗಿ ಇದನ್ನ ನಾನು ಲಿಸ್ಟ್ ಇಂಪಾರ್ಟೆಂಟ್ಗೆ ಹಾಕ್ತಾ ಇದ್ದೀನಿ. ಸೊ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಿ ಯಾವಾಗ ಓದ್ಬೇಕು ಅಂತ ನಾನು ಹೇಳಿದ್ದೀನಲ್ವಾ, ಎಂಡ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಕವರ್ ಮಾಡಿ, ಎಸ್ ಇಂಪಾರ್ಟೆಂಟ್ ಎಲ್ಲ ಕವರ್ ಮಾಡಿಬಿಟ್ಟು ಲಾಸ್ಟ್ ಅಲ್ಲಿ ಈ ಲಿಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಮುಗಿಸ್ಕೊಂಡ್ರೆ ಒಂದು ಮಾಡ್ಯೂಲ್ ಫಿನಿಶ್ ಆಗುತ್ತೆ. ಹೌದಾ? ಓಕೆ, ಈಗ ನಾವು ಈ ಸೂಪರ್ ಇಂಪಾರ್ಟೆಂಟ್ ಫಸ್ಟ್ ಕ್ವಶನ್ ಸಿಕ್ಕಿದ್ ಯಾವ್ದು ನಮ್ಗೆ? ಕ್ಯಾರಿ ಲುಕ್ ಅಹೆಡ್ ಆರ್ಡರ್. ಕ್ಯಾರಿ ಲುಕ್ ಅಹೆಡ್ just a minute guys, I'm sorry for the distraction. Okay, so next ನಮ್ಮ ಒಂದು ಏನಂತ ಹೇಳ್ತಾರೆ, the next theoretical topic that you have, right? ಇವಾಗ ನಾವು ಹೇಳಿದ್ದು ಡೆಸಿಮಲ್ ಆರ್ಡರ್, BCD ಆರ್ಡರು, ಕ್ಯಾರಿ ಲುಕ್ ಅಹೆಡ್ ಆರ್ಡರು ಪ್ಲಸ್ ಆರ್ಡರ್ ಅಂಡ್ ಸಬ್ಟ್ರಾಕ್ಟರ್ ಮಾತಾಡಿದ್ವಿ. ನೆಕ್ಸ್ಟ್ ಥಿಯರಿಟಿಕಲ್ ಟಾಪಿಕ್ ಏನು ಅಂದ್ರೆ ಕಂಪಾರೇಟರ್. You have comparators in that you have 1-bit comparator and 2-bit comparator. ಹೌದಾ? ಸೊ 1-bit comparator ನ ನಿಮ್ಗೆ ಒಂದು ಸಲ ಕೇಳಿದರೆ, 2-bit magnitude comparator is a yes important question again. It get adds on to yes important again. So it is 2-bit magnitude comparator. ರೈಟ್, ಎಲ್ಲ ಕಡೆನೂ ಇದೆ ಗೈಸ್. 1-bit ಲೀಸ್ಟ್ ಇಂಪಾರ್ಟೆಂಟ್ ಎಲ್ಲ ಒಂದ್ಸಲಿ ಕೊಟ್ಟಿದ್ರು, ಅದನ್ನ ಸೇರಿಸ್ತೀನಿ ನಾನು. ಓಕೆ, ವೇಟ್ ಅ ಮಿನಿಟ್. 2-bit So 2-bit magnitude comparator comes for S important and 1-bit magnitude comparator comes for least important. 1-bit magnitude comparator comes for least important. ಇದೇ ತರ ನಾನು ನಿಮಗೆ ತುಂಬಾ ಮೋಟಿವೇಶನ್ಸ್ ನ ಮಾಡ್ತಾ ಇರ್ತೀನಿ. ಸೊ ಏನಂತ ಹೇಳಿದ್ರೆ, ನಾನು ತುಂಬಾ ಜನನ ನೋಡಿದೀನಿ ಗೈಸ್, ತುಂಬಾ ಜನ ನೋಡ್ಬಿಡಿದೀನಿ. ಏನು ಅಂತ ಹೇಳಿದ್ರೆ, ಏನ್ ಇಂಪಾರ್ಟೆಂಟ್ ಸಿಗುತ್ತೆ ಅದನ್ನ ಉಪಯೋಗಿಸ್ಕೊಂಡು ಪಾಸ್ ಮಾಡ್ಕೊಂತಾರೆ, ಅಂಡ್ ಅದರಿಂದಾನೇ ನಾವು ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ತಗೊಂಡ್ವಿ ಅಂತಾನು ಹೇಳ್ತಾರೆ. ಸೊ ಆತರ ಎಲ್ಲ ಮೆಸೇಜ್ ಮಾಡೋರೆಲ್ಲ ಏನು ಅಂತ ಹೇಳಿದ್ರೆ, ದೇ even don't have an idea how to find out important question. They'll say ಯಾರೋ ಕೊಡ್ತಾರೆ, ನಾವು ಅದನ್ನ ಓದ್ಕೊಂಡು ಪಾಸ್ ಮಾಡ್ತೀವಿ ಅಂತ. ಸೊ ದಟ್ ಇಸ್ ನಾಟ್ ದ ಮ್ಯಾಟರ್ ಗೈಸ್. ನೀವೂನು ಶ್ರಮ ಹಾಕಿ, ನೀವೂನು ಮಾಡಿ, ನಿಮ್ಮ ಕೈಯಿಂದನೂ ಎಲ್ಲಾನು ಆಗತ್ತೆ. ನೀವೇ ಎಲ್ಲಾನು ಮಾಡ್ಬೇಕು. ನೀವು ಓದುವಾಗ್ಲೇನೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಗುರುತು ಹಾಕೊಂಡು ನೀವೇನೆ ಮಾಡ್ಕೊಳ್ಬೇಕಾಗುತ್ತೆ ಗೈಸ್. ಹೌದಾ? ಅದನ್ನು ನೀವೇ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿ ನಾನು ಹೇಳ್ತೀನಿ, ಅಷ್ಟೇ, ಬೇರೆ ಏನೂ ಇಲ್ಲ. ಓಕೆ, ಸೊ ದಿಸ್ ಇಸ್ 1-bit comparator which I told you which comes for least. ಆಮೇಲೆ ಇದಕ್ಕೆ ಎನ್ಕೋಡರ್ ಆಡ್ ಮಾಡ್ಬಿಡ್ತೀನಿ. ಇಲ್ಲ, ಐ ಡೋಂಟ್ ವಾಂಟ್ ಟು ಕಮ್ ಬ್ಯಾಕ್ ಟು ದಿಸ್ ಕಾಲಮ್ ಅಗೇನ್. ಎನ್ಕೋಡರ್ ಕೂಡ ಲಿಸ್ಟ್ ಇಂಪಾರ್ಟೆಂಟ್, ತುಂಬಾ ಕಮ್ಮಿ ಕೇಳಿದ್ದಾರೆ. ಸೊ ಓಕೆನಾ? ಸೊ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಯು ವಿಲ್ ಬಿ ಹ್ಯಾವಿಂಗ್ ವಿತ್ ರೆಸ್ಪೆಕ್ಟ್ ಟು ವಾಟ್ ಐ ಕ್ಯಾನ್ ಸೇ ದ ಪ್ರಾಬ್ಲಮ್ಯಾಟಿಕ್, ದಟ್ ಇಸ್ ಯರ್ ವಾಟ್ ಐ ಕ್ಯಾನ್ ಸೇ ದ ಡಿಕೋಡರ್ಸ್ ಇದೆ, ಎನ್ಕೋಡರ್ಸ್ ಇದೆ ಅಂಡ್ ಮಲ್ಟಿಪ್ಲೆಕ್ಸರ್ಸ್ ಇದೆ. ಡಿಕೋಡರ್ಸ್ ಅಂಡ್ ಎನ್ಕೋಡರ್ಸ್ ಆರ್ ವಾಟ್ ಐ ಕ್ಯಾನ್ ಸೇ ದ ಮೋಸ್ಟ್ ಇಂಪಾರ್ಟೆಂಟ್, ದಟ್ ಇಸ್ ಎಸ್ ಇಂಪಾರ್ಟೆಂಟ್ ಅಂತ ನೆನ್ಕೊಳ್ಳಿ. ತುಂಬಾ ಅಸ್ತಿ ಕೇಳ್ತಾರೆ. ಡಿಕೋಡರ್ಸ್ ಅಂಡ್ ಎನ್ಕೋಡರ್ಸ್ ಆರ್ ಎಸ್ ಇಂಪಾರ್ಟೆಂಟ್ ಕಾಲಮ್ ಬೇಡ, ವಿಲ್ ಜಸ್ಟ್ ಡೈರೆಕ್ಟ್ಲಿ ಟೇಕ್ ಇಟ್ as ಇಂಪಾರ್ಟೆಂಟ್ ಇಟ್ ಸೆಲ್ಫ್. ಓಕೆ, ಯಾ, ಡಿಕೋಡರ್ಸ್ ಅಂಡ್ ಎನ್ಕೋಡರ್ಸ್ ಮೇಲೆ ಬರುವಂತ ಪ್ರಾಬ್ಲಮ್ಸ್ ಎಸ್ ಇಂಪಾರ್ಟೆಂಟ್. ಡಿಕೋಡರ್ಸ್ ಅಂಡ್ ಮಲ್ಟಿಪ್ಲೆಕ್ಸರ್ಸ್ MEX. ಯಾಕೆ MEX ಮೇಲೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಪ್ರತಿ ಒಂದು ಕ್ವಶನ್ ಪೇಪರ್ ಡಿಕೋಡರ್ ಮತ್ತೆ ಮಲ್ಟಿಪ್ಲೆಕ್ಸರ್ ಮೇಲೆ ಪ್ರಾಬ್ಲಮ್ಸ್ ಇಲ್ಲದೆ ಆ ಕ್ವಶನ್ ಪೇಪರ್ ಪರಿಪೂರ್ಣ ಆಗೋದೇ ಇಲ್ಲ. ಸೊ ಹಾಗಾಗಿ ಆಯ್ತಾ, ಈಗ ನೀವು ಇಲ್ಲಿ ಗಮನ ಇಟ್ಟು ನೋಡ್ಬೋದು. ಸಿ ಹಿಯರ್ ಇಸ್ ಒನ್ ಕ್ವಶನ್ ಆನ್ ಮ್ಯಾಗ್ನಿಟ್ಯೂಡ್ ಕಂಪ್ಯಾರೇಟರ್ and see here is one question on magnitude comparator and here is one question on magnitude comparator 3 times and here is one question on 1-bit comparator. ಅದೇ ಹೇಳಿದ್ದು ಒಂದೇ ಸ್ಲಿಕ್ ಹೇಳಿದ್ದಾರೆ ಅಂತ. So this is also one
And what I can say, here is one question on magnitude comparator, that is how many times, ಒಂದು 4 times ಆಗಿದೆ ಇವಾಗ. ಮತ್ತೆ ತಿರ್ಗಾ once again it is see ಇಲ್ಲಿ 2 ಸಲ ಕೇಳಿದ್ದಾರೆ, 1 bit comparators asked for 2 times. Okay, here is one question. And what I can say, ಇಲ್ಲಿ ಕೇಳೇ ಇಲ್ಲ ಗೈಸ್, ಇಲ್ಲಿ ಅವರು ಮ್ಯಾಗ್ನಿಟ್ಯೂಡ್ ಕಂಪಾರೇಟರ್ ತಗೊಂಡೇ ಇಲ್ಲ. ಅಂಡ್ ಈ ಒಂದು ಇದರಲ್ಲಿ ನೋಡೋದಾದ್ರೆ, ಸೊ ಹಿಯರ್ ಇಸ್ ಒನ್ ಕ್ವಶನ್. ಸೊ ಒಂದು 5-6 ಸಲ ಆಯ್ತು, ಹೌದಾ? ಸೊ ದಿಸ್ ಇಸ್ ಅಸ್ ಇಂಪಾರ್ಟೆಂಟ್ ಕ್ವಶನ್. ಅಂಡ್ ಇವಾಗ ನಾವು ಡಿಕೋಡರ್ ಮತ್ತೆ ಏನಂತ ಹೇಳ್ತಾರೆ, ನಮ್ಮ ಒಂದು ಮಲ್ಟಿಪ್ಲೆಕ್ಸರ್ಗೆ ಬರ್ತೀನಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳೋದಾದ್ರೆ. ಸೊ ಇಂಪಾರ್ಟೆಂಟ್ ಕ್ವಶನ್ಸ್ ಏನು ಅಂತ ಹೇಳಿದ್ರೆ ಮಲ್ಟಿಪ್ಲೆಕ್ಸರ್ ಅಲ್ಲಿ ಮತ್ತೆ ನಿಮ್ಮ ಒಂದು ಡಿಕೋಡರ್ ಅಲ್ಲಿ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ದ ಕ್ವಶನ್. ಸೊ ಡಿಕೋಡರ್ ಅಲ್ಲಿ ಏನೇನು ಕ್ವಶನ್ ಇದೆ ನೋಡಿ. ರಿಯಲೈಸ್ ದ ಬೂಲಿಯನ್ ಎಕ್ಸ್ಪ್ರೆಷನ್, ಇದು ಆಲ್ರೆಡಿ ನಾನು ಹೇಳಿದೆ ಏನ್ ಮಾಡ್ಬೇಕು ಅಂತ. ಸೊ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಅಂಡ್ ದಿಸ್ ಇಸ್ ದ ಕ್ವಶನ್ ದಟ್ ಇಸ್ implement d is equal to wxyz, that is summation of m 0 1 2 4 5 7 8 9 12 13 using using 8:1 multiplexer. ಸೊ ಇದೆಲ್ಲ ಜನರಲ್ ಕ್ವಶನ್. ಜನರಲ್ ಕ್ವಶನ್ ಅಂದ್ರೆ ಏನು, ಏನ್ ಪ್ರೊಸೀಜರ್ ಇದೆ ಅದನ್ನ ಡೈರೆಕ್ಟ್ ಆಗಿ ಕೇಳ್ತಾರೆ, ಎಕ್ಸ್ಟ್ರಾ ಏನು ಕೇಳೋದಕ್ಕೆ ಹೋಗಲ್ಲ. ಈಗ 8:1 ಮಲ್ಟಿಪ್ಲೆಕ್ಸರ್ ಪ್ರೊಸೀಜರ್ ಏನು, ನೀವು 8:1 ಮಲ್ಟಿಪ್ಲೆಕ್ಸರ್ ಬರೀತೀರಾ, ನೀವೇನ್ ಮಾಡ್ತೀರಾ, ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಏನ್ ಮಾಡ್ಬೇಕು ನೀವು, ಈ ತರ 0 1 2 3 4 5 6 7 what I can say 8 9 11 10 11, I'm sorry, it is 10 11 12 13 14 15 ಈ ತರ ಮಾಡ್ಕೋಬೇಕು. ಆಮೇಲೆ ಐ ಟೋಲ್ಡ್ ಯು ಟು ರೈಟ್ ಡಿ ಬಾರ್ ಅಂಡ್ ಡಿ, ಇದನ್ನ ಹೇಳ್ಕೊಟ್ಟಿದ್ದೆ ನಾನು. ಸೊ ಇಲ್ಲಿ ಯಾವ ನಂಬರ್ ಇದೆ ನೋಡಿ, 0 ಇದೆ, ಮಾರ್ಕ್ ಮಾಡಿ 0, then this will become d bar. and here you have what I can say 2 ಇದೆ. ಸೊ once again it is 0 1 ಇದೆ, 2 ಇತ್ತು ಅಂತ ಹೇಳಿದ್ರೆ ಏನಾಯ್ತು. ಸೊ if both what I can say, so if both the numbers are present, it has tend to be as 1, ಹೌದಾ? ಸೊ 1 ಆಗುತ್ತೆ. ಸೊ it will be 1. and ಇದನ್ನೆಲ್ಲ ನಾನು ಹೇಳ್ಕೊಟ್ಟಿದ್ದೆ ಅಲ್ವಾ ಆಲ್ರೆಡಿ. ಸೊ here it is 2 and 2 ಇದೆ ಅಂತ ಹೇಳಿದ್ರೆ it is nothing but once again d bar. 4 ಇದೆ ಅಂತ ಹೇಳಿದ್ರೆ once again d bar. and you have what I can say 5 ಇದೆ, 4 and 5 ಇದೆ. ಸೊ once again it comes to 1, right? 1 ಇದೆ. and here you can see that it is 6 and 7, 6 ಇಲ್ಲ 7 ಇದೆ. so once again it is d. and here it is 8 and 9, once again it is 1. and here it is 12, it is d bar. so 10 and 11 ಇಲ್ಲ 0 ಆಯ್ತು. and here it is once again d bar and not d bar, it is 1 again because 13 ಇದೆ 12 ಇದೆ ಅಲ್ವಾ. so it is once again here it is 0 guys, and here it is 1 because 12 and 13 not present. ಈ ತರ ಮಾಡ್ಕೊಂಡು ನೀವು ಇದನ್ನ ನೀವು ಏನ್ ಮಾಡ್ಬೇಕಾಗುತ್ತೆ, you are going to write it in terms of the write it next to the numbers. ಯಾವ ತರ ಒಂದು 8:1 ಮಲ್ಟಿಪ್ಲೆಕ್ಸರ್ ಮಾಡ್ತೀರಾ. ಸೊ here it starts from 0 and ends from 7. ಸೊ ನೀವೇನ್ ಮಾಡ್ಬೇಕು, 0ಗೆ 1 ಅಂತ ಬರಿಬೇಕು, 1ಗೆ d ಬಾರ್ ಅಂತ ಬರಿಬೇಕು, and next 2ಗೆ 1 ಅಂತ ಬರಿಬೇಕು, 3ಗೆ ಡಿ ಅಂತ ಬರಿಬೇಕು. ಈ ತರ ನೀವು 8 ತನಕ ಬರ್ಕೊಂಡು ಹೋಗ್ಬೇಕು. ಇದೆಲ್ಲ ನಿಮ್ಗೆ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. DST ಪ್ಲೇ ಲಿಸ್ಟ್ ಅಪ್ಲೋಡ್ ಮಾಡ್ತೀನಿ, ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ, ಹೌದಾ? ಸೊ ದಿಸ್ ಇಸ್ ವಾಟ್ ಇಸ್ ಯರ್ ಜನರಲ್ ಪ್ರೊಸೀಜರ್ ಫಾರ್ 8:1 ಮಲ್ಟಿಪ್ಲೆಕ್ಸರ್, ಹೌದಾ? ಈ ಜನರಲ್ ಪ್ರೊಸೀಜರ್ ಮಾತ್ರ ಮಾಡ್ಬೇಕಾಗುತ್ತೆ. ಆ ತರ ಕ್ವಶನ್ ಅನ್ನ ಕೊಟ್ಟಾಗ ಬೇರೆ ಏನು ನೀವು ಮಾಡುವಂತಿಲ್ಲ. ಯು ನಾಟ್ ಟು ಡೂ ಎನಿಥಿಂಗ್ ಎಕ್ಸ್ಟ್ರಾ ಅದರ್ ದನ್ ದ ಜನರಲ್ ಪ್ರೊಸೀಜರ್, ಹೌದಾ? ಓಕೆನಾ? ಎಸ್. and the next thing what you have to do is that ಈ ಕ್ವಶನ್ ಅಲ್ಲೂ ಅಷ್ಟೇ ಜನರಲ್ ಪ್ರೊಸೀಜರ್, ಇದಕ್ಕೇನು ಎಕ್ಸ್ಟ್ರಾ ಇಲ್ಲ ಗೈಸ್. ನಿಮ್ಮ ಡಿಕೋಡರ್ ನಲ್ಲಿ ನಾರ್ಮಲ್ ನೀವೊಂದು 3 ಸ್ಟೇಟ್ ಡಿಕೋಡರ್ ಬರಿಬೇಕಾಗುತ್ತೆ. ಅಂಡ್ ನೀವು ಹೇಗೆ ಮಾಡ್ಬೇಕು ಅಂತೆಲ್ಲ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಅದಕ್ಕೆ ನೀವೇನ್ ಮಾಡ್ಬೇಕು, ನಿಮ್ಮ ಗೇಟ್ಸ್ ಗೆ ಕನೆಕ್ಷನ್ ಮಾಡ್ಬೇಕು. ನಿಮ್ಗೆ ಬೇಕಾದ ಗೇಟ್ಸ್ ಕನೆಕ್ಷನ್ ಮಾಡ್ಬೋದು, ಇಲ್ಲ ಕೊಟ್ಟಿರೋಂತ ಗೇಟ್ಸ್ ಗೆ ಕನೆಕ್ಷನ್ ಅನ್ನ ಮಾಡ್ಬೇಕಾಗುತ್ತೆ. ಇದೆಲ್ಲ ಹೇಳ್ಕೊಟ್ಟಿದ್ದೀನಿ, ಆಯ್ತಾ? ಸೊ ಈ ತರ ಕ್ವಶನ್ಸ್ ಬರುತ್ತೆ. ಇನ್ಯಾವ ತರ ಬರುತ್ತೆ ಅಂತ ಹೇಳಿದ್ರೆ, ಸಿ ನೋಡಿ, ಇಂಪ್ಲಿಮೆಂಟ್ ಬೂಲಿಯನ್ ಫಂಕ್ಷನ್ ಯೂಸಿಂಗ್ 8:1 ಮಲ್ಟಿಪ್ಲೆಕ್ಸರ್, ಟ್ರೀಟ್ ABC as ಸೆಲೆಕ್ಟ್ ಲೈನ್ ಅಂತ ಹೇಳಿ ಈ ತರ ಒಂದು ಕ್ವಶನ್ ಅನ್ನ ಕೊಟ್ಟಿದ್ದಾರೆ. ಸೊ ದಿಸ್ ಆಲ್ಸೋ ಜನರಲ್ ಕ್ವಶನ್. ನಾನು ಲಾಸ್ಟ್ ಈಗ ಡಿಸ್ಕಸ್ ಮಾಡಿದೆ ಅದೇ ತರ ಫಾಲೋ ಅಪ್ ಮಾಡಬೇಕು. ಅಂಡ್ ಇಲ್ಲಿ ನೋಡಿ, what I can say, see here, this is implement the boolean function using multiplexer with 2 4:1 multiplexer connected to variable a comma d connected to the select line in the first level, and 1 2 comma 1 multiplexer with variable c connected to select line in the second level. ಈ ಕ್ವಶನ್ ನಾನು ಪ್ರಾಬ್ಲಮ್ ನ ಮಾಡಿದೀನಿ. ಸೊ ನೀವೇನ್ ಮಾಡ್ತೀರಾ, DST ಯೂಸಿಂಗ್ ವೆರಿಲಾಗ್ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ತೀರಾ, ಹೌದಾ? ಎಲ್ಲಿ ಚೆಕ್ ಮಾಡ್ಬೇಕು ಅಂತ ಹೇಳ್ತೀನಿ, ಅಲ್ಲೇ ಚೆಕ್ ಮಾಡ್ಕೊಳ್ಳಿ. ಅಂಡ್ ಈ ಕ್ವಶನ್ ಕೂಡ ಮಾಡಿದೀನಿ. ಈ ಎರಡು ಕ್ವಶನ್ ಆಗಿದೆ ಗೈಸ್. 4A and 4B is done from my side.
ಸೊ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ಜಸ್ಟ್ ಚೆಕ್ ವಿತ್ DST ಯೂಸಿಂಗ್ ವೆರಿಲಾಗ್ ಪ್ಲೇ ಲಿಸ್ಟ್ ಆಯ್ತಾ. ಅದನ್ನ ಲಿಂಕ್ ಅಲ್ಲಿ ಹಾಕಿರ್ತೀನಿ, ಪುಟ ಲಿಂಕ್ ಇಂದ ಡಿಸ್ಕ್ರಿಪ್ಷನ್ ಬಾಕ್ಸ್ ಬಿಡೋ. ಹೌದಾ, ಇಲ್ಲಾದರೂ ಬಿಟ್ವಾ ನಾವು? ಇಲ್ಲ. ಓಕೆ. ಸೊ ನೆಕ್ಸ್ಟ್ ಇನ್ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಈ ತರದೊಂದು ಕ್ವಶನ್ಸ್ ಕೇಳ್ತಾರೆ. ಸೊ ಇವಾಗ ನಾವು ಇಷ್ಟೊತ್ತೇನ್ ನೋಡಿದ್ವಿ, ನಾವು 8:1 ಮಲ್ಟಿಪ್ಲೆಕ್ಸ್ ಅಲ್ಲೇ ಮಾಡಿ ಅಂತ ಕೇಳ್ತಾ ಇದ್ರು. ಇಲ್ಲ ಅಂತಂದ್ರೆ ಇಲ್ಲೇನ್ ಕೇಳಿದ್ರಲ್ಲ ಕ್ವಶನ್, ಈ ತರ ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರು, ಈ ತರ ಕ್ವಶನ್ ಅನ್ನ ಕೇಳ್ತಾ ಇದ್ರು. ಸಮಥಿಂಗ್ ಡಿಫ್ರೆಂಟ್ ಕ್ವಶನ್ ಅಲ್ವಾ, ಇದನ್ನು ಮಾಡ್ಕೊಂಡಿದೀವಿ. ಸೊ ಇವಾಗ ಈ ತರ ಕ್ವಶನ್ ಏನು ಅಂತಂದ್ರೆ ಇನ್ನ 8:1 ಮಲ್ಟಿಪ್ಲೆಕ್ಸರ್ ಅಲ್ದೇನೆ 4:1 ಅಲ್ಲೂ ಸಾಲ್ವ್ ಮಾಡಿ ಅಂತ ಕೇಳ್ತಾರೆ. ಸೊ ಈ ಕ್ವಶನ್ ಕೂಡ ನಾನು ಮಾಡಿದೀನಿ, ನನ್ನ ಕಡೆಯಿಂದ ಎಲ್ಲಾ ಕ್ವಶನ್ಸ್ ಆಗಿದೆ ಗೈಸ್. ನೀವು ಚೆಕ್ ಮಾಡ್ತೀರಾ ಅಂದ್ರೆ DST ಯೂಸಿಂಗ್ ವೆರಿಲಾಗ್ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ತೀರಾ ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಆಯ್ತಾ. ಸೊ ನಾನು ಈ ಮೆಥಡ್ ಏನಕ್ಕೆ ಫಾಲೋ ಮಾಡಿದ್ದು ಇವತ್ತು ಅಂತ ಹೇಳಿದ್ರೆ, ಸೊ ಒಬ್ರು ಕೇಳಿದ್ರು, ಸೊ ನೀವು ಕ್ವಶನ್ಸ್ ಟೀಚ್ ಮಾಡಿದ್ರಿ ಮ್ಯಾಮ್, ಆನ್ಸರ್ಸ್ ಇರೋ PDF ಕಳಿಸಿ ಅಂತ. ಸೊ ಆನ್ಸರ್ಸ್ ಇರೋ PDF ಕಳ್ಸೋದಕ್ಕೆ ಅಂದ್ರೆ ನಮ್ಗೆ ತುಂಬಾ ಕಷ್ಟ ಆಗ್ತಿತ್ತು, ಬಿಕಾಸ್ ನಂಗೆ ಟೈಮ್ ಕಮ್ಮಿ ಇದೆ, ತುಂಬಾ ವರ್ಕ್ಸ್ ಇತ್ತು. ಸೊ ಹಾಗಾಗಿ ನಾನು ಒಂದು ಡ್ರೈವ್ ಲಿಂಕ್ ಅನ್ನ ಮಾಡ್ಕೊಂಡಿದೀನಿ. ಅದರಲ್ಲಿ ನಾನು DST ಯೂಸಿಂಗ್ ವೆರಿಲಾಗ್ ಎಲ್ಲ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಫೋಲ್ಡರ್ ನ ಹಾಕಿದೀನಿ. ಅದನ್ನ ಆ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀನಿ. ಆ ಡ್ರೈವ್ ಲಿಂಕ್ ಅನ್ನು ಓಪನ್ ಮಾಡಿದ ತಕ್ಷಣ ನಿಮ್ಗೆ DST ಯೂಸಿಂಗ್ ವೆರಿಲಾಗ್ ಒಂದು ಫೋಲ್ಡರ್ ಬರುತ್ತೆ. ಫೋಲ್ಡರ್ ಓಪನ್ ಮಾಡಿದ ತಕ್ಷಣ ಅದರೊಳಗೆ ನಿಮ್ಗೆ DST ಯೂಸಿಂಗ್ ವೆರಿಲಾಗ್ ಅಥವಾ ಡಿಜಿಟಲ್ ಸಿಸ್ಟಮ್ ಡಿಸೈನ್ ಅಥವಾ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಈ ಮೂರರದ್ದು ಏನಾಗುತ್ತೆ, ನಿಮ್ಮ ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಫೋಲ್ಡರ್ ಗಳೆಲ್ಲ ಇರುತ್ತೆ, ಫೈಲ್ ಗಳೆಲ್ಲ ಇರುತ್ತೆ. ಅದನ್ನ ಒಂದೊಂದಾಗಿ ಕ್ಲಿಕ್ ಮಾಡಿ ಅದರಲ್ಲಿ ಉತ್ತರಗಳು ಇರುತ್ತೆ. ಹೌದಾ, ಓಕೆ. ಅಂಡ್ ಸೊ ಈ ತರದೊಂದು ಕ್ವಶನ್ ಕೇಳ್ತಾರೆ, ಇದನ್ನು ಕೂಡ ನಮ್ಮ ಕಡೆಯಿಂದ ಆಗಿರುವಂತದ್ದು. ಹೌದಾ. ಅಂಡ್ ನೋಡಿ ಇಲ್ಲಿ ಏನ್ ಹೇಳಿದ್ದಾರೆ, ವಿತ್ ಆಕ್ಟಿವ್ ಲೋ ಎನೇಬಲ್ ಅಂಡ್ ಆಕ್ಟಿವ್ ಹೈ ಔಟ್ಪುಟ್. ಲೋ ಅಂಡ್ ಹೈಗೆ ನಾವು ಏನೇನ್ ಗೇಟ್ಸ್ ಅನ್ನ ಬಳಸಬೇಕು ಅಂತ ನಾವು ಡಿಸ್ಕಷನ್ ಅನ್ನ ಮಾಡಿದೀವಿ. ಸೊ ಹಾಗಾಗಿ ಅದನ್ನು ಕೂಡ ನೀವು ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಈ ತರ ಒಂದು ಕ್ವಶನ್ಸ್ ನ ಕೇಳ್ತಾರೆ. ಒಂದು ಡೈರೆಕ್ಟ್ ಕ್ವಶನ್ ಅನ್ನ ಕೇಳ್ತಾರೆ ಸಾಲ್ವ್ ಮಾಡಿ ಅಂತ. ಡೈರೆಕ್ಟ್ ಕ್ವಶನ್ ಅನ್ನ ಕೇಳಿದಾಗ ಡಿಕೋಡರ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಯು ಕ್ಯಾನ್ ಜಸ್ಟ್ ಯೂಸ್ ಎನಿ ಆಫ್ ದ ಗೇಟ್ಸ್ ವಿಚ್ ಯು ಪ್ರಿಫರ್. ಇನ್ನೊಂದೇನು ಕೇಳ್ತಾರೆ, ಡೈರೆಕ್ಟ್ ಕ್ವಶನ್ ಅಂದ್ರೆ ಇಂಪ್ಲಿಮೆಂಟ್ ದ ಫಾಲೋಯಿಂಗ್ ಯೂಸಿಂಗ್ 3-stage ಡಿಕೋಡರ್ ಅಂತ ಕೇಳ್ತಾರೆ. ಸೊ ಆ ತರ ಒಂದು ಡೈರೆಕ್ಟ್ ಕ್ವಶನ್ ಅನ್ನ ಕೇಳುವಾಗ ನೀವು ಯಾವುದೇ ಗೇಟ್ಸ್ ಉಪಯೋಗಿಸಿ ಮಾಡ್ಕೊಳ್ಬಹುದು. ಇನ್ನೊಂದು ಕ್ವಶನ್ ಏನ್ ಕೇಳ್ತಾರೆ, ದೇ ಲಾಸ್ಕ್ ಯು ಟು ಇಂಪ್ಲಿಮೆಂಟ್ ಇಟ್ ಯೂಸಿಂಗ್ 3-8 ಡಿಕೋಡರ್ ಯೂಸಿಂಗ್ ವಿಚ್ ಗೇಟ್, ಯೂಸಿಂಗ್ ಯರ್ ಆರ್ ಗೇಟ್ ಅಥವಾ ಅದರೊಂದು ಸ್ಪೆಸಿಫೈಡ್ ಗೇಟ್ ಅನ್ನ ಮೆನ್ಷನ್ ಮಾಡ್ತಾರೆ. ಆವಾಗ ನೀವು ಏನ್ ಮಾಡ್ಬೇಕಾಗುತ್ತೆ, ಇಲ್ಲಿ ನೀವು ಗಮನ ಇಟ್ಕೊಳ್ಬಹುದು. ಐ ವಿಲ್ ಜಸ್ಟ್ ಟೆಲ್ ಯು ವಾಟ್ ಯು ಹ್ಯಾವ್ ಟು ಡೂ ಫಾರ್ ದಟ್. ಸೊ ನೋಡಿ ಈ ತರ ಒಂದು ಸಾಲ್ವ್ ಅನ್ನ ಮಾಡ್ಬೇಕಾಗುತ್ತೆ. ಏನ್ ಮಾಡಿದ್ದಾರೆ ಇಲ್ಲಿ, ಏನ್ ಮಾಡಿದ್ದಾರೆ ಇಲ್ಲಿ, ಅವರೇ ಆರ್ ಗೇಟ್ ಕನೆಕ್ಷನ್ ಅನ್ನ ಮಾಡ್ಬಿಡಿದ್ದಾರೆ. ಹೌದಾ, ಯಾವ್ಯಾವ ವ್ಯಾಲ್ಯೂಸ್ ಇದೆ ಅದನ್ನೆಲ್ಲ ಆರ್ ಗೇಟ್ ಕನೆಕ್ಷನ್ ಅನ್ನ ಮಾಡ್ಕೊಂಡು ಹೋಗಿದ್ದಾರೆ. ದಟ್ ಇಸ್ ವಾಟ್ ಇಸ್ ದೇ ಹ್ಯಾವ್ ಡನ್. ಈ ತರ ಒಂದು ಕ್ವಶನ್. ಇನ್ನೊಂದು ಕ್ವಶನ್ ಏನು ಅಂತ ಕೇಳ್ತಾರೆ, ಮೂರನೇದು ಅಂತ ಹೇಳಿದ್ರೆ, ಇಂಪ್ಲಿಮೆಂಟ್ ದ ಫಾಲೋಯಿಂಗ್ ಯೂಸಿಂಗ್ 3-8 ಡಿಕೋಡರ್ ಯೂಸಿಂಗ್ ಆಕ್ಟಿವ್ ಲೋ ಎನೇಬಲ್ ಅಂಡ್ ಆಕ್ಟಿವ್ ಹೈ ಔಟ್ಪುಟ್ಸ್ ಆಯ್ತಾ. ಆಕ್ಟಿವ್ ಲೋ ಎನೇಬಲ್ ಮತ್ತೆ ಆಕ್ಟಿವ್ ಹೈ ಎನೇಬಲ್ ಗೆ ಯಾವ ಒಂದು ಗೇಟ್ ಅನ್ನ ನೀವು ಬಳಸ್ತೀರಾ, ಗೇಟ್ಸ್ ಅನ್ನ ನೀವು ಬಳಸ್ತೀರಾ ಅದೆಲ್ಲ ನಿಮ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಆ ಗೇಟ್ಸ್ ಅನ್ನು ಉಪಯೋಗಿಸ್ಕೊಂಡು ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯು ಹ್ಯಾವ್ ಟು ವರ್ಕ್ ಇಟ್ ಔಟ್. ಏನ್ ಮಾಡ್ಬೇಕು, ನೀವು ಅದನ್ನ ವರ್ಕೌಟ್ ಮಾಡ್ಬೇಕಾಗತ್ತೆ. ರೈಟ್, ಹಿಯರ್ ದೇರ್ ಆರ್ 2 sets of things. ಒನ್ ಇಸ್ ಸಮೇಷನ್ ಅಂಡ್ ಒನ್ ಇಸ್ ಪೈ. ಸೊ ಸಮೇಷನ್ಗೂ ಪೈಗೂ ಹೇಗ್ ಮಾಡ್ಬೇಕು ಅಂತ ನೋಡಿ, ಇಲ್ಲಿ ತೋರ್ಸ್ಕೊಡ್ತೀನಿ ಇದಕ್ಕೆ ಏನ್ ಮಾಡಿದ್ದಾರೆ ಅಂತ. 3 ಅಲ್ವಾ, ಲಾಸ್ಟ್ ಪೇಜ್ ರೆಫರ್ ಮಾಡಿದ್ದೇನೆ 3ಗೆ. ಸೊ ಲೆಟ್ಸ್ ಸಿ. ನೋಡಿ ಅವ್ರು ಏನ್ ಮಾಡಿದ್ದಾರೆ, ಆಕ್ಟಿವ್ ಲೋ ಎನೇಬಲ್ ಅಂಡ್ ಆಕ್ಟಿವ್ ಹೈ ಎನೇಬಲ್ ಗೆ ಮಾಡ್ಕೊಂಡು ಹೋಗಿದ್ದಾರೆ. ಇದು ಎಷ್ಟು ಕೊಟ್ಟಿದ್ದಾರೆ, 15 ತನಕ ಕೊಟ್ಟಿರೋದ್ರಿಂದ ಯು ರಿಕ್ವೈರ್ 2 3:8 ಡಿಕೋಡರ್. ನೀವು ಅದನ್ನು ಗಮನ ಇಟ್ಟು ನೋಡ್ಕೋಬೇಕಾಗುತ್ತೆ. ನಂಬರ್ಸ್ ಏನ್ ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಳ್ಳಿ. ಇಫ್ ಇಟ್ ಎಕ್ಸೀಡ್ಸ್ 8 ಅಂದ್ರೆ 2 3:8 ಡಿಕೋಡರ್ ಬೇಕಾಗುತ್ತೆ. ಹೌದಾ, ಓಕೆನಾ, ಎಸ್. ಸೊ ಅದನ್ನೇ ನೋಡಿ ಅವರು ಆಕ್ಟಿವ್ ಒಂದು ಲೋಗೆ ಮತ್ತೆ ಹೈಗೆ ಏನ್ ಬೇಕೋ ಅದನ್ನ ಉಪಯೋಗಿಸ್ಕೊಂಡಿದ್ದಾರೆ. ಸೊ ನೀಟಾಗಿ ಕನೆಕ್ಟ್ ಅನ್ನ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಸೆಕೆಂಡ್ ಕ್ವಶನ್ಗೆ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೆಕೆಂಡ್ ಕ್ವಶನ್ಗೆ ಅವರು ನಿಮ್ಗೆ ಪೈ ಅಂತ ಕೊಟ್ಟಿರೋದನ್ನ ಸಮೇಶನ್ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ, ದಯವಿಟ್ಟು ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಆಯ್ತಾ. ಓಕೆ, ಅಂಡ್ ಅದನ್ನ ಏನ್ ಮಾಡಿದ್ದಾರೆ, ಸಾಲ್ವ್ ಅನ್ನ ಮಾಡಿದ್ದಾರೆ. ಸಾಲ್ವ್ ಮಾಡಿ ಅವರು ಆಕ್ಟಿವ್ ಹೈ ಅಥವಾ ಆಕ್ಟಿವ್ ಲೋ ಎನೇಬಲ್ ಇನ್ಪುಟ್ಸ್ ಗೆ ಕನೆಕ್ಟ್ ಅನ್ನ ಮಾಡಿ ಅವರು ನೀಟಾಗಿ ಮಾಡಿದ್ದಾರೆ ಆಯ್ತಾ. ದಿಸ್ ಇಸ್ ವಾಟ್ ಇಸ್ ದೇ ಹ್ಯಾವ್ ಡನ್. ಓಕೆ, ಎಸ್. ಹೌದಾ, ಅಥವಾ ಅವ್ರು ಏನ್ ಮಾಡಿದ್ದಾರೆ ನೋಡಿ, ಡೈರೆಕ್ಟ್ ಆಗಿ ಇದನ್ನ ಕನ್ವರ್ಷನ್ ಮಾಡ್ದೇನೆ 1367 ಗೆನೆ ಅವರು ಕನೆಕ್ಟ್ ಅನ್ನ ಮಾಡಿದ್ದಾರೆ. ಹೌದಾ, ಸೊ ಇದನ್ನ ಅವರು ನಿಮ್ಗೆ ಮಾಡಿದ್ದಾರೆ. ಓಕೆ, ದಿಸ್ ಒನ್ ದೇ ಹ್ಯಾವ್ ಡನ್. ಸೊ ಇದನ್ನ ನೀವು ಮಾಡ್ಬೇಕು. ಇದು ನಿಮ್ಮ ಥರ್ಡ್ ಕ್ವಶನ್, ದಟ್ ಥರ್ಡ್ ಟೈಪ್ ಆಫ್ ಕ್ವಶನ್ ದಟ್ ದೇ ವಿಲ್ ಆಸ್ಕ್ ಯು. ಓಕೆ, ಓಕೆ.
ಸೊ ನೆಕ್ಸ್ಟ್ ಇನ್ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದ್ರೆ ವಿತ್ ರೆಸ್ಪೆಕ್ಟ್ ಟು ಡಿಕೋಡರ್, ಇವಾಗ ಮಲ್ಟಿಪ್ಲೆಕ್ಸರ್ ಅಲ್ಲಿ ನಾವು 3 ತರ ಕ್ವಶನ್ ನೋಡಿದ್ವಿ, ಅದೆರಡು ಕ್ವಶನ್ ನೋಡಿದ್ವಿ ಆಗಸ್ಟ್ 2020 ಅದನ್ನ ನಾನು ಆಲ್ರೆಡಿ ಮಾಡಿದೀನಿ ಅಂತ ಹೇಳಿದೆ. ಇನ್ನೊಂದು ನಾವೇನ್ ನೋಡಿದ್ವಿ ಅಂತ ಹೇಳಿದ್ರೆ ಸಿಂಪಲ್ ಕ್ವಶನ್, ಡೈರೆಕ್ಟ್ ಟು ಡೈರೆಕ್ಟ್ ಕ್ವಶನ್, ಸಾಲ್ವ್ ಇಟ್ ಯೂಸಿಂಗ್ 8:1 ಮಲ್ಟಿಪ್ಲೆಕ್ಸರ್ ಟೇಕಿಂಗ್ ಎ ಅಂಡ್ ಬಿ ಸೆಲೆಕ್ಟ್ ಲೈನ್ಸ್ ಅಂತ. ಸೊ ಇವಾಗ ನೆಕ್ಸ್ಟ್ ಡಿಕೋಡರ್ ಅಲ್ಲಿ ಇನ್ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಸಿ ಈ ತರ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ದೇ ಆರ್ ಆಸ್ಕಿಂಗ್ ಯು 2 sets of what I can say the this thing that is variables, that is f1 variable f2 variable, ಎರಡನ್ನು ನೀವೇನ್ ಮಾಡಬೇಕು 74138 3:8 ಡಿಕೋಡರ್ ಅಲ್ಲಿ ಮಾಡಿ ಅಂತ ಕೇಳಿದ್ದಾರೆ. ದಿಸ್ ದ ಫೋರ್ತ್ ಟೈಪ್ಸ್ ಆಫ್ ಕ್ವಶನ್ ದಟ್ ದೇ ವಿಲ್ ಆಸ್ಕ್ ಯು. ಇದಕ್ಕೆ ನೀವೇನ್ ಮಾಡಬೇಕು, ಯಾವ ಕ್ವಶನ್ ಅದು 3 ಅಲ್ವಾ, 3a, ಸೊ ಇಟ್ ಇಸ್ 3a. ಅಂಡ್ ಇದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ f1 ಇರುತ್ತೆ f2 ಇರುತ್ತೆ, ಎರಡನ್ನು ಸೇರಿಸಿ ನೀವೇನ್ ಮಾಡ್ತಿರೋ going to connect it to 1 3:8 decoder and you're going to do like this. You can take any of the gates which you like because ಅವ್ರು ಏನ್ ಮಾಡಿದ್ದಾರೆ, ಯಾವುದೇ ರೀತಿ ಗೇಟ್ಸ್ ಹೇಳಿಲ್ಲ ಅಥವಾ ಆಕ್ಟಿವ್ ಹೈ ಅಥವಾ ಆಕ್ಟಿವ್ ಲೋ ಅಂತಾನು ಹೇಳಿಲ್ಲ. ಸೊ ಹಾಗಾಗಿ ನೀವು ಅದನ್ನ ಯೋಚನೆ ಮಾಡಿ ಮಾಡ್ಬೇಕಾಗುತ್ತೆ. ಬಟ್ ಐ ಟೋಲ್ಡ್ ಯು ದ IC, ಅಕಾರ್ಡಿಂಗ್ ಟು ದ ICs ಆಲ್ಸೋ ಯು ಕ್ಯಾನ್ ಟೇಕ್ ದ ಗೇಟ್ಸ್ ಅಂಡ್ ಡೂ ಇಟ್. ಹೌದಾ? ಇನ್ನು ನಿಮ್ಮ ಒಂದು ಮಲ್ಟಿಪ್ಲೆಕ್ಸರ್ ಅಲ್ಲಿ ಇನ್ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ, ಸಿ using 74151 8:1 marks, realize the boolean function this is given with BCD as a select line ಅಂತ ಕೇಳಿದ್ದಾರೆ. ಸೊ ಏನ್ ಮಾಡಿದ್ದಾರೆ, BCD ನ ಸೆಲೆಕ್ಟ್ ಲೈನ್ ಆಗಿ ತಗೊಳ್ಳಿ ಅಂತ ಹೇಳಿದ್ದಾರೆ, ABC ನ ಸೆಲೆಕ್ಟ್ ಲೈನ್ ಆಗಿ ತಗೊಳ್ಳಿ ಅಂತ ಹೇಳಿಲ್ಲ. ಸೊ ಇದ್ರ ಬಗ್ಗೆನೂ ನಾನು ಮಾಡಿದ್ದೀನಿ. ಸೊ ದಿಸ್ ಇಸ್ ಡೈರೆಕ್ಟ್ ಟು ಡೈರೆಕ್ಟ್ ಕ್ವಶನ್, ಸೊ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ಆಲ್ಸೋ ಲರ್ನ್ ದಿಸ್. ಆಯ್ತಾ? ಇದನ್ನು ಮಾಡಿದ್ದೀನಿ, ದಯವಿಟ್ಟು ಹೋಗ್ಬಿಟ್ಟು ಚೆಕ್ ಮಾಡಿ ನನ್ನ ಪ್ಲೇ ಲಿಸ್ಟ್ ಅಲ್ಲಿ. And here you can see that the next question that you find out with respect to multiplexer, so direct to direct question ಕೇಳಿದ್ದಾರೆ, so no problem, this is we have already discussed in this paper. ಹೌದಾ? and so ಇವಾಗ ನೋಡಿ ಇದನ್ನ ಎರಡು ಸತಿ ಕೇಳಿದ್ದಾರೆ. this question is repeated 2 times. ಯಾವುದು ನೋಡಿ, ಆಗಸ್ಟ್ 2020 ನಲ್ಲಿ ರಿಪೀಟ್ ಆಗಿದೆ, ಇದೇನಾ ಅದು? ಓಕೆ, ಅದು ಸೇಮ್ ಥಿಂಗ್, ಸೇಮ್ ಪೇಪರ್ ಗೈಸ್, we have discussed the same paper, ಡಿಸ್ಕಸ್ ಮಾಡಿದೀವಿ ನಾವು ಇದು ಆಲ್ರೆಡಿ. ಹೌದಾ? ಸೊ ಇದು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಸೊ ಐ ಟೋಲ್ಡ್ ಯು. ಓಕೆ, ಯಾ. ಅಂಡ್ ದ ನೆಕ್ಸ್ಟ್ ಕ್ವಶನ್ ಪೇಪರ್ ಇಫ್ ಯು ಕ್ಯಾನ್ ಸಿ, ಇದು ಆಗಸ್ಟ್ 2020, ಇದೂನು ಸೇಮ್ ಗೈಸ್. ಓಕೆ, ದಿಸ್ ಬೋತ್ ಆರ್ ಸೇಮ್. ಓಕೆನಾ? ಯಾ. ಅಂಡ್ ಇಲ್ಲಿ ನೀವು ಗಮನ ಇಟ್ಟು ನೋಡಬಹುದು, ಡ್ರಾ ಅಂಡ್ ಎಕ್ಸ್ಪ್ಲೈನ್ ದ ಸರ್ಕ್ಯೂಟ್ ಫಾರ್ ಅ 3:8 ಡಿಕೋಡರ್. 3:8 ಡಿಕೋಡರ್ ಗೆ ಸರ್ಕ್ಯೂಟ್ ಅಂದ್ರೆ ನಾರ್ಮಲ್ ಜನರಲ್ ಡೆಫಿನಿಷನ್ ಅಲ್ಲಿ ಏನ್ ಹೇಳಿದ್ವಿ ಡಿಕೋಡರ್ ಇಂಟ್ರೊಡಕ್ಷನ್ ಅಲ್ಲಿ, ಅಲ್ಲಿದು. ಸೊ ಅದನ್ನ ನೀವು ಬರಿಬೇಕಾಗತ್ತೆ. ಹೌದಾ? ಅಂಡ್ ಇಲ್ಲಿ ನೋಡಿ, ಡಿಫೈನ್ MUX ಅಂಡ್ ಎಕ್ಸ್ಪ್ಲೈನ್ ದ 4:1 ಮಲ್ಟಿಪ್ಲೆಕ್ಸರ್ ವಿತ್ ಹೆಲ್ಪ್ ಆಫ್ ಲಾಜಿಕ್ ಡಯಾಗ್ರಾಮ್ ಯೂಸಿಂಗ್ ಇಟ್. ಇದನ್ನು ನಾನು ಹೇಳಿದ್ದೀನಿ ಮಲ್ಟಿಪ್ಲೆಕ್ಸರ್ ಇಂಟ್ರೊಡಕ್ಷನ್ ಅಲ್ಲಿ, ಅದರ ಡಯಾಗ್ರಾಮ್ ಮತ್ತೆ 4:1 8:1 ಏನ್ ಥಿಯರಿ ಕೇಳ್ತಾರೆ ಅಂತ ಅದನ್ನ ನೀವು ಬರಿಬೇಕಾಗುತ್ತೆ. ಆಯ್ತಾ? ಅಂಡ್ ಇನ್ನೊಂದು ಕ್ವಶನ್ ಏನಪ್ಪಾ ಅಂತ ಹೇಳಿದ್ರೆ, ಇನ್ನೊಂದು ಕ್ವಶನ್ ನಾವು ಮಿಸ್ ಮಾಡಿದೀವಿ. ಯಾವ್ದನ್ನ? ಇಂಪ್ಲಿಮೆಂಟ್ ಫುಲ್ ಸಬ್ಟ್ರಾಕ್ಟರ್ ಯೂಸಿಂಗ್ 74138 ಡಿಕೋಡರ್. ಡಿಕೋಡರ್ ಅಲ್ಲಿ ಏನ್ ಮಾಡ್ತಾರೆ, ನಿಮ್ಮ ಒಂದು ಏನ್ ಮಾಡ್ತಾರೆ ಅಂದ್ರೆ ಆಡರ್ ಅಂಡ್ ಸಬ್ಟ್ರಾಕ್ಟರ್ ನೀವೇನ್ ಕಲ್ತಿದ್ದೀರಾ ಅದನ್ನ ಅಪ್ಲಿಕೇಶನ್ ಲೆವೆಲ್ ಅಂದ್ರೆ ಅದನ್ನ ಡಿಕೋಡರ್ ಅಲ್ಲಿ ನೀವು ಒಂದು ಇಂಪ್ಲಿಮೆಂಟ್ ಮಾಡಿ ಅಥವಾ ಮಲ್ಟಿಪ್ಲೆಕ್ಸರ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂತ ಕೇಳ್ತಾರೆ. ಸೊ ಅದನ್ನ ದಯವಿಟ್ಟು ಮಿಸ್ ಮಾಡ್ಬಿಡಿ. ನೀವು ಯಾವ್ದೇ ಕ್ವಶನ್ ಮಿಸ್ ಮಾಡಿ, ನೀವೇನ್ ಮಾಡ್ಬೇಕು ಗೊತ್ತಾ, ಕಲಿಬೇಕಾದ್ರೆ ಒಂದ್ ಸೆಟ್ ಆಫ್ ಕ್ವಶನ್ ಕಲ್ತ್ಕೊಳ್ಳಿ ಸಾಕು. ಒಂದ್ ಸೆಟ್ ಆಫ್ ಕ್ವಶನ್ ಗೆ ಕಲ್ತ್ಕೊಂಡು ಮಿಕ್ಕಿದ್ ಏನ್ ಮಾಡ್ಬೇಕಾಗುತ್ತೆ, ಯು ನೀಡ್ ಟು ಅಪ್ಲೈ ಫಾರ್ ದ ಆಡರ್ ಅಂಡ್ ಸಬ್ಟ್ರಾಕ್ಟರ್. ಇಲ್ಲೇನ್ ಮಾಡಿದ್ದಾರೆ, ಇಂಪ್ಲಿಮೆಂಟ್ ಫುಲ್ ಸಬ್ಟ್ರಾಕ್ಟರ್ 74138 ಡಿಕೋಡರ್. ಇದು ಕೂಡ ಒಂದ್ 2-3 ಸಲ ಕೇಳಿದ್ದಾರೆ, ಇದನ್ನು ಮಿಸ್ ಮಾಡ್ಬಿಡಿ. ಇಲ್ಲಿ ಆಲ್ಸೋ ಆಸ್ಕ್ ಯು ಟು ಇಂಪ್ಲಿಮೆಂಟ್ ಇಟ್ ಇನ್ ಯೂಸಿಂಗ್ ಮಲ್ಟಿಪ್ಲೆಕ್ಸರ್ ಆಲ್ಸೋ, ಅದನ್ನು ಕೇಳ್ತಾರೆ. ಹೌದಾ? ಓಕೆ. And then the next question that you can see with respect to what I can say the decoder and what I can say the multiplexer is this. Okay, ನೋಡಿ ಫುಲ್ ಸಬ್ಟ್ರಾಕ್ಟರ್ ಎರಡನೇ ಸತಿ ಕೇಳ್ತಾ ಇದ್ದಾರೆ. ಸೊ ಇದನ್ನ ದಯವಿಟ್ಟು ಮಿಸ್ ಮಾಡಬೇಡಿ ಗೈಸ್. ಓಕೆನಾ? ಸೊ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂದ್ರೆ, ಫುಲ್ ಸಬ್ಟ್ರಾಕ್ಟರ್ ಅಲ್ಲಿ ಒಂದಿಷ್ಟು ರಿಸಲ್ಟ್ ಬಂದಿರುತ್ತಲ್ವಾ, ಅದನ್ನ ತಗೊಂಡು ನಾರ್ಮಲ್ 3:8 ಡಿಕೋಡರ್ ಗೆ ಇಂಪ್ಲಿಮೆಂಟ್ ಮಾಡಿ. ಇದನ್ನು ಹೇಳ್ಕೊಟ್ಟಿದ್ದೀನಿ, ದಯವಿಟ್ಟು ಹೋಗ್ಬಿಟ್ಟು ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ. ಆಯ್ತಾ? ನೋಡಿ ಇಲ್ಲಿ ಡಿಸೈನ್ ಫುಲ್ ಆಡರ್ ಯೂಸಿಂಗ್ 8:1 and 4:1 ಕೇಳ್ತಾರೆ ಅಂತ ಹೇಳಿದ್ದೆ, ನೋಡಿ ಇಲ್ಲಿ ಕೇಳಿದ್ದಾರೆ. ಹೌದಾ? ಇದನ್ನು ಮಿಸ್ ಮಾಡಕ್ಕೆ ಹೋಗ್ಬೇಡಿ. ಆಯ್ತಾ? ಸೊ ನಿಮ್ಮ ಎನ್ಕೋಡರ್ ನಿಮ್ಮ ಡಿಕೋಡರ್ ಮತ್ತೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಬಂದಿದ್ದಂತ ಇನ್ನೊಂದು ಕ್ವಶನ್ ಏನು, ಟು ಇಂಪ್ಲಿಮೆಂಟ್ ದ ಫುಲ್ ಆಡರ್ ಅಂಡ್ ಫುಲ್ ಸಬ್ಟ್ರಾಕ್ಟರ್ ಯೂಸಿಂಗ್ 8:1 ಯೂಸಿಂಗ್ 74138 ಡಿಕೋಡರ್. ಇನ್ನೊಂದು ಕ್ವಶನ್ ಏನು ಅಂತ ಹೇಳಿದ್ರೆ, ಟು ಇಂಪ್ಲಿಮೆಂಟ್ ದ ಫುಲ್ ಆಡರ್ ಅಂಡ್ ಫುಲ್ ಸಬ್ಟ್ರಾಕ್ಟರ್ ಯೂಸಿಂಗ್ 8:1 or 4:1 ಮಲ್ಟಿಪ್ಲೆಕ್ಸರ್. ಹೌದಾ? ಓಕೆ, ಈ ತರ ಒಂದು ಕ್ವಶನ್ ಸಿಕ್ತು. And the next type of question that they'll ask you with respect to the multiplexer and the decoder is this. ಯಾವುದು? This one. So realize the following function expressed in max term canonical form in 2 possible ways using 3:8 decoder. 2 possible ways ಅಂತ ಕೇಳಿದ್ದಾರೆ. 2 possible ways ಅಂತ ಹೇಳಿದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ಇದು ತೋರಿಸ್ತೀನಿ ನೋಡಿ. This is question number 3B. Two possible ways ಅಂದ್ರೆ one is using active low and one is using active high.
ಸೊ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಒಂದು ಪೈ ಇದೆಯಲ್ಲ ಮ್ಯಾಕ್ಸ್ ಟರ್ಮ್ದು ಹಾಗೆ ಇಟ್ಕೊಂಡಿದ್ದಾರೆ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಮ್ಯಾಕ್ಸ್ ಟರ್ಮ್ದನ್ನ ಅವರು ಮಿನ್ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಬೇಡಿ. ಅಂದ್ರೆ ಪೈ ಎಂ ನ ಸಮೇಷನ್ ಆಫ್ 0, 3, 4, 5 ಅಂತ ಮಾಡ್ಕೊಂಡಿದ್ದಾರೆ ಅಂತ ದಯವಿಟ್ಟು ಅನ್ಕೋಬೇಡಿ. ಅಥವಾ ಇಲ್ಲೂ ಏನ್ ಮಾಡಿದ್ದಾರೆ, ಇಲ್ಲೂ ನಿಮ್ಗೆ ಇಟ್ ಇಸ್ ನಥಿಂಗ್ ಬಟ್ ಸಮೇಷನ್ ಆಫ್ ವಾಟ್ ಐ ಕ್ಯಾನ್ ಸೇ ದ 0, 2, 4, 5 ನ ಮಾಡ್ಕೊಂಡಿದ್ದಾರೆ ಅಂತ ದಯವಿಟ್ಟು ಅನ್ಕೊಳಕ್ ಹೋಗ್ಬೇಡಿ. ಮ್ಯಾಕ್ಸ್ ಟರ್ಮ್ ನ ಹಂಗೆ ಇಟ್ಕೊಂಡು ಅವರು ಮ್ಯಾಕ್ಸ್ ಟರ್ಮ್ ಗೆ ಸಂಬಂಧಪಟ್ಟಂತೆ ಆಕ್ಟಿವ್ ಲೋ ಮತ್ತೆ ಆಕ್ಟಿವ್ ಹೈಗೆ ಯಾವ ಗೇಟ್ಸ್ ಬರುತ್ತೆ ಅದಕ್ಕೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ. ಸೊ ಆ ಪ್ರೊಸೀಜರ್ ನ ಅವ್ರು ಇಲ್ಲಿ ಮಾಡಿದ್ದಾರೆ. ಸೊ ಮ್ಯಾಕ್ಸ್ ಟರ್ಮ್ ನವರು ಪೈನ ಸಮೇಷನ್ ಮಾಡ್ಕೊಂಡಿಲ್ಲ, ಅವ್ರು ಏನ್ ಮಾಡಿದ್ದಾರೆ, ಪೈನ ಹಾಗೆ ಇಟ್ಕೊಂಡು ಪೈಗೆ ನಂಬರ್ಸ್ ಕೊಟ್ಟಿದ್ರು ಅದನ್ನೇ ಕನೆಕ್ಟ್ ಮಾಡಿದ್ದಾರೆ ಟು ದಿಸ್ ಪರ್ಟಿಕ್ಯುಲರ್ ಗೇಟ್. ಈ ಒಂದು ಪರ್ಟಿಕ್ಯುಲರ್ ಗೇಟ್ಗೆ ಅವರು ಕನೆಕ್ಟ್ ಅನ್ನ ಮಾಡ್ಕೊಂಡು ಹೋಗಿದ್ದಾರೆ. ಏನ್ ಮಾಡಿದ್ದಾರೆ, ಈ ಒಂದು ಪರ್ಟಿಕ್ಯುಲರ್ ಗೇಟ್ಗೆ ಅವ್ರು ಕನೆಕ್ಟ್ ಅನ್ನ ಮಾಡ್ಕೊಂಡು ಹೋಗಿದ್ದಾರೆ. ದಟ್ ಇಸ್ ಆಂಡ್ ಗೇಟ್ಗೆ ಕನೆಕ್ಟ್ ಅನ್ನ ಮಾಡಿದ್ದಾರೆ. ಹೌದಾ? ಸೊ ಇಲ್ಲೂ ಕೂಡ ಅವ್ರು ಅದನ್ನೇ ಮಾಡಿದ್ದಾರೆ. ದೇ ಹ್ಯಾವ್ ಡನ್ ಇಟ್ ಯೂಸಿಂಗ್ ಆಕ್ಟಿವ್ ಹೈ. ಇದೇನಿದು, ಇದು ಆಕ್ಟಿವ್ ಲೋ. ಇದು ಆಕ್ಟಿವ್ ಲೋಗೆ ಆಂಡ್ ಗೇಟ್ ಬಂದಿದೆ, ಆಕ್ಟಿವ್ ಹೈಗೆ ಏನಂತ ಹೇಳ್ತಾರೆ, ನಾನ್ ಗೇಟ್ಗೆ ಕನೆಕ್ಷನ್ ಅನ್ನ ಮಾಡಿದ್ದಾರೆ. ಹೌದಾ? ಓಕೆ, ದಿಸ್ ಇಸ್ ಒನ್ ಸೆಟ್ ಆಫ್ ಕ್ವೆಶ್ಚನ್ ದಟ್ ಯು ಗೆಟ್ ಇಟ್. ಹೌದಾ? And the next set of question which you get with respect to the multiplexer in this particular paper ಅಥವಾ ನಿಮ್ಮ example ಹೇಗೆ ಕೇಳ್ತಾರೆ ಅಂದ್ರೆ implement f of a comma b comma c comma d, that is summation of m 0 1 5 6 7 9 10 15 using 8:1 multiplexer with abc as select line and 4:1 multiplexer with abc as select line. ಈ ತರನು ಕ್ವೆಶ್ಚನ್ ಕೇಳ್ತಾರೆ, ಡೈರೆಕ್ಟ್ ಟು ಡೈರೆಕ್ಟ್ ಕ್ವೆಶ್ಚನ್. ಸೊ ಇಷ್ಟು ತರ ಕ್ವೆಶ್ಚನ್ ನಿಮ್ಮ ಎಕ್ಸಾಮ್ಗೆ ಬರುವಂತದ್ದು. ಆಯ್ತಾ? ನಿಮ್ಮ ಎಕ್ಸಾಮ್ ಪೇಪರ್ ಏನ್ ಕ್ವೆಶ್ಚನ್ಸ್ ಕೊಡ್ತಾರೆ ಅದನ್ನೇ ಅವ್ರು ನಿಮ್ಗೆ ಕನ್ಸಿಡರ್ ಮಾಡಿ ಅದನ್ನೇ ಅವ್ರು ನೋಡಿ ಅದೇ ತರದ ಕ್ವೆಶ್ಚನ್ಸ್ ಕೊಡ್ತಾರೆ. ಬಟ್ ನಿಮ್ಮ ನ್ಯೂಮರಿಕಲ್ಸ್ ಚೇಂಜ್ ಆಗುತ್ತೆ. ಇಲ್ಲೇನಿದೆಯಲ್ಲ 0 1 5 6 7 9 10 15 ಈ ನ್ಯೂಮರಿಕಲ್ಸ್ ನ ಚೇಂಜ್ ಮಾಡಿ ಕೊಡ್ತಾರೆ. ಇನ್ನು ನೆಕ್ಸ್ಟ್ ಎಕ್ಸ್ಟ್ರಾ ಕ್ವೆಶ್ಚನ್ಸ್ ಇನ್ ಯಾವ್ಯಾವುದು ಅಂತ ಹೇಳಿದ್ರೆ PLA ಮತ್ತೆ PLD ಸಂಬಂಧಪಟ್ಟಂತ ಕ್ವೆಶ್ಚನ್ಸ್ ಇದೆ. ಸೊ ಪ್ರೋಗ್ರಾಮಬಲ್ ಲಾಜಿಕ್ಗೆ ಸಂಬಂಧಪಟ್ಟಂತಹ ಕ್ವೆಶ್ಚನ್ಸ್ ಅನ್ನ ತಗೊಳ್ಳೋದಾದ್ರೆ ನೋಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಕೊಟ್ಟಿಲ್ಲ ಅಲ್ವಾ, ಎಲ್ಲೋ ಕೊಟ್ಟಿದ್ರು ಅವರು, ನಾನು ಎಲ್ಲಿ ಅಂತ ನೋಡ್ಬಿಟ್ಟು ಇದು ಮಾಡ್ತೀನಿ. ಒಂದು ನಿಮಿಷ ಇರಿ ಗೈಸ್. ಸೊ ಹಿಯರ್, ಓಕೆ, ನಾಟ್ ದಿಸ್. ಲಾಸ್ಟ್ ಟಾಪಿಕ್, ನಿಮ್ಮ ಲಾಸ್ಟ್ ಟಾಪಿಕ್ PLA ಮತ್ತೆ PLD ಅಲ್ವಾ. ನೋಡಿ, ಇದೊಂದು ಕೇಳಿದರೆ PLA explain the structure of programmable logic array with example. ಇದನ್ನೇನ್ ಮಾಡಿದ್ದಾರೆ, we'll consider this particular to be as a least important because ಇದನ್ನ ಅಪರೂಪ ಕೇಳಿರೋದ್ರಿಂದ it is PLAs ತುಂಬಾ ಅಪರೂಪ. ಸೊ ಹಂಗಾಗಿ PLA ಗೆ ಏನ್ ಮಾಡ್ತೀರಾ ಅಂತಂದ್ರೆ ಯು ನೀಡ್ ಟು ಸ್ಟಡಿ ಅಟ್ ದ ಲಾಸ್ಟ್. ಹೌದಾ? ಓಕೆ. ಅಂಡ್ ದೆನ್ ನೋಡಿ, ಇಲ್ಲಿ ಎನ್ಕೋಡರ್ದು ಇನ್ನೊಂದು ಕ್ವಶನ್ ನೋಡಿಲ್ಲ ನಾವಿಲ್ಲಿ. ಇಲ್ಲಿ ನೋಡಿಲಿ ಎನ್ಕೋಡರ್ದು ಇದು ಕ್ವಶನ್. ಸಿ 4:2 line priority encoder which gives MSP the highest priority and LSP the least priority. ಇದನ್ನು ಮಾಡಿದೀನಿ ಅನ್ಸುತ್ತೆ, ಮಾಡಿಲ್ಲ ಅಂದ್ರೆ ಮಾಡ್ಕೊಡ್ತೀನಿ. ಸೊ ಈ ಕ್ವಶನ್ ಕೂಡ ತುಂಬಾ ಐ ಮೀನ್ ಲೈಕ್ ದಿಸ್ ಇಸ್ ದ ಲೀಸ್ಟ್ ಆಸ್ಕ್ಡ್ ಕ್ವಶನ್. ಸೊ ಎನ್ಕೋಡರ್ನ ನೀವು ಬಿಟ್ರು ಪರವಾಗಿಲ್ಲ ಗೈಸ್, ಎನ್ಕೋಡರ್ನ ಬಿಟ್ರು ಪರವಾಗಿಲ್ಲ. ಎನ್ಕೋಡರ್ನ ನೀವು ಬಿಟ್ಬಿಟ್ರುನುವೆ ಅಥವಾ PLA ನ ನೀವು ಬಿಟ್ರುನುವೆ ನೀವು 1 bit ಮ್ಯಾಗ್ನಿಟ್ಯೂಡ್ ಕಂಪಾರೇಟರ್, ಡೆಸಿಮಲ್ ಆಡರ್ ಮತ್ತೆ ಸಬ್ಟ್ರಾಕ್ಟರ್ ನ ಬಿಡಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಇಫ್ ಯು ಆರ್ ಲಿವಿಂಗ್ ಎನ್ಕೋಡರ್, ಇಫ್ ಯು ಆರ್ ಲಿವಿಂಗ್ PLA ಆಲ್ಸೋ ನೋ ಪ್ರಾಬ್ಲಮ್ ಗೈಸ್. ಸೊ ನೀವು 1 bit ಮ್ಯಾಗ್ನಿಟ್ಯೂಡ್ ಕಂಪಾರೇಟರ್, ಡೆಸಿಮಲ್ ಮತ್ತೆ ಆಡರ್ ಮತ್ತೆ ಸಬ್ಟ್ರಾಕ್ಟರ್ ನ ದಯವಿಟ್ಟು ಬಿಡೋದಕ್ಕೆ ಹೋಗ್ಬೇಡಿ. ಹೌದಾ? ಇದಿಷ್ಟಂತೂ 100%, 100 ಅಲ್ಲ, 200 ಅಲ್ಲ, 1000% ಅನ್ಕೊಳ್ಳಿ. ನನ್ನ ಲೆಕ್ಕ 1000% ಶೋರ್ they'll ask you these questions. ಸೊ ದಯವಿಟ್ಟು ಓದ್ಕೊಳ್ಳಿ. ನಾನು ಯಾವ ತರ ಕ್ವಶನ್ಸ್ ಕೊಡ್ತಾರೆ ಅಂತ ಕೂಡ ತೋರಿಸ್ಕೊಟ್ಟಿದ್ದೀನಿ. ಇದನ್ನ ನೋಡ್ಕೊಂಡೆ ಅವ್ರು ಇದನ್ನ ರೆಫರೆನ್ಸ್ ಇಟ್ಕೊಂಡೆ ನಿಮ್ಗೆ ಕ್ವಶನ್ ಪೇಪರ್ ಸೆಟ್ ಮಾಡುವಂಥದ್ದು. ಯಾಕೆ ಅವ್ರು ಇದನ್ನೇ ರೆಫರೆನ್ಸ್ ಇಟ್ಕೋತಾರೆ ಅಂತ ಹೇಳಿದ್ರೆ ಅವ್ರು ಯಾವ್ದಾದ್ರು ಕ್ವಶನ್ ನ 4-5 ವರ್ಷದಿಂದ ಮಿಸ್ ಮಾಡಿತ್ತು ಅಂದ್ರೆ ಅದನ್ನ ನಿಮ್ಗೆ ಈ ಸಲ ಸೇರ್ಸ್ಕೊಡೋದಿಕ್ಕೆ. ಇಲ್ಲ ಅಂತಂದ್ರೆ ಅವ್ರು ಲಾಸ್ಟ್ ಟೈಮ್ ಹೇಗೆ ಕೊಟ್ಟಿದ್ದೆ ನೋಡ್ಕೊಂಡು ಈ ಸಲ ನಾವು ಇನ್ ಹೇಗೆ ಫ್ರೇಮ್ ಮಾಡ್ಬೋದು, ದ ಲೆವೆಲ್ ಆಫ್ ಡಿಫಿಕಲ್ಟಿ ಅಥವಾ ಲೆವೆಲ್ ಆಫ್ ಕ್ವಶನ್ ಪೇಪರ್ ಹೇಗಿರ್ಬೇಕು ಅನ್ನೋದನ್ನ ನೋಡ್ಕೊಂಡು ಮಾಡಕ್ಕೆ ಇದನ್ನ ಇಟ್ಕೊಳ್ತಾರೆ. ಸೊ ಹಾಗಾಗಿ ಇದೇ ನಿಮ್ಮ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದ್ರೆ ನಿಮ್ಮ ಕ್ವಶನ್ ಪೇಪರ್ ಮಾತ್ರ. ಅದನ್ನ ನೋಡ್ಕೊಂಡು ಅದಾದ್ಮೇಲೆ ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಡಿಫ್ರೆಂಟ್ ನ್ಯೂಮರಿಕಲ್ ಇರುವಂತ ಕ್ವಶನ್ ನ ಮಾತ್ರ ನೀವು ಚೆಕ್ ಮಾಡ್ಬೇಕು. ಇದೇ ನಿಮ್ಮ ಪ್ರೋಸೆಸ್, ನೀವು ಯಾವಾಗ ಓದ್ಬೇಕಾದ್ರೂ ಅಷ್ಟೇ. ಹೌದಾ? ಓಕೆ. ಅಂಡ್ ಈ ಪೇಪರ್ ಆಯ್ತಲ್ವಾ? ಓಕೆ. ನಾವು ಇನ್ನೆಲ್ಲರೂ ಇದೆ ನೋಡೋಣ ಬನ್ನಿ. PLA. ಸೊ PLA ನೋಡಿ BCD ಎನ್ಕೋಡರ್, ಇದು 10 line to BCD ಎನ್ಕೋಡರ್ ಇದೆ. ಇದೊಂದು ಕ್ವಶನ್ ಇದೆ. ಇದು ಏನು ಅಂತ ಹೇಳಿದ್ರೆ 10 line to BCD ಎನ್ಕೋಡರ್ ನಾನು ಹೇಳಿದೆ ಅಲ್ವಾ. ಸೊ ದಿಸ್ ಇಸ್ ಆಲ್ಸೋ ಎ ಕ್ವಶನ್ ಫ್ರಮ್ ಎನ್ಕೋಡರ್. ಇದನ್ನ ನೀವು ಓದಿದ್ರಿ ಬಿಟ್ರಿ ಪರವಾಗಿಲ್ಲ. ಮ್ಯಾಮ್ 10 marks ಕೊಟ್ಟಿದಾರಲ್ವಾ ಮ್ಯಾಮ್, ಇದನ್ನ ನಾವು
ಓದ್ಲೇಬೇಕಲ್ವಾ ಅಂತ ಅನ್ಕೊಳ್ಬಹುದು. ಇದು ತುಂಬಾ ರೇರ್ ಕ್ವಶನ್ ಗೈಸ್, ರೇರ್ ಅಂದ್ರೆ ತುಂಬಾ ಅಪರೂಪ ಕೊಡುವಂಥದ್ದು. ನಾನು ಇದನ್ನೇ ಹೇಳಿದ್ದು, ಅವ್ರೇನ್ ಮಾಡ್ತಾರೆ ಎಲ್ಲಾ ಕ್ವಶನ್ ಪೇಪರ್ ಇಂದನೂ ತಡ್ಕಾಡ್ತಾರೆ. ನಾನು ಯಾವ್ದೋ ಒಂದು ಕ್ವಶನ್ ಕೊಟ್ಟಿಲ್ಲ ಅಂತ ಅವ್ರಿಗೆ ಗೊತ್ತಾದ ತಕ್ಷಣ ಅದನ್ನ ಇಲ್ಲಿ ತಂದು ಫಿಕ್ಸ್ ಮಾಡ್ಬಿಡ್ತಾರೆ. ನಿಮ್ ಪೇಪರ್ಗೆ ಫಿಕ್ಸ್ ಮಾಡಿದಾಗ ಏನಾಗುತ್ತೆ, ಫಿಕ್ಸ್ ಮಾಡಿ ಒಳ್ಳೆ ಮಾರ್ಕ್ಸ್ ಕೊಟ್ಬಿಡ್ತಾರೆ. ಅವಾಗ ಏನಾಗುತ್ತೆ, ನೀವು ಕೊಟ್ಟೇ ಇಲ್ಲ ಅದನ್ನ 1 ವರ್ಷನೂ ಕೊಟ್ಟಿಲ್ಲ ಅಂತ ನಾವು ಓದ್ಲಿಲ್ಲ ಅದೇ ಸಲ ಬಂದ್ಬಿಡ್ತು ಅಂತ ಕೊರಗ್ತೀರಾ. ಹಂಗೆ ಮಾಡ್ತಾರ ಅವ್ರು ಎಷ್ಟೋ ಸಲ. ಸೊ ಅದಕ್ಕೋಸ್ಕರ ನೀವು ಇದನ್ನ ಓದಿರಿ ಫಾರ್ ಸೇಫರ್ ಸೈಡ್. 10 ಮಾರ್ಕ್ಸ್ ಕೊಟ್ಟಿರೋದ್ರಿಂದ ಇದನ್ನ ಓದಿರಿ ಫಾರ್ ಸೇಫರ್ ಸೈಡ್. ಅಟ್ಲೀಸ್ಟ್ ಒಂದು ಕಾಲ್ ಭಾಗನೋ ಅರ್ಧ ಭಾಗನೋ ಓದ್ಕೊಂಡು ಬರೀರಿ, ನಿಮ್ಗೆ ಒಂದು 5 ಮಾರ್ಕ್ಸ್ ಆದ್ರೂ ಸಿಗುತ್ತೆ. ಆಯ್ತಾ? ಓಕೆ. ಅಂಡ್ ನಿಮ್ಗೆ ನಾನು ಇನ್ನೊಂದು ಇನ್ಫಾರ್ಮೇಶನ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನಾನು ಹೇಳಿದಂತೆ 2 ಬಿಟ್ ಮ್ಯಾಗ್ನಿಟ್ಯೂಡ್ ಕಂಪಾರೇಟರ್ ಮತ್ತೆ ಕ್ಯಾರಿ-ಲುಕ್-ಅಹೆಡ್ ಆರ್ಡರ್ ಎರಡು ಎಸ್ ಇಂಪಾರ್ಟೆಂಟ್ ಅಂತ. ಸೊ ಹೇಗಾಗುತ್ತೆ ಅಂದ್ರೆ ನಿಮ್ಗೆ ಅವರು ಕ್ಯಾರಿ-ಲುಕ್-ಅಹೆಡ್ ಆರ್ಡರ್ ನ ಇದ್ರಲ್ಲಿ ಕೊಡ್ತಾನೆ, ಮತ್ತೆ ಮ್ಯಾಗ್ನಿಟ್ಯೂಡ್ ಕಂಪಾರೇಟರ್ ನ 4th ಕ್ವಶನ್ ಅಲ್ಲಿ ಕೊಡ್ತಾರೆ. ಈ ತರನೇ ಕೊಡೋದವ್ರು. ದೇ ವಿಲ್ ನಾಟ್ ಗಿವ್ ಇಟ್ ಟುಗೆದರ್ ಕೊಡೋದು ತುಂಬಾ ಅಪರೂಪ. ಟುಗೆದರ್ ಕೊಟ್ಟಿಲ್ಲ ಅಂದ್ರೂ ಈ ತರನೇ ಕೊಡ್ತಾರೆ. ಆಯ್ತಾ? ಓಕೆ. ಅಂಡ್ ನಾವಿವಾಗ ಇದನ್ನ ಮಾತಾಡಿದ್ವಿ ಅಲ್ವಾ, ಇಲ್ಲಿ ಮಾತಾಡಿದ್ವಿ ಅಲ್ವಾ, ಇಲ್ಲಿ ಯಾವ್ದು ನಮ್ಗೆ PLD ಇದು ಕ್ವಶನ್ ಸಿಕ್ಕಿಲ್ಲ ನಮ್ಗೆ. ಹೌದಾ? ಇಲ್ಲೂ ಸಿಕ್ಕಿಲ್ಲ PLD ಇದು ಕ್ವಶನ್. ಆಯ್ತಾ? ಓಕೆ. ಅಂಡ್ ಈ ಪೇಪರ್ ಅಲ್ಲಿ ನಮ್ಗೆ ನೋಡಿ PLD ಅಂಡ್ FGPA ಒಂದು ಕ್ವಶನ್ ಕೊಟ್ಟಿದ್ದಾರೆ. ದಿಸ್ ಇಸ್ ರಿಪೀಟೆಡ್ ಫಾರ್ ದ ಸೆಕೆಂಡ್ ಟೈಮ್ ರಿಪೀಟೆಡ್ ಆಗಿರೋದ್ರಿಂದ ಕೀಪ್ ಇಟ್ ಆಸ್ ಲೀಸ್ಟ್ ಇಂಪಾರ್ಟೆಂಟ್ ಅಂಡ್ ಸ್ಟಡಿ ಇಟ್ ಅಟ್ ದ ಎಂಡ್. ಆಯ್ತಾ? ಸ್ಟಡಿ ಇಟ್ ಅಟ್ ದ ಎಂಡ್. 2ನೇ ಸತಿ ಕೊಟ್ಟಿರೋದ್ರಿಂದ ಲೀಸ್ಟ್ ಇಂಪಾರ್ಟೆಂಟ್ ಎಲ್ಲ ಕೊನೆಯಲ್ಲಿ ಸ್ಟಡಿ ಮಾಡ್ಕೊಳ್ಳಿ. ಸೊ ನಿಮ್ಮ ಪ್ರಯಾರಿಟಿ ಇರಬೇಕಾಗಿರುವಂತದ್ದು ಎಸ್ ಇಂಪಾರ್ಟೆಂಟ್ ಗೆ ಮಾತ್ರ. ನೀವು ಎಸ್ ಇಂಪಾರ್ಟೆಂಟ್ ನೇ ಮಿಸ್ ಮಾಡ್ಬಿಟ್ರೆ ನೀವೇನು ಮಾಡೋದಕ್ಕಾಗಲ್ಲ. ನೀವು ಲೀಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಎಷ್ಟು ಸಲ ಓದಿದ್ರು ಕೂಡ ಅದರಲ್ಲಿ ನಿಮ್ಗೆ 1-2 ಕ್ವಶನ್ ಬರುತ್ತೆ ಲೀಸ್ಟ್ ಇಂಪಾರ್ಟೆಂಟ್ ಇದು. ಸೊ ಅದನ್ನು ಅವ್ರು ಏನ್ ಮಾಡ್ತಾರೆ, 5 ಅಥವಾ 6 ಮಾರ್ಕ್ಸ್ ಕೊಡ್ತಾರೆ. 5 ಅಥವಾ 6 ಮಾರ್ಕ್ಸ್ ಏನ್ ಪ್ರಯೋಜನ, ಮಾಡೆಲ್ ಇಂದ ನಿಮ್ಗೆ ಬರೋದು 20 ಮಾರ್ಕ್ಸ್. ಸೊ ಹಂಗಾಗಿ 20 ಗೇಮ್ ಮಾಡಿ. ಅದಕ್ಕೋಸ್ಕರ ಸೆಗ್ರಿಗೇಷನ್ ಬೈಫರ್ಕೇಶನ್ಸ್ ಮಾಡ್ಕೊಂಡು ಓದ್ಬೇಕು. ಆಯ್ತಾ? ಅಂಡ್ ದ ನೆಕ್ಸ್ಟ್ ಕ್ವಶನ್ ದಟ್ ಯು ಫೈಂಡ್ ಹಿಯರ್ ಇಸ್ ಇಲ್ಲೂ ಇಲ್ಲ. ಓಕೆನಾ? ಈ ಪೇಪರ್ ಅಲ್ಲಿ ಇದೆ ನೋಡಿ, ಏನಾಗಿದೆ, ಡ್ರಾ PLA ಸರ್ಕ್ಯೂಟ್ ಟು ಇಂಪ್ಲಿಮೆಂಟ್ ದ ಲಾಜಿಕ್ ಫಂಕ್ಷನ್ ಅಂತ ಕೇಳಿದ್ದಾರೆ. ಸೊ ಇದು ತುಂಬಾ ಅಪರೂಪದ ಕ್ವಶನ್. ಇದನ್ನ ಯಾಕೆ ಕೇಳಿದ್ರು ಗೊತ್ತಿಲ್ಲ. ಇಷ್ಟೊಂದೆಲ್ಲ ಡೀಪ್ ಆಗಿ ಅವ್ರು ಕೇಳೋದಕ್ಕೆ ಹೋಗಲ್ಲ. ಸೊ ದಯವಿಟ್ಟು ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಕ್ವಶನ್ ಸೈಡ್ಗೆ ಇಟ್ಟು ಜಸ್ಟ್ ಒಂದು ಪ್ರಾಕ್ಟೀಸ್, ಸುಮ್ನೆ ಏನೋ ಒಂದು ಎಂಡ್ ಮೂಮೆಂಟ್ ಅಲ್ಲಿ ಏನಾದ್ರು ಸ್ಪೇಸ್ ಸಿಕ್ತು ಅಂದ್ರೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ದಿಸ್ ಇಸ್ ನಾಟ್ ಆಫ್ ದಾಟ್ ಮಚ್ ಇಂಪಾರ್ಟೆನ್ಸ್. ಅಷ್ಟು ಇಂಪಾರ್ಟೆನ್ಸ್ ಇಲ್ಲ. ನೀವೇನ್ ಮಾಡ್ತೀರಾ ಅಂದ್ರೆ ಎಂಡ್ ಮೂಮೆಂಟ್ ಅಲ್ಲಿ ಏನ್ ಮಾಡ್ತೀರಾ, ಒಂದ್ಸತಿ ಜಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹೇಗ್ ಮಾಡ್ಬೇಕು ಅಂತ. ಒಂದ್ ಜನರಲ್ ಆಗಿ ಇದ್ರದ್ದು ಪ್ರೊಸೀಜರ್ ಇರುತ್ತಲ್ಲ ಒಂದು ಕ್ವಶನ್ಗೆ, ಅದನ್ನ ಮಾಡ್ಕೊಂಡು ನೀವೇನ್ ಮಾಡ್ತೀರಾ ಅಂದ್ರೆ ವರ್ಕೌಟ್ ಮಾಡ್ಕೊಂಡು ಆಮೇಲೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅದನ್ನ ಜಸ್ಟ್ ಟ್ರೈ ಟು ಅಪ್ಲೈ ಇಫ್ ಇಟ್ ಇಸ್ ಗಿವನ್. ಇಫ್ ನಾಟ್ ಗಿವನ್ ಇಟ್ ಇಸ್ ಓಕೆ. ಹೌದಾ? ಸೊ ನಿಮ್ಗೆ ಮೇನ್ ಆಗಿ ಕೊಡುವಂತದ್ದೇ ಈ ಎಸ್ ಇಂಪಾರ್ಟೆನ್ಸ್ ಮಾತ್ರ. ಈ ಎಸ್ ಇಂಪಾರ್ಟೆನ್ಸೇ ತುಂಬಾ ಮೇನು, 1000% ಶೋರು. ಅದ್ರ ಜೊತೆಗೆ ನಿಮ್ಗೆ ಏನಾದ್ರೂ ಇದ್ರ ಮೇಲೆ ಅವ್ರು ಕನಿಕರ ತೋರ್ಸಿದ್ರೆ, ನಿಮಗೆ ಅಕಸ್ಮಾತ್ ಇದ್ರ ಮೇಲೆ ಅವ್ರು ಕನಿಕರ ತೋರ್ಸಿದ್ರೆ, ನಾನು ತುಂಬಾ ಸಲ ರಿಪೀಟ್ ಮಾಡಿಲ್ಲ ಅಂತ ಏನಾದ್ರು ಕನಿಕರ ತೋರ್ಸಿದ್ರೆ ನಿಮ್ಗೆ ಆರ್ಡರ್ ಒಂದು ಕೊಡ್ಬೋದು. ಆರ್ಡರ್ ಅಥವಾ ಸಬ್ಟ್ರಾಕ್ಟರ್ ಎರಡರಲ್ಲಿ ಒಂದು ಕೊಡ್ಬೋದು. ನಿಮ್ಮ ಕನಿಕರ ತೋರ್ಸಿದ್ರೆ, ಅಂದ್ರೆ ನನಗೆ ಕ್ವಶನ್ಸ್ ಕೊಟ್ಟಿಲ್ಲ ಈ ಸಲ ಆಡ್ ಮಾಡ್ತೀನಿ ಅಂತ ಏನಾದ್ರು ಅವ್ರು ಅನ್ಕೊಂಡ್ರೆ ಆರ್ಡರ್ ಅಥವಾ ಸಬ್ಟ್ರಾಕ್ಟರ್ ಕೊಡ್ಬೋದು. ಇಲ್ಲ ಅಂದ್ರೆ ಡೆಸಿಮಲ್ ಆರ್ಡರ್ ಆರ್ 1 ಬಿಟ್ ಮ್ಯಾಗ್ನಿಟ್ಯೂಡ್ ಕಂಪಾರೇಟರ್ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ PLA ಮೇಲೆ ಕೊಡ್ಬೋದು. ಎನ್ಕೋಡರ್ ಡೌಟ್ PLA ಮೇಲೆ ಕೊಡ್ಬೋದು. ಈ ತರ. ಸೊ ಇದಿಷ್ಟರಲ್ಲಿ ಅವರು ಯಾವ್ದಾದ್ರು ಒಂದು ನಿಮ್ಗೆ ಕೊಟ್ಟಿಲ್ಲ ಅಂತ ಹೇಳಿ ಕೊಡಬಹುದು. ಆಯ್ತಾ? ಸೊ ಹಾಗಾಗಿ ಲೀಸ್ಟ್ ಇಂಪಾರ್ಟೆಂಟ್ ಮೇಲೂ ಒಂದು ಕಣ್ಣನ್ನ ಇಟ್ಟಿರಿ. ನಿಮ್ಗೆ ಪೂರ್ತಿ ಓದಕ್ಕಾಗಿಲ್ಲ ಅಂದ್ರೂ ಅರ್ಧನಾದ್ರೂ ಓದಿ. ಬಟ್ ಈ ಲೀಸ್ಟ್ ಇಂಪಾರ್ಟೆಂಟ್ ನಲ್ಲಿ ಐ ಟೆಲ್ ಯು, ಡೋಂಟ್ ಲೀವ್ these questions, that is adder, subtractor, decimal adder, 1 bit magnitude comparator. ಈ 4 ಬಿಡೋದಕ್ಕೆ ಹೋಗ್ಬೇಡಿ. ಎನ್ಕೋಡರ್ ಮತ್ತೆ PLA ನ ಬಿಟ್ರು ಈ 4 ಬಿಡೋದಕ್ಕೆ ಹೋಗ್ಬೇಡಿ. ಎನ್ಕೋಡರ್ ಮತ್ತೆ PLA just try to learn how much you can and just try to write it. ಹೌದಾ? ಓಕೆ. ನೀವು ಎನ್ಕೋಡರ್ ಯಾವ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, PLA ಯಾವ ಕ್ವಶನ್ ಅಲ್ಲಿ ಬಿಟ್ಟಿದ್ದಾರೆ ಅದನ್ನ ಬಿಟ್ಟು ಬೇರೆದ ಅಟೆಂಪ್ಟ್ ಮಾಡಿ ಅಷ್ಟೇ. ನಾನು ಸಿಂಪಲ್ ಆಗಿ ಹೇಳ್ತೀನಿ. ಇಫ್ ಯು ಹ್ಯಾವ್ ನಾಟ್ ಸ್ಟಡಿಡ್ ಎನ್ಕೋಡರ್ ಅಂಡ್ PLA, ಇವಾಗ ಇಲ್ಲಿ ಯಾವ್ದೋ ಒಂದ್ರಲ್ಲಿ ಎನ್ಕೋಡರ್ ಬಂದಿತ್ತು, ಯಾವ್ದು ಇದ್ರಲ್ಲಿ ಎನ್ಕೋಡರ್ ಬಂದಿತ್ತು, ಇವಾಗ ಇದ್ರಲ್ಲಿ ಎನ್ಕೋಡರ್ ಬಂದಿದೆ ಅಲ್ವಾ. ಸೊ ಅವಾಗ ಈ ಕ್ವಶನ್ ಬಿಟ್ಬಿಟ್ಟು ಇದನ್ನ ಅಟೆಂಪ್ಟ್ ಮಾಡಿ. ಆಯ್ತಾ? ಇದನ್ನ ಅಟೆಂಪ್ಟ್ ಮಾಡಿ. ನೋಡಿ, ಇಲ್ಲಿ PLA ಕೊಟ್ಟಿದ್ದಾರೆ. ಸೊ ಈ ತರ ಬಂತು ಅಂದ್ರೆ ಏನ್ ಮಾಡಕ್ಕಾಗಲ್ಲ. ಬಟ್ ನಿಮ್ಗೆ ಅಕಸ್ಮಾತ್ ಅವರು ಎನ್ಕೋಡರ್ ಕ್ವಶನ್ ಕೊಟ್ಟಿತ್ತು ಅಂದ್ರೆ ಆ ಎನ್ಕೋಡರ್ ಓದಿಲ್ಲ ಅಂತಂದ್ರೆ ಆ ಕ್ವಶನ್ ಬಿಟ್ಬಿಟ್ಟು 4th ಅಟೆಂಡ್ ಮಾಡೋದಕ್ಕೆ ಟ್ರೈ ಮಾಡಿ. ಆಯ್ತಾ? ಇಫ್ ಅಕಸ್ಮಾತ್ ನಿಮ್ಗೆ 4th ಅಲ್ಲಿ PLA ಬಂದಿತ್ತು, ಪ್ರೋಗ್ರಾಮಬಲ್ ಲಾಜಿಕ್ ಅರೇಸ್ ಬಂದಿತ್ತು ಅಂತ ಹೇಳಿದ್ರೆ, ಸೊ ನೀವೇನು ಮಾಡಕ್ಕಾಗಲ್ಲ. ಸೊ ಯು ಹ್ಯಾವ್ ಟು ಟೇಕ್ ಅ ಚಾನ್ಸ್ ಇನ್ ರೈಟಿಂಗ್ ಓನ್ಲಿ 2 ಕ್ವಶನ್ಸ್ ಫ್ರಮ್ ದಿಸ್, ಅಥವಾ ಇದ್ರಲ್ಲಿರೋ 2 ಕ್ವಶನ್ ಬರೀಬೇಕಾಗುತ್ತೆ ಅಷ್ಟೇ. ಸೊ ಈ ತರ ಒಂದು ಚಾನ್ಸಸ್ ಆಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ತೀರಾ ಅಂದ್ರೆ ಆದಷ್ಟು ಎನ್ಕೋಡರ್ ಮತ್ತೆ PLA ನ ಲಾಸ್ಟ್ ಟೈಮ್ ಸಿಕ್ಕಿದ್ರೆ ಒಂದ್ ಚೂರ್ ಆದ್ರೂ ನೋಡ್ಕೊಳ್ಳಿ, ಏನ್ ಗೊತ್ತನ್ನ ಬರೆಯಕ್ಕೆ ಅವಕಾಶ ಆಗುತ್ತೆ. ಹೌದಾ? ಓಕೆ. ಸೊ ದಿಸ್ ಇಸ್ ವಾಟ್ ಇಸ್ ಫಾರ್ ಟುಡೇಸ್ ಸೆಷನ್.
ಸೊ ನಾನು ಹೇಳಿರೋಷ್ಟು ನಿಮ್ಮ ತಲೆಗೆ ಹೋಗಿದೆ ಅನ್ಕೋತೀನಿ. ಹೇಗೆ ಇಂಪಾರ್ಟೆಂಟ್ ಕ್ವಶನ್ ಸೆಲೆಕ್ಷನ್ ಮಾಡಬೇಕು, ನೀವೇ ಯಾವ ಥರ ವರ್ಕೌಟ್ ಮಾಡ್ಕೊಳ್ಬೇಕು, ನೀವು ಹೇಗೆ ಸ್ಟಾರ್ಟ್ ಮಾಡಬೇಕು ಓದೋದಕ್ಕೆ ಅಂತೆಲ್ಲ ಹೇಳಿದ್ದೀನಿ. ಸೊ ನಿಮಗೆ ನಿನ್ನೆನೇ ಹೇಳಿದಂತೆ ನೀವು ಎಕ್ಸಾಮ್ಗೆ ಓದಬೇಕಾದ್ರೂ ಮಾಡ್ಯೂಲ್ ನಂಬರ್ 1, 2, 4, 5 and 3ನೇ ಓದಬೇಕು. ಆ್ಯಂಡ್ ನಿಮ್ಮೊಂದು ಎಕ್ಸಾಮಲ್ಲಿ ಬರಿಬೇಕಾದ್ರೂ ಇದೇ ಆರ್ಡ್ರಲ್ಲಿ ಇರಬೇಕು. ಅವಾಗ ಇವ್ಯಾಲ್ಯೂಯೇಟರ್ ಇಂಪ್ರೆಸ್ ಆಗ್ತಾರೆ, ನಿಮಗೆ ಒಳ್ಳೆ ರಿಸಲ್ಟ್ಸ್ ಕೊಡ್ತಾರೆ ಅಂತ ಹೇಳ್ತಾ ಮತ್ತೆ ನಿಮಗೆ ಮಾಡ್ಯೂಲ್ ನಂಬರ್ 4 and 5 ಜೊತೆಗೆ ನಾನು ಮೀಟ್ ಆಗ್ತೀನಿ, ಅಥವಾ 3 ತಗೋಬಹುದು, ಯಾವ್ದಾದ್ರು ತಗೊಳ್ತೀನಿ, ಯಾವ್ದು ತಗೊಳ್ತೀನಿ ಅದ್ರ ಜೊತೆಗೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಐ ಜಸ್ಟ್ ವೈಂಡ್ ಅಪ್ ದ ಸೆಷನ್ ಔಟ್. ಸ್ಟೂಡೆಂಟ್ಸ್ ದಯವಿಟ್ಟು ಟೈಮ್ ನೋಡಬೇಡಿ, ಏನು ಕಂಟೆಂಟ್ ಇದೆ ಅಂತ ನೋಡ್ಕೊಳ್ಳಿ. ಆ್ಯಂಡ್ ನಾನು ನಿಮಗೆ ತುಂಬ ಸಪೋರ್ಟ್ ಅನ್ನ ಕೊಡ್ತಾ ಇದ್ದೀನಿ. ನೀವೇ ಹೇಗೆ ಎಲ್ಲಾನು ಇಂಪಾರ್ಟೆಂಟ್ ಕ್ವಶನ್ಸ್ನೆಲ್ಲ ಫ್ರೇಮ್ ಮಾಡ್ಕೊಳ್ಬೇಕು ಅಂತ. ಯಾಕೆಂದ್ರೆ ನನಗನ್ಸಿದ್ ಒಂದೇ, ಟು ಬಿ ಫ್ರಾಂಕ್ ಐ ಆಮ್ ಗಿವಿಂಗ್ ಮೈ ಓಪನ್ ಫೀಡ್ಬ್ಯಾಕ್. ಸೊ ಅವರು ಹೇಗೆ ಒಂದು ಕ್ವಶನ್ಸ್ ಅನ್ನ ನಿಮ್ಗೆ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ, ದೇ ಆರ್ ಕಲೆಕ್ಟಿಂಗ್ ಆಲ್ ದ ಇಂಟರ್ನಲ್ ಕ್ವಶನ್ ಪೇಪರ್ಸ್ ಫ್ರಮ್ ವೇರಿಯಸ್ ಪ್ಲೇಸಸ್, ಅದನ್ನ ನೋಡ್ಕೊಳ್ತಾರೆ. ಕ್ವಶನ್ ಪೇಪರ್ಸ್ ಅನ್ನ ನೋಡ್ಕೊಳ್ತಾರೆ ಅಂಡ್ ನಿಮ್ಮ ಒಂದು ಮೆಟೀರಿಯಲ್ ನ ನೋಡ್ಕೊಳ್ತಾರೆ. ಅದರಲ್ಲಿ ನೋಡಿ ಅವ್ರು ಇಂಪಾರ್ಟೆಂಟ್ ಕ್ವಶನ್ಸ್ ನ ಬೈಫರ್ಕೇಟ್ ಮತ್ತೆ ಸೆಗ್ರಿಗೇಟ್ ಅನ್ನ ಮಾಡ್ತಾ ಇದ್ದಾರೆ. ಹೌದಾ? ಸೊ ಅದನ್ನ ನಾವೇ ಮಾಡ್ಕೊಳ್ಬಹುದು ಗೈಸ್, ವಿ ಕ್ಯಾನ್ ಓನ್ಲಿ ಡೂ ಇಟ್. ಬಿಕಾಸ್ ನಿಮ್ಮ ಇಂಟರ್ನಲ್ ಕ್ವಶನ್ ಪೇಪರ್ ಅಂತ ಹೇಳಿದ್ರೆ ಕೆಲವು ಟೀಚರ್ಸ್ ಏನ್ ಮಾಡ್ತಾರೆ, ಸೀರಿಯಸ್ ಆಗಿ ನಿಮ್ಮ ಎಕ್ಸಾಮ್ ಹೆಲ್ಪ್ ಆಗುವಂತ ಕ್ವಶನ್ ಪೇಪರ್ ಸೆಟ್ ಮಾಡ್ಬೋದು, ಇಲ್ಲ ಇನ್ ಕೆಲವರು ಯಾವ್ದೋ ಒಂದಿಷ್ಟು ಕ್ವಶನ್ಸ್ ಅನ್ನ ಪಿಕ್ ಮಾಡಿ ಕೊಡ್ಬೋದು. ಬಟ್ ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಮೇನ್ ಆಗಿ ಬಂದಾಗ ನಿಮ್ಮ ಎಕ್ಸಾಮ್ ಕ್ವಶನ್ ಪೇಪರೇ, ಬೇರೆ ಯಾವ್ದು ಇಲ್ಲ. ಅದರಲ್ಲೇ ನೀವೇ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರತಿಯೊಂದು ಮಾಡ್ಯೂಲ್ ಓದ್ತಿದ್ದಂಗೆ ನೀವು ಮಾಡ್ಕೊಳ್ಬಹುದು. ಸೊ ಅದು ಹೇಗೆ ಅಂತ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ, ನೀಟಾಗಿ ಈ ವಿಡಿಯೋನ ವಾಚ್ ಮಾಡ್ತೀರಾ, ಈ ವಿಡಿಯೋ ಹೇಳ್ಕೊಟ್ಟಂತ ಎಲ್ಲಾನು ಇನ್ ಫ್ಯೂಚರ್ ನೀವು ಅಪ್ಲೈ ಮಾಡ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು.